ಎಲ್ಲರಿಗೂ ನಮಸ್ಕಾರ. ಶ್ರೀಹರ್ಷನ ರತ್ನಾವಳಿ ನಾಟಕವನ್ನು ಇಂದು ಆರಂಭ ಮಾಡಬಹುದು. ರತ್ನಾವಳಿ ನಾಟಕ ಪ್ರಿಯದರ್ಶಿಕ ನಾಟಕದ ಇನ್ನೂ ಪರಿಷ್ಕೃತವಾದ ರೂಪ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ಕಥಾನಕ ತತ್ಸದೃಶವಾದದ್ದು. ಇದು ನಾಟಿಕಾ ಅನ್ನುವ ವರ್ಗದ ಮೇಲೆ ನಿಂತಿರತಕ್ಕಂಥದ್ದು. ಆದರೆ ಇಲ್ಲಿ ಇನ್ನಷ್ಟು ರಮಣೀಯವಾದ ರಂಜನೀಯವಾದ ಸನ್ನಿವೇಶಗಳು ಸಂದರ್ಭಗಳು ಕೂಡ ಬರ್ತವೆ. ಮತ್ತು ಇದು ನಾಯಿಕಾ ಪ್ರಧಾನವಾಗಿಯೇ ಇದೆ. ಅಂದರೆ ನಾಯಕಿ ಹೆಚ್ಚು ಮಾತುಗಳಾಡ್ತಾಳೆ ಅಂತಲ್ಲ, ಅವಳ ಸುತ್ತಲೂ ಇಡೀ ಕಥೆ ಸುತ್ತುತ್ತದೆ. ಇವತ್ತು ನಮ್ಮ ಚಲನಚಿತ್ರಗಳಲ್ಲಿ ನಾಯಕಿಯರಿಗೆ ಎಷ್ಟು ಮಾತ್ರ ಅವಕಾಶ ಇದೆಯೋ ಆಗಲೂ ಅಷ್ಟು ಮಾತ್ರವೇ ಅವಕಾಶ. ಜಾಸ್ತಿ ಡೈಲಾಗ್ಸ್ ಇಲ್ಲ, ಜಾಸ್ತಿ ಪದ್ಯಗಳಿಲ್ಲ, ಅವೆಲ್ಲ ಇಲ್ಲ. ಆದರೆ ಅವ್ರನ್ನ ಪಡ್ಕೊಳ್ಬೇಕು ಅಂತ ನಾಯಕರು ಒದ್ದಾಡೋದ್ರೊಳಗೇನೆ ನಾಟಕ ಮುಗಿಯೋದ್ರಿಂದ ನಾಯಿಕಾ ಕೇಂದ್ರಿತವಾದದ್ದು ಅಂತ ಹೇಳಬಹುದಾದದ್ದು. ಆದರೆ ಮೊದಲೇ ತಿಳಿಸಿದಂತೆ ಇದರ ಆಕರ್ಷಣೆ ರಚನಾ ಕೌಶಲದಲ್ಲಿ, ತಂತ್ರ ಭಾಗದಲ್ಲಿ ಎಲ್ಲ ಉಂಟು. ಕಳೆದ ನಮ್ಮ ಪ್ರಿಯದರ್ಶಿಕ ರೂಪಕದಲ್ಲಿ ಆ ನಾಟಿಕೆಯಲ್ಲಿ ನಾವು ಕಂಡದ್ದು ಒಂದು ಬೇರೆಯೇ ಸ್ವಾರಸ್ಯ. ಇಲ್ಲಿ ಇನ್ನೊಂದು ರೀತಿಯಾದದ್ದು. ಇದರ ಕಥಾ ತಂತು ಈ ರೀತಿಯಾಗಿದೆ. ಮತ್ತೆ ಉದಯನ ವತ್ಸರಾಜನೇ ನಾಯಕ. ಅವನ ಪತ್ನಿ ವಾಸವದತ್ತೆ, ಯಾವ ವಿದರ್ಭ ಮಾಲವ ಪ್ರಾಂತದ ಒಡೆಯನಾಗಿದ್ದ ಚಂಡಮಹಾಸೇನ ಪ್ರದ್ಯೋತನ ಮಗಳು ವಾಸವದತ್ತೆ, ಅವಳೇ ಪ್ರಧಾನವಾದ ರಾಣಿ. ಆಗ ಮತ್ತೊಬ್ಬ ಹೆಣ್ಣು ಅವರ ಬದುಕಿನಲ್ಲಿ ಬರೋದು. ಈಗಾಗಲೇ ಉದಯನನಿಗೆ ವಾಸವದತ್ತೆ ಒಬ್ಬಳು ಪತ್ನಿ, ಪದ್ಮಾವತಿ ಒಬ್ಬಳು ಪತ್ನಿ ಅಂತ ಭಾಸನ ನಾಟಕಗಳಲ್ಲಿ ನೋಡಿದ್ದೀವಿ. ಮೊನ್ನೆ ನೋಡಿದಂಥ ಆ ಪ್ರಿಯದರ್ಶಿಕ ನಾಟಕದಲ್ಲಿ ಪ್ರಿಯದರ್ಶಿಕೆಯೂ ಹೌದು. ಇವಳು ಆಕೆಯ ವಾಸವದತ್ತೆಯ ಚಿಕ್ಕಮ್ಮನ ಮಗಳು ಅಂತ ನೋಡಿದ್ದೀವಿ. ಈಗ ರತ್ನಾವಳಿ ಅಲ್ಲಿ ಬಂದಾಗ ಅವಳು ಯಾರು ಅಂತಂದರೆ ಇನ್ನೊಬ್ಬ ಬಂಧುವಿನ ಮಗಳು ಅಂತ ಗೊತ್ತಾಗುತ್ತದೆ. ಅಂದರೆ ಸೋದರ ಬಾಂಧವ್ಯ ಅಂತ. ಅಂದರೆ ವಾಸವದತ್ತೆಯ ಸೋದರ ಮಾವ, ವಾಸವದತ್ತೆಯ ತಾಯಿಯ ಅಣ್ಣ. ಪ್ರಿಯದರ್ಶಿಕೆ ವಾಸವದತ್ತೆಯ ತಾಯಿಯ ತಂಗಿಯ ಮಗಳು, ವಾಸವದತ್ತೆಯ ತಾಯಿಯ ಅಣ್ಣನ ಅಥವಾ ತಮ್ಮನ ಮಗಳು ಇವಳು ರತ್ನಾವಳಿ ಅಂತನ್ನುವಳು. ಅವಳು ಸಿಂಹಲ, ಅಂದರೆ ಈ ಹೊತ್ತಿನ ಶ್ರೀಲಂಕಾ ಅಂತೀವಲ್ಲ, ಸಿಂಹಲ ದೇಶದ ರಾಜ ವಿಕ್ರಮ ಬಾಹುವಿಗೆ ಹುಟ್ಟಿದ ಮಗಳು ರತ್ನಾವಳಿ. ಅವಳನ್ನು ಮದುವೆ ಆಗುವನು ದೊಡ್ಡ ಚಕ್ರವರ್ತಿ ಆಗ್ತಾನೆ ಅಂತ ಒಂದು ಭವಿಷ್ಯ ಇದೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಬೇರೆ. ಈ ಭವಿಷ್ಯ ಇದ್ದವ್ರನ್ನ ಮದುವೆ ಆಗಬೇಕು, ಅವರ ಕೈ ಹಿಡಿದ್ರೆ ಭಾಗ್ಯ ಖುಲಾಯಿಸುತ್ತದೆ ಅಂತ ಲೋಕರೂಢಿಯಲ್ಲಿ ಉಂಟಲ್ಲ ವಾರ್ತೆ, ಅದನ್ನು ನಡೆಸಬೇಕು ಅಂತ ತಮ್ಮ ರಾಜ ಚಕ್ರವರ್ತಿ ಆಗಬೇಕು ಅಂತ ಯೋಗಂಧರಾಯಣನಿಗೆ ಆಸೆ. ಪತ್ನಿಯರಿಗೆ ಅಷ್ಟಿಷ್ಟ ಇರೋಲ್ಲ, ಗಂಡಂದ್ರು ಚಕ್ರವರ್ತಿ ಆಗ್ತಾರೆ ಅಂತ ಮತ್ತೊಂದು ಮದುವೆ ಆಗುತ್ತದೆ ಅಂದರೆ ಸವತಿಯಂತೂ ಬರೋದು ಗ್ಯಾರಂಟಿ, ಚಕ್ರವರ್ತಿ ಆಗೋದು ಡೌಟ್ಫುಲ್ ಅಂತನೋ ಸ್ಥಿತಿ ಇರುತ್ತದೆ. ಆದರೆ ಇಲ್ಲಿ ಯೋಗಂಧರಾಯಣನಿಗೆ ಆ ಸಿದ್ಧಾದೇಶದಲ್ಲಿ ನಂಬಿಕೆ. ಯಾಕೆಂದರೆ ಹಿಂದೆ ಎಲ್ಲ ಅವರು ಹೇಳಿದ ಭವಿಷ್ಯ ನಿಜವಾಗಿರೋದ್ರಿಂದ ಸಿಂಹಲ ದೇಶದ ವಿಕ್ರಮ ಬಾಹುವಿನ ಮಗಳು ರತ್ನಾವಳಿಯ ಕೈ ಹಿಡಿದರೆ ನಮ್ಮ ಮಹಾರಾಜ ರಾಜಾಧಿರಾಜ ಆದವನು ಚಕ್ರವರ್ತಿ ಆಗ್ತಾನೆ ಅಂತ. ಹಾಗಾಗಿ ಅವರಲ್ಲಿಗೆ ತಾನು ಸಂಪರ್ಕ ಮಾಡ್ತಾನೆ. ಅವರು ಒಪ್ಪಲ್ಲ. ಅಯ್ಯೋ, ನನ್ನ ಸೋದರ ಸೊಸೆ ಅಂದರೆ ನನ್ನ ತಂಗಿ ಅಥವಾ ಅಕ್ಕನ ಮಗಳಾದ ವಾಸವದತ್ತೆಗೆ ಬೇಸರವಾಗುತ್ತದೆ, ಅವಳಿಗೆ ನನ್ನ ಮಗಳನ್ನೇ ಸವತಿ ಮಾಡೋದು ಸರಿಯಾಗುವುದಿಲ್ಲ ಅಂತ ಹೇಳಿ ಒಪ್ಪುವುದಿಲ್ಲ. ಆಗ ಯೋಗಂಧರಾಯಣ ವಾಸವದತ್ತೆ ಬದುಕಿಲ್ಲ ಅಂತನ್ನುವ ಸುದ್ದಿಯನ್ನು, ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾನೆ. ಆಗಲಾದರೂ ಕೊಡ್ಬೋದಲ್ವಾ ಅಂತ. ಆಗಲಿ ಅಂತ ಒಬ್ಬ ಕಂಚುಕಿಯನ್ನು ಮತ್ತೊಬ್ಬರನ್ನ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ವಿಕ್ರಮಬಾಹು ಹಡಗಿನಲ್ಲಿ ಕಳಿಸ್ಕೊಡ್ತಾನೆ. ಹಡಗಿನಲ್ಲಿ ಕಳಿಸ್ಕೊಟ್ರೆ ಅದು ನೌಕಾಘಾತವಾಗಿ ಕಂಚುಕಿ ಮೊದಲಾದವರು ಬೇರೆ ಕಡೆಗೆ ಹೋಗ್ತಾರೆ. ರತ್ನಾವಳಿ ಒಂದು ಹಡಗಿನ ಹಲಿಗೆಯ ಮೇಲೆ ತೇಲ್ತಾ ಬಂದು ಒಬ್ಬ ವರ್ತಕನಿಗೆ ಸಿಗ್ತಾಳೆ. ಆ ವರ್ತಕನು ಆ ಹಡಗಿನಲ್ಲಿ ಬಂದವನು. ಅವನು ಅವಳನ್ನು ಕೌಶಾಂಬಿಗೆ ಹೋಗ್ತಾ ಇದ್ದ ಸಾರ್ಥವಾಹದ ಮೂಲಕವಾಗಿ, ಅಂದರೆ ಕ್ಯಾರವಾನ್, ಆ ಮೂಲಕವಾಗಿ ಹೋಗಿ ಯೋಗಂಧರಾಯಣನ ಹತ್ರ ಬಿಡ್ತಾನೆ. ಯಾರೋ ಇವಳು ಸಿಕ್ಕಿದ್ದಾಳೆ ನೋಡಿ ಅಂತ. ಅವಳ ಕೊರಳಿನಲ್ಲಿ ದಿವ್ಯವಾದ ರತ್ನಹಾರ ಇದ್ದಿದ್ದು ರತ್ನಾವಳಿ ಅಂತ ಆಗಿತ್ತು ಅಂತ. ಅವಳು ಸಮುದ್ರದಲ್ಲಿ ಸಿಕ್ಕಿದವಳಾಗಿದ್ದರಿಂದ ಸಾಗರಿಕೆ ಅಂತ ಅವಳನ್ನ ಹೆಸರಿಟ್ಟಿರ್ತಾರೆ. ಯೋಗಂಧರಾಯಣನಿಗೆ ಅವಳು ಯಾರು ಎತ್ತ ಹಿನ್ನೆಲೆ ಗೊತ್ತಿರೋಲ್ಲ. ಹೀಗಾಗಿ ಅವಳನ್ನು ಅಲ್ಲಿ ಏರ್ಪಾಟು ಮಾಡ್ತಾನೆ, ಅಂತಃಪುರಕ್ಕೆ ಸೇರಿಸ್ತಾನೆ, ಅಲ್ಲಿ ಇರಲಿ ಅಂತ. ಕೆಲವು ನಾಟಕದ ಓದಕ್ಕಿಂತ ಗೊತ್ತಾಗುವುದು ಯೋಗಂಧರಾಯಣನಿಗೆ ಆ ಸೂಕ್ಷ್ಮ ತಿಳಿದು ಇತ್ತು ಅಂತ. ಏನೇ ಇದ್ದರೂ ಒಟ್ಟಿನಲ್ಲಿ ಆ ಆರಣ್ಯಕೆಯ ವಿಷಯದಲ್ಲಿ ಹೇಗೋ ಅವಳು ಕಾಡಲ್ಲಿ ಸಿಕ್ಕಿದವಳು ಆರಣ್ಯಕೆ ಆದಳು ಪ್ರಿಯದರ್ಶಿಕೆ, ಇವಳು ಸಮುದ್ರದಲ್ಲಿ ಸಿಕ್ಕಿದವಳು ಸಾಗರಿಕೆ ಆದಳು. ಇವಳು ಬಂದು ವಾಸವದತ್ತೆ ಅಂತಃಪುರದಲ್ಲಿಯೇ ಕಲಿತಾಳೆ ಸಂಗೀತ, ನೃತ್ಯ, ಚಿತ್ರ ಇತ್ಯಾದಿ. ಪ್ರಿಯದರ್ಶಿಕೆಯಲ್ಲಿ ಅವಳು ಗೀತ, ನೃತ್ಯ, ವಾದ್ಯ ಕಲಿತಾಳೆ. ಇಲ್ಲಿ ಅವಳು ಚಿತ್ರಶಿಲ್ಪ ಕಲಿತಾಳೆ. ಆ ರೀತಿ ಕಲಾ ಕೌಶಲವನ್ನು ಕವಿ
ಆಯಾ ಪಾತ್ರಗಳ ಮೂಲಕ ತೋರಿಸುವ ಪ್ರಯತ್ನ ಮಾಡಿದ್ದಾನೆ. ಅಲ್ಲಿ ಪ್ರಿಯದರ್ಶಿಕೆಯಲ್ಲಿ ವಸಂತ ಮೊದಲಾದ ಋತುಗಳ ಪೈಕಿ ಅತಿರಮಣೀಯವಾದ ಒಂದು ಋತು ಶರತ್. ಆ ಶರದ್ ಋತುವಿನ ವೈಭವ, ಶರತ್ಕಾಲದ ಕೌಮುದಿ ಮಹೋತ್ಸವ, ಅದರ ಒಂದು ವಿಶೇಷ ಬಂದರೆ ಇಲ್ಲಿ ವಸಂತ ಋತುವಿನದೇ ಬಂದುಬಿಡುತ್ತೆ ವೈಭವ. ವಸಂತೋತ್ಸವವೇ ಇಲ್ಲಿದೆ. ವಸಂತೋತ್ಸವ ಅಂತಲೇ ನಮ್ಮ ಪರಂಪರೆಯಲ್ಲಿ ದೊಡ್ಡದುಂಟು. ಅದರ ಬಗ್ಗೆ ಬೇಕಾದಷ್ಟು ಅಧ್ಯಯನ ನಡೆದಿದೆ. ಹಲವು ವರ್ಷಗಳ ಕೆಳಗೆ ಒಂದು ವಸಂತೋತ್ಸವ ಅಂತ ಇಂಗ್ಲೀಷ್ನಲ್ಲಿ ಒಬ್ಬಾಕೆ ವಿದೇಶಿ ಮಹಿಳೆ ಒಂದು ಪುಸ್ತಕವನ್ನು ಕೂಡ ಬರೆದಿದ್ರು. ನಮ್ಮ ಪರಂಪರೆಯಲ್ಲಿ ಏನಿದೆ ಅಂತ ಅಷ್ಟು ಉತ್ತಮವಾದ ವ್ಯಾಸಂಗವಲ್ಲ. ಆದರೆ ಅವರು ಸಣ್ಣ ವಿಷಯವನ್ನು ಇಟ್ಕೊಂಡು ದೊಡ್ಡ ಪುಸ್ತಕ ಬರೀತಾರೆ. ನಮ್ಮವರು ದೊಡ್ಡ ವಿಷಯ ಇಟ್ಕೊಂಡು ಸಣ್ಣ ಪುಸ್ತಕವೂ ಬರೆಯೋಲ್ಲ. ಆ ಒಂದು ಪುಸ್ತಕದಲ್ಲಿ ರತ್ನಾವಳಿಯನ್ನು ವಿಶೇಷವಾಗಿ ಆಧರಿಸಿದ್ದಾರೆ. ರತ್ನಾವಳಿ ದೊಡ್ಡ ಆಕರ ವಸಂತೋತ್ಸವ ಇತ್ಯಾದಿಗಳಿಗೆ. ಹಾಗೆ ಮೊದಲನೇ ಅಂಕ ಆರಂಭವಾಗುವುದೇ ವಸಂತೋತ್ಸವದಿಂದ. ಆ ವಸಂತೋತ್ಸವದಲ್ಲಿ ಉದ್ಯಾನದಲ್ಲಿ ಮಾಧವಿ ಲತೆ ಅಂದರೆ ಯಾವುದನ್ನು ನಾವು ಅತಿಮುಕ್ತ, ಅದಿರ್ಮುತ್ತೆ, ವಸಂತದೂತಿ ಅಂತ ಕರಿತೀವಿ, ಆ ಮಾಧವಿ ಲತೆ ಎಲ್ಲ ಹೂ ಬಿಟ್ಟಿರುತ್ತದೆ. ಅಲ್ಲಿ ಅಶೋಕ ವೃಕ್ಷದ ಕೆಳಗೆ ಮನ್ಮಥನ ವಿಗ್ರಹಕ್ಕೆ ಪೂಜೆ ಮಾಡೋದು ಅಂತ ಮಾಡಿರ್ತಾರೆ. ರಾಣಿ, ವಾಸವದತ್ತೆ, ಸಖಿಯರು ಎಲ್ಲ. ಉದಯನ ವತ್ಸರಾಜನು ಬರ್ತಾನೆ. ಆಗ ಸಾಗರಿಕೆ ಅಲ್ಲಿ ದೂರದಲ್ಲಿದ್ದವಳು ನೋಡಿ ಮರುಳಾಗಿ ಅವನನ್ನು ಪ್ರೀತಿಸ್ತಾಳೆ. ಇಲ್ಲಿ ಉದಯನ ವತ್ಸರಾಜ ಅವಳು ನೋಡಿಲ್ಲ, ಇವಳು ನೋಡಿರತಕ್ಕಂಥದ್ದು. ನೋಡಿ ಪ್ರೀತಿಸ್ತಾಳೆ. ಆಮೇಲೆ ಅವಳಿಗೆ ವಿರಹ. ಅದಾದ ಮೇಲೆ ಎರಡನೇ ಅಂಕದಲ್ಲಿ ಅವಳ ಸಖಿ ಜೊತೆಗೆ ಅವಳು ಓಡಾಡ್ತಿರಬೇಕು. ಆದರೆ ಅವಳಿಗೆ ವಿರಹ ಇದ್ದಿದ್ದರಿಂದ ತಾನು ತನ್ನ ಪ್ರೀತಮನಾದಂಥ ವತ್ಸರಾಜನ ಚಿತ್ರವನ್ನು ಒಂದು ಫಲಕದ ಮೇಲೆ ಬರೀತಾಳೆ. ಅಷ್ಟೊತ್ತಿಗೆ ಸಖಿ ಸುಸಂಗತ ಅಂತ ಅವಳು ಬರ್ತಾಳೆ. ಅವಳು ಒಂದು ಸಾರಿಕಾ, ಗಿಣಿಯಂಥ ಒಂದು ಪಕ್ಷಿ, ಮಾತನಾಡುವ ಪಕ್ಷಿ, ಅದರ ಪಂಜರವನ್ನು ಹಿಡ್ಕೊಂಡು ಬರ್ತಾಳೆ. ಅವರು ನೋಡ್ತಾರೆ, ಅವಳು ನೋಡ್ತಾಳೆ ಚಿತ್ರ ಮಹಾರಾಜನದು. ಗೊತ್ತಾಗುತ್ತೆ ಇವಳ ಮನಸ್ಥಿತಿ ಏನು ಅಂತ. ಏನು ಮಾಡ್ತಾಳೆ, ನೋಡು ಇದು ಯಾರ ಚಿತ್ರ ಅಂದರೆ ಇವಳು ಮನ್ಮಥನ ಚಿತ್ರ ಅಂತ ಹೇಳ್ತಾಳೆ. ಆಗ ಮನ್ಮಥನ ಚಿತ್ರ ಆದರೆ ನಾನು ರತಿ ಚಿತ್ರ ಬರೀತೀನಿ ಅಂತ ಸಾಗರಿಕೆ ಇದೇ ಚಿತ್ರ ಪಕ್ಕದಲ್ಲಿ ಬರೆದು ಬಿಡ್ತಾಳೆ. ಆಗ ಇವಳ ಗುಟ್ಟೆಲ್ಲ ರಟ್ಟಾಗುತ್ತದೆ. ನನಗೆ ಈ ವಿಷಯ ನಿನಗೆ ಯಾರಿಗೂ ಹೇಳಬೇಡ, ನನ್ನ ಪ್ರಣಯದ ವಿಷಯ ಅಂತ ಅವಳಂದರೆ, ನಾನು ಹೇಳೋಲ್ಲ, ಆದರೆ ಈ ಗಿಣಿ ಇದೆಯಲ್ಲ ಎಲ್ಲ ಕೇಳಿ ಮತ್ತೆ ಎಲ್ಲ ಕಡೆಗೂ ಅದು ಹಬ್ಬಿಸ್ತಾ ಹೋಗುತ್ತದೆ, ಏನು ಮಾಡೋದು ಅಂತ. ಅಷ್ಟೊತ್ತಿಗೆ ಅರಮನೆಯ ಮೃಗಾಲಯ ಅಲ್ಲಿಂದ ಒಂದು ಪಂಜರದಲ್ಲಿದ್ದ ನರವಾನರ ತಪ್ಪಿಸಿಕೊಂಡು ಅಂತಃಪುರದಲ್ಲೆಲ್ಲ ಕೋಲಾಹಲ ಮಾಡಿಕೊಂಡು ನುಗ್ಗುತ್ತಾ ಇದೆ ಈ ಕಡೆಗೆ ಅಂತ ಗೊತ್ತಾಗುತ್ತದೆ. ಆಗ ಅದು ಓಡಿ ಬಂದು ಆ ಗಿಣಿ ಪಂಜರದಲ್ಲಿರೋದನ್ನು ಬಾಗಿಲು ತೆಗೆದು ಬಿಟ್ಬಿಡುತ್ತೆ. ಆ ಗಿಣಿ ಊರಿಗೆಲ್ಲ ಇವ್ರ ಪ್ರಣಯವನ್ನು ಹೇಳ್ಕೊಂಡು ಬರೋ ತರಹ ಆಗಿಬಿಡುತ್ತೆ. ಅದು ನೋಡಿದ್ರೆ ಉದಯನ ವತ್ಸರಾಜನಿಗೆ ಹೋಗ್ಬಿಟ್ಟು ಅವನ ಹತ್ರ ಈ ಸಾಗರಿಕೆ ನಿನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನುವಂಥ ಮಾತನ್ನು ಹೇಳುತ್ತದೆ. ಮತ್ತೆ ಈ ಚಿತ್ರವನ್ನು ಗಾಬರಿಯಲ್ಲಿ ಕೋತಿ ಬಂದುಬಿಡುತ್ತೆ ನರವಾನರ ಅಂತ ಭಯಪಟ್ಟುಕೊಂಡು ಆ ಸಾಗರಿಕೆ, ಸುಚರಿತೆ, ಸುಸಂಗತೆ ಎಲ್ಲ ನಂತರದವರು. ಕೋತಿ, ನಾಯಿ ಯಾವುದನ್ನು ಕಂಡು ಅಂಜಿಕೊಂಡು ಓಡೋಗ್ತಕ್ಕಂಥವ್ರು. ಆ ಚಿತ್ರಪಟ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಅಲ್ಲಿಗೆ ವತ್ಸರಾಜ ಬರ್ತಾನೆ. ಅವನ ಸಖ ಅಂದರೆ ವಿದೂಷಕ ವಸಂತಕನು ಬರ್ತಾನೆ. ಬಂದು ಅದನ್ನು ತೆಗೆದುಕೊಂಡು ನೋಡ್ತಾನೆ. ಅಷ್ಟೊತ್ತಿಗೆ ವಾಸವದತ್ತೆ ಅಲ್ಲಿಗೆ ಬರ್ತಾಳೆ. ವಾಸವದತ್ತೆ ಬಂದು ನೋಡ್ತಾಳೆ, ವಿದೂಷಕನ ಕೈನಲ್ಲಿ ಚಿತ್ರಪಟ ಇದೆ. ಆ ಚಿತ್ರಪಟದಲ್ಲಿ ತನ್ನ ಗಂಡ ಸಾಗರಿಕೆ ಪಕ್ಕ ನಿಂತಿರುವಂತೆ ಚಿತ್ರ ಬರೆಯಲ್ಪಟ್ಟಿದೆ. ಅಂದರೆ ಇದು ನನಗೆ ಅನ್ಯಾಯವಾಯಿತು ಅಂತ ಅವಳು ಅಂದುಕೋತಾಳೆ. ಆಮೇಲೆ ಮತ್ತೆ ಏನಾಗುತ್ತದೆ, ಮತ್ತೆ ಹೇಗಾದರೂ ಇವರ ಪ್ರಣಯಿಗಳನ್ನು ಜೋಡಿಸಬೇಕು ಅಂತನ್ನೋ ದೃಷ್ಟಿಯಿಂದ ವಿದೂಷಕ ಮತ್ತು ಸುಸಂಗತೆ ಸಾಗರಿಕೆಗೆ ವಾಸವದತ್ತೆ ಥರ ವೇಷ ಹಾಕಿ ಉದಯನ ಹತ್ರ ಕಳಿಸ್ತಾರೆ. ಆಗ ವಾಸವದತ್ತೆ ಇತ್ತ ಕಡೆ ನಿಜವಾದವಳು ಉದಯನನ ಜೊತೆ ನಾನು ತುಂಬ ತಕರಾರು ಮಾಡಿಬಿಟ್ಟೆ ಈ ವಿಷಯದಲ್ಲಿ, ಚಿತ್ರದಲ್ಲಿ ಅವಳಿದ್ರೆ ಏನು ಇವನಿಗೂ ಗೊತ್ತಿಲ್ಲ ಅವಳಿಗೂ ಗೊತ್ತಿಲ್ಲ ಅಂತ ಇರಬಹುದಲ್ಲ ಅಂತ ಅಂದುಕೊಂಡು ಅವಳು ಪಶ್ಚಾತ್ತಾಪ ಪಟ್ಟು ಇವನ ಹತ್ರ ಮಾತಾಡೋಕೆ ಬರ್ತಾಳೆ. ಇವನು ಅವಳನ್ನು ಸಾಗರಿಕೆ ಅಂತ ಅಂದುಕೊಂಡು ಕನ್ಫ್ಯೂಸ್ ಮಾಡಿಕೊಂಡು ವೇಷ ಬದಲಾಯಿಸ್ಕೊಂಡು ಬಂದಿರೋದು. ಮುಸ್ಸಂಜೆ ಹೊತ್ತು ಸಾಗರಿಕೆ ಅಂತ ಅಂದುಕೊಂಡು ತನ್ನ ಮೊದಲನೇ ಪತ್ನಿ ವಾಸವದತ್ತೆ ಬಗ್ಗೆ ವಾಸವದತ್ತೆ ಜೊತೆ ಮಾತಾಡ್ತಾನೆ. ಅವಳಿಗೆ ರೇಗೋಗುತ್ತೆ. ನಾನು ನಿನ್ನ ಹತ್ರ ರಾಜಿ ಮಾಡ್ಕೊಳಕ್ಕೆ ಬಂದರೆ ನೀನು ಅವಳನ್ನೇ ಜ್ಞಾಪಿಸ್ಕೋತಾ ಇದೆಯಾ, ನಾನು ಅವಳು ಅಂತ ಅಂದ್ಕೊಂಡಿದ್ಯಾ, ನಿಮ್ಮ ತಂತ್ರ ಎಲ್ಲ ಗೊತ್ತಾಯಿತು ಅಂತ. ಇತ್ತ ಕಡೆ ಇವಳು ಕಾದು ಕಾದು ವಾಸವದತ್ತೆ ವೇಷದಲ್ಲಿದ್ದವಳು ಬಹಳ ಬೇಸರ ಪಟ್ಟುಕೊಂಡು ಅಲ್ಲಿಯೇ ಇದ್ದ ಮಾಧವಿ ಲತೆಯ ಬಳ್ಳಿಗೆ ನೇಣು ಹಾಕ್ಕೊಳ್ಬೇಕು ಅಂತ ಅಂದ್ಕೋತಾಳೆ. ಇತ್ತ ವತ್ಸರಾಜ ನೋಡಿ ವಾಸವದತ್ತೆನೇ ನೇಣು ಹಾಕ್ಕೋತಾ ಇದ್ದಾಳೆ, ಜಗಳ ಆಡ್ಬಿಟ್ಟು ಮತ್ತೆ ಹೋದವಳು ಅಂತ ಬಿಡಿಸೋಕೆ ಹೋಗ್ತಾನೆ. ಅಷ್ಟೊತ್ತಿಗೆ ರತ್ನಾವಳಿ ಅಂತ ಗೊತ್ತಾಗುತ್ತದೆ. ಓ ಸರಿ, ಹುಡುಕ್ತಾ ಇದ್ದ ಬಳ್ಳಿ ಕಾಲಿಗೆ ತೊಡರ್ತು ಅಂತ ಅಂದ್ಕೋತಾರೆ. ಆಗ ವಾಸವದತ್ತೆ ತಿರ್ಗಾ ಬರ್ತಾಳೆ.
ನಾನು ಕೋಪ ಮಾಡ್ಕೊಂಡೋಗಿದ್ದು ತಪ್ಪಾಯಿತು ಅಂತ ನೋಡಿದ್ರೆ ತನ್ನ ವೇಷದಲ್ಲಿ ಅವಳಿದ್ದಾಳೆ. ರಾಜ ಕುಲುಕ್ತಾ ಇದ್ದಾನೆ, ರೇಗ್ ಹೋಗ್ಬಿಡುತ್ತೆ. ಅವಳು ತಕ್ಷಣವೇ ಸಾಗರಿಕೆಗೆ ಮತ್ತು ವಿದೂಷಕನಿಗೆ ಬಂಧನ ಏರ್ಪಾಟು ಮಾಡ್ತಾಳೆ. ವಿದೂಷಕ ಹೇಗೋ ಬಂಧನದಿಂದ ತಪ್ಪಿಸ್ಕೋತಾನೆ, ಅವನಿಗೆ ಅನುಕೂಲ ಇರ್ತದೆ. ನಿನ್ನೆ ಕೂಡ ನಾನು ಹೇಳಿದ್ದೆ. ಆದರೆ ಇವಳಿಗೆ ಮಾತ್ರ ಅವಕಾಶ ಇರೋದಿಲ್ಲ. ಆಗ ವಿದೂಷಕನಿಗೆ ಇವಳು ರತ್ನಾವಳಿ, ನಾನಂತೂ ಸರಿಯಾಗ್ತಾ ಇದ್ದೀನಿ, ನನ್ನ ಕೊರಳಲ್ಲಿರುವ ರತ್ನಹಾರ ನಿನಗಾದರೂ ಇರಲಿ ಅಂತ ಕೈ ಕೊಟ್ಟಿರ್ತಾಳೆ. ಆ ದಿವ್ಯವಾದ ರತ್ನಹಾರ ಇವಳು ರಾಜಕುಮಾರಿಯ ಲಾಂಛನದ್ದು. ಇತ್ತ ಆ ರತ್ನಾವಳಿಯ ಜೊತೆಯಲ್ಲಿ ಬಂದಂತಹ ಕಂಚುಕಿ ಈ ಅರಮನೆಗೇನೆ ಬರ್ತಾನೆ. ಆಗ ಎಲ್ಲರೂ ಹೇಳ್ತಾ ಇರ್ತಾರೆ, ವಾಸವದತ್ತೆಯ ಸೋದರ ಮಾವನ ಮಗಳು ಸಮುದ್ರದ ಪಾಲಾದಳು, ರತ್ನಾವಳಿ ಏನಾದಳು ಗೊತ್ತಿಲ್ಲ ಅಂತ ದುಃಖ ಪಡೋದು. ಅಷ್ಟು ಹೊತ್ತಿಗೆ ಇಂದ್ರಜಾಲ ಮಾಡ್ತಕ್ಕಂಥವನೊಬ್ಬ ಬರ್ತಾನೆ. ಆ ಇಂದ್ರಜಾಲಗಳನ್ನೆಲ್ಲ ಮಾಡ್ತಾ ಇಡೀ ಅರಮನೆ ಬೆಂಕಿಯಿಂದ ಹೊತ್ಕೊಂಡು ಹೋಗೋ ಥರ ಮಾಡ್ತಾನೆ. ಆಗ ರಾಣಿ ಇದ್ಕೊಂಡು, ಅಯ್ಯೋ ಬೆಂಕಿಯಿಂದ ಹೊತ್ಕೊಂಡು ಹೋಗ್ತಾ ಇದ್ದಾಳೆ, ಬಡಪಾಯಿ ಪಾಪ ಸಾಗರಕ್ಕೆ ಸರಿಯಲ್ಲಿದ್ದಾಳೆ, ಬಿಡಿಸು ಅಂದಾಗ ಅವನು ಹೋಗಿ ಬಿಡಿಸ್ಕೊಂಡು ಬರ್ತಾನೆ. ಅದರ ಬೆಂಕಿ ಕೃತ್ರಿಮವಾದ ಬೆಂಕಿ, ಇಂದ್ರಜಾಲದ ಬೆಂಕಿ. ಆ ಕಾರಣದಿಂದ ಯಾರಿಗೂ ಏನೂ ಆಗೋಲ್ಲ. ಅಷ್ಟೊತ್ತಿಗೆ ಈ ಕಂಚುಕಿನೂ ಬಂದಿರ್ತಾನೆ. ಈ ರತ್ನಹಾರ ನೋಡಿಬಿಟ್ಟು ಇದು ನಮ್ಮ ರಾಜಕುಮಾರಿದು ಅಂತಾನೆ. ಮತ್ತು ಅದು ಬಂದಿದ್ದು ರತ್ನಾವಳಿ ಅಥವಾ ಸಾಗರಿಕೆಯಿಂದ ಅಂತ. ಹಾಗಾಗಿ ಎಲ್ಲವೂ ಸರಿಯಾಗುತ್ತದೆ, ಸಮಾಧಾನ ಆಗುತ್ತದೆ ಅಂತ. ಇಷ್ಟು ಕಥೆ ಮಾತ್ರ ತುಂಬ ಸಂಕ್ಷಿಪ್ತವಾದದ್ದು, ಅಂಥ ಸ್ವಾರಸ್ಯ ಅಂತ ಅನಿಸೋಲ್ಲ. ಆದರೆ ಇಲ್ಲಿರುವುದೆಲ್ಲ ವೇಷಗಳನ್ನು ಬದಲಾಯಿಸ್ಕೊಳ್ಳೋದ್ರೊಳಗೆ, ಮತ್ತು ನರವಾನರ ಬಂದು ದಾಂಧಲೆ ಮಾಡೋದ್ರೊಳಗೆ, ಗಿಣಿ ಒಬ್ಬರ ಮಾತನ್ನು ಕದ್ದು ಆಲಿಸಿ ಇನ್ನೊಬ್ಬರ ಕಡೆ ಹೇಳೋದು, ಚಿತ್ರಪಟಗಳಲ್ಲಿ ಬೇರೆ ಬೇರೆಯವ್ರನ್ನ ಬರೆಸ್ಕೊಳ್ಳೋದು, ಈ ರೀತಿಯಾದದ್ದು ರಂಗಕ್ಕೆ ಬಂದಾಗ ತುಂಬ ಆಕರ್ಷಕವಾಗಿ ತೋರ್ತಕ್ಕಂಥದ್ದು ಈ ಸನ್ನಿವೇಶ. ಇಲ್ಲೆಲ್ಲ ಇರುವುದಾದರೆ ನೀತಿ ಅಂತ ಏನಾದರೂ ಇದ್ದರೆ ತಾಳಿದವನು ಬಾಳಿಯಾನು ಅಂತ. ಅವಳು ಪಾಪ ಎಷ್ಟು ಕಷ್ಟಪಟ್ಟಳು, ಸಮುದ್ರದಲ್ಲಿ ಸತ್ತು ಬದುಕಿ ಬಂದು ಆ ಸಮುದ್ರ ತೀರದಿಂದ ಕೌಶಾಂಬಿಯಂತಹ ಊರಿಗೆ ಬಂದು ಅಲ್ಲಿ ಅಂತಃಪುರದಲ್ಲಿ ಸಾಮಾನ್ಯ ಸ್ತ್ರೀಯರಂತೆ ಇದ್ದು ಹೀಗೆಲ್ಲ ಒದ್ದಾಟ ಮಾಡಿಕೊಂಡಿದ್ದವಳು. ಒಮ್ಮೆ ಕೂಡ ತನ್ನ ಐಡೆಂಟಿಟಿ ಹೇಳ್ಕೊಂಡಿಲ್ಲ. ಇದು ಯಾಕೆ ಮಾಲವಿಕಾಗ್ನಿಮಿತ್ರದಲ್ಲೂ ಹಾಗೆ ಬರುತ್ತದೆ. ಇಲ್ಲ ಒಂದು ಗವರ್ನಿಂಗ್ ಥೀಮ್ ಅಂತಂದರೆ ನಮ್ಮ ಕಷ್ಟವನ್ನು ನಾವು ಸುಮ್ಮನೆ ಹೇಳಿಕೊಂಡ್ರೆ ಆಗೋಲ್ಲ. ಇದಕ್ಕೆ ಮೂಲವನ್ನು ದಮಯಂತಿಯಲ್ಲಿ ನೋಡಬಹುದು. ದಮಯಂತಿ ತಾನು ಗಂಡ ಜೂಜಿನಲ್ಲಿ ಎಲ್ಲ ಕಳ್ಕೊಂಡ ಮೇಲೆ ನಳಮಹಾರಾಜ ಕಾಡಿಗೆ ಬಂದು ಕಾಡಿನಲ್ಲಿ ನಳನೂ ತನ್ನನ್ನು ಬಿಟ್ಟು ಹೋದ ಮೇಲೆ ಒಬ್ಬ ಬೇಡ ತನ್ನನ್ನು ಹೆಬ್ಬಾವನಿಂದ ಕಾಪಾಡಿ ಮತ್ತು ಅವರಿಂದ ತಾನು ಬಚಾವಾಗಿ ಒಂದು ವರ್ತಕರ ಗುಂಪಿಗೆ ಹೋಗಿ ಬಂದು ಆ ವರ್ತಕರ ಸಾರ್ಥವಾಹದ ಮೇಲೆ ಒಂದು ಆನೆಗಳ ಗುಂಪು ದಾಳಿ ಮಾಡಿ ಇವಳಿಗೆ ಗತಿಯೇ ಇಲ್ಲದಂತೆ ಆಗಿ ಕಟ್ಟ ಕಡೆಗೆ ಚೇದಿ ದೇಶಕ್ಕೆ ಬಂದು ತನ್ನ ತಾಯಿಯ ಸಹೋದರಿಯ ಅರಮನೆಯಲ್ಲಿಯೇ ಕೆಲಸಗಾರ್ತಿಯಾಗಿ ಅವಳಿರೋದು. ಇದೇ ರೀತಿಯಾಗಿ ಚಿಕ್ಕಮ್ಮ, ದೊಡ್ಡಮ್ಮ, ಸೋದರಮ್ಮ, ಸೋದರತ್ತೆ ಇದೇ ರೀತಿಯಾಗಿ ಅಲ್ಲಿದ್ದು ಅಲ್ಲಿಯೂ ತನ್ನ ಐಡೆಂಟಿಟಿ ಏನಿದೆ ಗುಟ್ಟನ್ನು ಬಿಡದೇ ಇದ್ದಾಗ ತನ್ನ ತಂದೆ ವಿದರ್ಭ ದೇಶದ ಮಹಾರಾಜ ಭೀಮ ಅವನು ಎಲ್ಲ ಕಡೆಗೂ ಇವಳನ್ನು ಹುಡುಕಿಕೊಂಡು ಬರುವುದಕ್ಕೆ ಜನಗಳನ್ನು ಕಳಿಸಿ ಆಗ ಅವರು ಇವಳನ್ನು ನೋಡಿ ಇವಳೇ ದಮಯಂತಿ ಅಂತ ಹೇಳಿ ಆಗ ಅವರ ಚಿಕ್ಕಮ್ಮ ಎತ್ಕೊಂಡು ಯಾಕಮ್ಮ ನೀನು ಹೇಳಲಿಲ್ಲ ಅಂದರೆ ಇಲ್ಲ ಹಾಗೆಲ್ಲ ಹೇಳ್ಕೊಳ್ಬಾರ್ದು ಅಂದರೆ ತಾನಾಗಿ ಗೊತ್ತಾಗಬೇಕು ನಮ್ಮ ವ್ಯಕ್ತಿತ್ವ, ನಾವು ಹೇಳಿಕೊಂಡು ಪ್ರಯೋಜನ ಇಲ್ಲ. ಈಗೆಲ್ಲ ಆಧಾರ್ ಕಾರ್ಡು ನಿರಾಧಾರ ಕಾರ್ಡು ಎಲ್ಲ ಇದೆ, ಪ್ರೂವ್ ಮಾಡ್ಕೊಳ್ಬೋದು, ಬಯೋಮೆಟ್ರಿಕ್ಸು ಎಲ್ಲ. ಆಗ ಹೀಗೆ ಹೇಳಿದ್ರೆ ಯಾರಿಗೆ ಯಾವುದು ಗೊತ್ತಾಗುತ್ತದೆ? ಬಹಳ ಕಷ್ಟ ಇತ್ತು. ಅದು ಒಂದು ಕಾರಣ. ಹೇಳಿ ಅವಮಾನ ಪಡೋದಕ್ಕಿಂತ ಇನ್ಯಾವುದು ತೊಂದರೆ ಬರೋದಕ್ಕಿಂತ ಹೇಳದೇ ಇರುವುದೇ ಮೇಲು ಅಂತಿರ್ಬೋದು. ಅಥವಾ ಇಲ್ಲೆಲ್ಲ ಕಥೆಗಳಲ್ಲಿ ಆನುಷಂಗಿಕವಾಗಿ ಅವರಿಗೊಂದು ಸಿದ್ಧಾದೇಶ ಇರುತ್ತದೆ, ಒಂದು ಭವಿಷ್ಯ ಇರುತ್ತದೆ, 1 ವರ್ಷ ಅವರಿಗೆ ಪರತಂತ್ರ ದಾಸ್ಯ ಹೀಗೆಲ್ಲ, ಅದಾದ ಮೇಲೆ ಚೆನ್ನಾಗುತ್ತದೆ, ಅಲ್ಲಿವರೆಗೂ ಸುಮ್ಮನೆ ತಾಳಿದವನು ಬಾಳಿಯಾನು ಅಂತಿರುವುದು, ಹೀಗೆಲ್ಲ ಇದ್ದಿರಬಹುದು. ಒಟ್ಟಿನಲ್ಲಿ ಆ ಕಲ್ಪನೆಯನ್ನು ತುಂಬ ಚೆನ್ನಾಗಿ ಬಳಸಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕಥಾಚರಿಸಾಗರದ ಅಥವಾ ಬೃಹತ್ ಕಥೆ ಯಾವುದಿದೆ ಆ ಮೂಲವೇ ಈ ಕಥೆಗೂ ಕಾರಣ ಅಂತನ್ನೋದು ಗೊತ್ತಾಗುತ್ತದೆ. ಮಾಲವಿಕಾಗ್ನಿಮಿತ್ರ ಇವೆಲ್ಲ ಕೂಡ ಆ ರೀತಿಯಾದ ಕಥಾತಂತುವನ್ನೇ ಒಳಗೊಂಡಿವೆ ಅಂತ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಕಥಾತಂತು ವಿಸ್ತಾರ ದೊಡ್ಡದಲ್ಲ, ಕಥಾ ನಿರ್ವಾಹ ರಂಗಮಂಚದ ಮೇಲೆ ಆಗಿರೋದು ತುಂಬ ಚೆನ್ನ. ಮೊದಲನೇ ಅಂಕದ ನಾಂದಿ ಶ್ಲೋಕದಿಂದ ನೋಡೋಣ. ನಾಂದಿ ಶ್ಲೋಕ ಶಿವನನ್ನೇ ಕುರಿತದ್ದಾಗಿದೆ. ಪಾರ್ವತಿಯ ಶಿವನ ಪ್ರಣಯವನ್ನು ಕುರಿತದ್ದು. ಬಹಳ ಪ್ರಖ್ಯಾತವಾದ ಶ್ಲೋಕ. ರತ್ನಾವಳಿ ನಾಟಕವಂತೂ ನಮ್ಮ ಅಲಂಕಾರಿಕರಿಗೆಲ್ಲ ಪರಮಪ್ರಿಯ. ರತ್ನಾವಳಿ ವೇಣಿ ಸಂಹಾರ, ಅದರಿಂದ ಧಾರಾಳವಾಗಿ ಉಲ್ಲೇಖಗಳು ಮಾಡೋರು. ಅಷ್ಟು ರೆಡಿಮೇಡ್ ಆನ್ಸರ್ಸ್ ತರಹ ಅದೆಲ್ಲ ನಾಟಕ ಲಕ್ಷಣಗಳಿಗೂ ಬೇಕಾದ ಉದಾಹರಣೆಗಳಲ್ಲಿ ಸಿಗುತ್ತವೆ ಅಂತ. ಪಾದಾಗ್ರಸ್ಥಿತೆಯ ಮುಹುಸ್ತನಭರೇಣ ಅನೀತಯ ನಮ್ರತಾಂ ಶಂಭೋ ಸಸ್ಪೃಹ ಲೋಚನತ್ರಯಪಥಂ ಯಾಂತ್ಯಾ ತದಾರಾಧನೆ ಹ್ರೀಮತ್ಯ ಶಿರಸೀಹಿತ ಸ ಪುಲಕ ಸ್ವೇದೋದ್ಗಮೋತ್ಕಂಪಯ ವಿಶ್ಲಿಷ್ಯನ್ ಕುಸುಮಾಂಜಲಿರ್ಗಿರ್ಜಯ
ಕ್ಷಿಪ್ತೋಂತರೇ ಪಾತು ವಹ. ಬಹಳ ಸುಂದರವಾದ ಚಿತ್ರಣ. ಶಿವ ತಪಸ್ಸು ಮಾಡ್ತಾ ಇದ್ದಾನೆ. ಅವನ ಬಳಿಗೆ ಪಾರ್ವತಿ ಹೋಗಿ ಪುಷ್ಪಾಂಜಲಿ ಅರ್ಪಣೆ ಮಾಡಬೇಕು. ಅವನು ಗಂಭೀರವಾಗಿ ಮೌನ ಮುದ್ರೆಯಲ್ಲಿ ತಪಸ್ಸು ಮಾಡ್ತಾ ಇದ್ದಾಗ ಇವಳು ಮೆಲ್ಲನೆ ಹೆಜ್ಜೆ ಇಟ್ಟುಕೊಂಡು ಹೋಗ್ತಾಳೆ. ಅಗ್ರತಲ ಸಂಚಾರ, ತುದಿಗಾಲದಲ್ಲಿ ಹೋಗೋದು ಅಂತ, ಪಾದಾಗ್ರಸ್ಥಿತೆಯ. ಮತ್ತು ನಮ್ರತೆಯಿಂದ ಬಾಗಿದ್ದಾಳೆ ಕೂಡ. ತನಬರೇಣ ಆನೀತಯ ನಮ್ರತಾಂ. ಮತ್ತು ಕಣ್ಣಲ್ಲಿ ಅವನ ಮೇಲೆ ಪ್ರೀತಿ ಆರಾಧನೆ ಇದೆ. ಸಸ್ಪೃಹ ಲೋಚನ ತ್ರಯಪಥಂ ಯಾಂತ್ಯಾಹ. ಶಿವನ ಕಣ್ಣಲ್ಲಿ ಆಕರ್ಷಣೆ ಇದೆ. ಇವಳು ಪ್ರೀತಿಯಿಂದ ಹೋಗ್ತಾ ಇದ್ದಾಳೆ. ಆದರೆ ಅವನು ತನ್ನ 3 ಕಣ್ಣನ್ನು ಇವಳ ಮೇಲೆ ಬೀರಿದ್ದಾನೆ. ಇದು ಪಾರ್ವತಿ ಮತ್ತು ಶಿವರ ಸನ್ನಿವೇಶ ವರ್ಣನೆಯನ್ನು ಕುಮಾರ ಸಂಭವದ 3ನೇ ಸರ್ಗದಲ್ಲಿ ಮಾಡಿದ್ದಾನಲ್ಲ. ಹರಸ್ತು ಕಿಂಚಿತ್ ಪರಿಲುಪ್ತ ಧೈರ್ಯ ಉಮಾಮುಖೆ ಬಿಂಬ ಫಲಾಧರೋಷ್ಟೇ ವ್ಯಾಪಾರ ಯಾಮಾಸ ವಿಲೋಚನಾನಿ ಚಂದ್ರೋದಯ ಆರಂಭ ಇವಾಂಬುರಾಶಿ ವ್ಯಾಪಾರ ಯಾಮಾಸ ವಿಲೋಚನಾನಿ. 3 ಕಣ್ಣನ್ನು ತೆರೆದು ನೋಡಿದ ಪಾರ್ವತಿಯನ್ನ. ತಂಪಾಗಿತ್ತು. ಅದು ಲೋಚನತ್ರಯಪಥಂ ಸಸ್ಪೃಹಂ ಲೋಚನತ್ರಯಪಥಂ ಯಾಂತ್ಯಾಹ ಶಂಭೋಹ ಅಂತ ಅಲ್ಲಿ ಕಾಳಿದಾಸನ್ನು ಓದಿರೋದನ್ನು ತೋರ್ಪಡಿಸ್ತಾ ಇದ್ದಾನೆ. ಮತ್ತು ಅವಳು ಶಿವನ ತಲೆ ಮೇಲೆ ಹೂಗಳನ್ನು ಅರ್ಪಣೆ ಮಾಡಬೇಕು, ಅಭಿಷೇಕ ಮಾಡಬೇಕು ಅಂತ ಅಂದ್ಕೊಂಡವಳು. ಶಿರಸಿ ಇಹಿತಃ ಕುಸುಮಾಂಜಲಿ. ರೋಮಾಂಚನವಾಗಿದೆ, ಕಂಪನವಾಗಿದೆ, ಬೆವತಿದ್ದಾಳೆ. ಸ ಪುಲಕ ಸ್ವೇದ ಉದ್ಗಮ ಉತ್ಕಂಪಯ. ಮಧ್ಯದಲ್ಲಿಯೇನೆ, ಅಲ್ಲಿವರೆಗೂ ಹೋಗೋದಕ್ಕಿಂತ ಮುಂಚೆ ಹಾದಿಯ ಮಧ್ಯದಲ್ಲೇನೆ ಕ್ಷಿಪ್ತ ಅಂತರೆ, ಹೂ ಜಾರಿ ಕೈಯಿಂದ ಬಿತ್ತು. ಅಂಥ ಬಿದ್ದು ಹೋದ ಆ ಪುಷ್ಪಾಂಜಲಿ ನಮ್ಮನ್ನು ಕಾಪಾಡಲಿ ಅಂತ ಅಭಿನವ್ ಗುಪ್ತ ಇದನ್ನು 108 ಕರ್ಣಗಳ ಮೊದಲನೇ ಕರ್ಣವಾದ ತಲಪುಷ್ಪಪುಟ ಕರ್ಣಕ್ಕೆ ಲಕ್ಷ್ಯ ಪದ್ಯವಾಗಿ ಕೊಟ್ಟಿದ್ದಾನೆ. ಈ ಒಂದು ಪದ್ಯವನ್ನು ಇಡೀ ತಲಪುಷ್ಪಪುಟ ಕರ್ಣದಲ್ಲಿ ಮಾಡಬಹುದು ಅಂತ. ಅದನ್ನೇ ನಮ್ಮ ಸುಂದರಿ ಸಂತಾನಂ ಅವರು ಕರ್ಣ ವಿನಿಯೋಗ ಮಾಲಿಕಾ ಅನ್ನುವ ಒಂದು ಸಿಡಿಯಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಪದ್ಮಸುಬ್ರಹ್ಮಣ್ಯಂ ಅವರು ಮಾಡಿದ್ರು ಒಮ್ಮೆ. ತುಂಬ ಸುಂದರವಾದ ಸನ್ನಿವೇಶ. ಒಂದು ಕರ್ಣ ಇಡೀ ಒಂದು ಪದ್ಯವನ್ನು ಅಭಿನಯ ಮಾಡ್ತಕ್ಕಂಥದ್ದು. ಹೀಗೆ ಆ ದೇವಿಯ ಹಾದಿಯಲ್ಲೇ ಜಾರಿ ಬಿದ್ದ ಹೂಗಳ ಬೊಗಸೆ ನಮ್ಮನ್ನು ಕಾಪಾಡಲಿ. ಮುಂದೆ ಇನ್ನೊಂದು, ಅದು ಶಿವ ಪಾರ್ವತಿಯರ ಮದುವೆ ಆದ ಮೇಲಿನ ಸನ್ನಿವೇಶ. ಔತ್ಸುಕ್ಯೇನ ಕೃತತ್ವರ ಸಹಭುವ ವ್ಯಾವರ್ತಮಾನ ಹ್ರಿಯ ತೈಸ್ತೈರ್ಬಂಧುವಧೂಜನಸ್ಯ ವಚನೈರ್ನೀತಾಭಿಮುಖ್ಯಂ ಪುನಃ ದೃಷ್ಟ್ವಾಗ್ರೇ ವರಮತ್ತ ಸಾಧ್ವಸರಸ ಗೌರೀ ನವೇ ಸಂಗಮೇ ಸಂರೋಹತ್ ಪುಲಕ ಹರೇಣ ಹಸತ ಶ್ಲಿಷ್ಟಾ ಶಿವಾಯಸ್ತುವ. ಗೆಳತಿಯರು ಎಲ್ಲ ಶಿವ ಇರೋ ಜಾಗಕ್ಕೆ ಅವಳನ್ನು ಮದುವೆ ಆದಮೇಲೆ ತಲುಪಿಸಬೇಕು ಅಂತ ಹೋಗ್ತಾ ಇದ್ದಾಗ ಅವಳಿಗೆ ಉಂಟಾದಂಥ ನಾಚಿಕೆ ಇರಬಹುದು, ರೋಮಾಂಚನ ಇರಬಹುದು, ಮಿಕ್ಕವರ ಗೇಲಿ ಇರಬಹುದು. ಆ ಎಲ್ಲ ವಿನೋದ ವಿಲಾಸಗಳು ನಮ್ಮನ್ನು ಕಾಪಾಡಲಿ ಅಂತ. ಅದಾದ ಮೇಲೆ ಮಹಾದೇವನ ಒಂದು ವೀರ ರೌದ್ರಗಳ ಸನ್ನಿವೇಶದ ಚಿತ್ರವನ್ನು ಕೊಡ್ತಾನೆ. ಕ್ರೋಧೇದ್ಧೈರ್ ದೃಷ್ಟಿಪಾತೈ ತ್ರಿಭಿರುಪಶಮಿತ ವಹ್ನಯೋಮಿ ತ್ರಯೋಪಿ ತ್ರಾಸಾರ್ಥ ಋತ್ವಿಜೋ ಅಧಶ್ಚಪಲ ಗಣ ಹೃತೋಷ್ಣೀಶ ಪಟ್ಟಾ ಪತಂತಿ ದಕ್ಷ ಸ್ತೌತ್ಯಸ್ಯ ಪತ್ನಿ ವಿಲಪತಿ ಕರುಣಂ ವಿದ್ರುತಂಚಾಪಿ ದೈವೈ ಶಂಸನ್ನಿತ್ಯಾತ್ತಹಾಸೋ ಮಖಮಥನ ವಿಧೌ ಪಾತು ದೇವ್ಯೈ ಶಿವೋವಹ. ಅದು ದಕ್ಷಾಧ್ವರ ಧ್ವಂಸದ ಪದ್ಯ. ಇದು ದಕ್ಷ ಯಜ್ಞ ಧ್ವಂಸ ಮಾಡಿದ ಶಿವನದು. ಕ್ರೋಧೈಹಿ ದೃಷ್ಟಿಪಾತೈಹಿ, ಕೋಪದಿಂದ ಉರಿದು ಹೋಗ್ತಾ ಇರತಕ್ಕಂಥ ನೋಟಗಳಿಂದ ವಹ್ನಯೋಮಿ ತ್ರಯೋಪಿ ಉಪಶಮಿತಾ. 3 ಬೆಂಕಿಗಳು, ಯಜ್ಞದಲ್ಲಿ ತ್ರೇತಾಗ್ನಿಗಳು ಅಂತಾರಲ್ಲ, ಆಹವನೀಯ, ಗಾರ್ಹಪತ್ಯ ಮತ್ತು ದಕ್ಷಿಣ, ಆ 3 ಅಗ್ನಿಗಳನ್ನು ತನ್ನ ಕೋಪಾಗ್ನಿಯಿಂದ ಸುಟ್ಟ ಅಂತ. ಬೆಂಕಿಯಿಂದ ಸುಡತಕ್ಕಂಥದ್ದು ನೋಡಿ. ದೃಷ್ಟಿಪಾತೈಹಿ ಕ್ರೋಧೈಹಿ ದೃಷ್ಟಿಪಾತೈಹಿ ಉಪಶಮಿತಾ ವಹ್ನಯ ಅಂತ. ಬೆಂಕಿಯನ್ನು ಆರಿಸ್ತಕ್ಕಂಥದ್ದು ಅನ್ನೋಲ್ಲಿ ಆ ವಿಶಿಷ್ಟತೆ ಕಾಣಿಸುತ್ತದೆ. ತ್ರಾಸಾರ್ಥ ಋತ್ವಿಜ. ಇನ್ನು ದಕ್ಷ ಯಜ್ಞಕ್ಕಾಗಿ ಬಂದ ಋತ್ವಿಜರನ್ನೆಲ್ಲ ಶಿವಗಣಗಳು, ಭದ್ರಕಾಳಿ, ವೀರಭದ್ರ ಮೊದಲಾದವರೆಲ್ಲ ಧ್ವಂಸ ಮಾಡಿಬಿಟ್ರು. ಹೃತೋಷ್ಣೀಶ ಪಟ್ಟಾಹ, ಅವರಿಗೆ ಕುಲಾವಿ ಹಾಕ್ಕೊಳ್ತಾ ಇದ್ರು, ಉಷ್ಣೀಶ. ಇದನ್ನು ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದಾನೆ ಲೇಖಕ ಹರ್ಷ ಅಂದರೆ, ಶ್ರೌತಯಾಗ ಮಾಡುವವರು ತಲೆಗೆ ಕೆಂಪು ಬಣ್ಣದ ಕುಲಾವಿ ಹಾಕ್ಕೊಳ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಆ ಕುಲಾವಿಗಳನ್ನೆಲ್ಲ ಕಿತ್ತು ಅವರಿಗೆ ಬೇಕಾದಷ್ಟು ತೊಂದರೆಗಳನ್ನು ಕೊಟ್ಟಿದ್ದು ಕೂಡ ಶಿವಪುರಾಣದಲ್ಲಿ ಬರುತ್ತದೆ. ಅವರ ಉಷ್ಣೀಶ ಪಟ್ಟಗಳನ್ನೆಲ್ಲ ಕಿತ್ತಾಕಿದ್ರು, ಮುಂಡಾಸನ್ನ, ಕುಲಾವಿಯನ್ನು ಎಲ್ಲ. ದಕ್ಷ ಅವನು ಅದಕ್ಷನಾಗಿ ತನ್ನ ತಲೆಯೇ ಕತ್ತರಿಸಲ್ಪಡುತ್ತದೆ, ಮತ್ತು ಮೇಕೆ ತಲೆ ಬರುತ್ತದೆ. ಅವನು ಶಿವನನ್ನು ಸ್ತೋತ್ರ ಮಾಡ್ತಾನೆ, ಮತ್ತು ಅವನ ಹೆಂಡೆಯರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಆಗ ದಕ್ಷಾಧ್ವರ ನಾಶ ಮಾಡಿದ ಶಿವ ಸಮಾಧಾನಗೊಂಡು ಮುಗುಳ್ನಗೆ ನಗುತ್ತಾನಲ್ಲ. ಶಂಸನ್ ಇತ್ಯಾತ್ತಹಾಸೋ ಮಖಮಥನ ವಿಧೌ ಪಾತು
ಅಂಥ ಶಿವ ನಮ್ಮನ್ನು ಕಾಪಾಡಲಿ ಅಂತಕ್ಕಂಥದ್ದು ಒಂದು ಪದ್ಯ. ಹೀಗೆ ಆರಂಭ ಮಾಡಿ ಸೂತ್ರಧಾರ ಬರ್ತಾನೆ. ಅಲಮತಿ ವಿಸ್ತರೇಣ ಅಂತಾನೆ. ಮೊದಲಿಗೆ ಅಲಮತಿ ವಿಸ್ತರೇಣ ಯಾಕೆ ಅಂದರೆ, ಈ ನಾಂದಿ ಅಂತ ಏನಿದೆ ಅದು ಪೂರ್ವರಂಗ ಅನ್ನುವ ರಂಗಸ್ಥಳದ ಮೇಲೆ 17 ಅಂಶಗಳು ಬೇರೆ 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 ನಡೆಯುತ್ತವೆ. ಅದೆಲ್ಲ ವಿಸ್ತಾರವಾಗಿ ನಡೆದಿದೆ. ಇದು ನಾಟಿಕೆ ಆಗಿದ್ದರಿಂದ ಚಿತ್ರಪೂರ್ವರಂಗ ಅಂತ ಮಾಡಿದ್ದಾರೆ. ಅಂದರೆ ಹಾಡು, ಕುಣಿತ, ವಾದ್ಯ ಎಲ್ಲ ವಿಶೇಷವಾಗಿರ್ತಕ್ಕಂಥದ್ದು. ಅದರಿಂದ ಅದೇ 1-2-3 ಗಂಟೆ ಅಷ್ಟಾಗ್ಬಿಡುತ್ತೆ. ಇನ್ನು ಸಾಕು ಅಂತ. ನಮ್ಮ ಯಕ್ಷಗಾನದಲ್ಲಿ ಸಭಾಲಕ್ಷಣ ಅಂತ, ಪೂರ್ವರಂಗ ಅಂತ ಹೇಳ್ತಾರೆ. ಕಟ್ಟು ಹಾಸ್ಯ ಬರುತ್ತೆ, ಪೀಠಿಕಾಸ್ತ್ರೀ ವೇಷ ಬರುತ್ತೆ, ನಿತ್ಯಸ್ತ್ರೀ ವೇಷ ಬರುತ್ತೆ, ಬಾಲಗೋಪಾಲ ಬರ್ತದೆ, ಬೆಳೀತಾ ಹೋಗುತ್ತದೆ. ಹಾಗೆ ಉಪಕ್ರಮವೇ ಹೆಚ್ಚಾಯಿತು. ಅದರಿಂದ ಅಲಮತಿ ವಿಸ್ತರೇಣ ಅಂತಂದಿದ್ದಾನೆ. ಮತ್ತು ಎಂದಿನಂತೆ ಹಿಂದಿನ ನಾಟಕದಲ್ಲಿ ನಾವು ನೋಡಿದಂತೆ ಶ್ರೀಹರ್ಷೋ ನಿಪುಣಃ ಕವಿ ಪರಿಷದಪ್ಯೇಷ ಗುಣಗ್ರಾಹಿಣಿ ಲೋಕೆ ಹಾರಿಚ ವತ್ಸರಾಜ ಚರಿತಂ ನಾಟ್ಯೇಚ ದಕ್ಷಾವಯಂ ವಸ್ತ್ವೇಕೇಕ ಮಹಿ ಅಪೀಹ ವಾಂಛಿತ ಫಲಪ್ರಾಪ್ತಿ ಪದಂ ಕಿಂ ಪುನಃ ಮದ್ಭಾಗ್ಯೋಪಚಯಾದಯಂ ಸಮುದಿತಃ ಸರ್ವೋ ಗುಣಾನಾಂ ಗಣಃ. ಎಲ್ಲ ಚೆನ್ನಾಗಿರುವ ಕವಿ, ಚೆನ್ನಾಗಿರುವ ರಚನೆ, ಚೆನ್ನಾಗಿರುವ ಸಹೃದಯರು, ಸೊಗಸಾದ ಸನ್ನಿವೇಶ ಎಲ್ಲ ಚೆನ್ನಾಗುತ್ತದೆ ಎನ್ನುವ ಭಾವ ಏರ್ಪಡಿಸಿ ಹಿಂದಿನ ನಾಟಕದಲ್ಲಿ ಅವನೊಬ್ಬನೇ ಎಲ್ಲ ನಿರ್ವಾಹ ಮಾಡ್ದ. ಈಗ ನಟಿಯನ್ನು ಕರೀತಾನೆ. ಅದೊಂದು ಒಳ್ಳೆಯ ಬೆಳವಣಿಗೆ. ಸಂವಾದ ಆದಾಗಲೇ ಚೆನ್ನ, ಮಾನೋಲಾಗ್ಗಿಂತ ಡೈಲಾಗ್ ಚೆನ್ನ ಅಂತ. ಆಕಾಶವಾಣಿಯಲ್ಲಿ ಹಿಂದೆ ಎಲ್ಲ ಕಾರ್ಯಕ್ರಮ ಕೊಡೋಕೆ ಹೋಗುವಾಗ ಒಂದು ಲೇಡಿ ವಾಯ್ಸ್ ಇದ್ದರೆ ಚೆನ್ನ ಅಂತನ್ನೋರು. ನಾನು ಎಲ್ಲಿಂದ ಹುಡ್ಕೊಂಡು ಬರೋದು, ನಾನೇ ಕಂಠ ಬದಲಾಯಿಸಿ ಮಾತಾಡ್ತೀನಿ ಅಷ್ಟೇ ಅಂತ ಅನ್ಬೇಕು. ಇಲ್ಲ ನೋಡಿ, ಇಟ್ ವಿಲ್ ಬೂಸ್ಟ್, ಇಟ್ ವಿಲ್ ಲಿಫ್ಟ್ ಅಂತೆಲ್ಲ ಅಂತ ಇದ್ರು. ಮತ್ತೆ ಯಾರನ್ನಾದ್ರೂ ಕೇಳಿ ಅವ್ರು ನೀವು ಬನ್ನಿ ಅಂತ ಹೇಳಿ ಅವ್ರನ್ನ ಕೂತ್ಕೊಂಡು ತರಬೇತಿ ಕೊಟ್ಟು ಅದು ಮತ್ತೆ ಅವರು ಬೈದು ಇದೇನೇನೋ ಆಗ್ತಾ ಇತ್ತು. 2-3 ಗಂಡಸರಿದ್ರೆ ಒಬ್ಬರಾದರೂ ಹೆಣ್ಣು ಮಗಳು ಇರಬೇಕು, ಆ ಧ್ವನಿ ಚೆನ್ನ. ಈಗಂತೂ ಜೆಂಡರ್ ಈಕ್ವಾಲಿಟಿ ಅಂತ ಅನ್ನೋದು ಮಾಡಿ ಎಲ್ಲ ವೆರೈಟಿ ಕಾಪಾಡಬೇಕು ಅಂತ MNCಗಳಲ್ಲೂ ಮಾಡ್ತಾರೆ. ಆದರೆ ಇಲ್ಲಿ ರಂಗಸ್ಥಳದ ಮೇಲೆ ರಾಜಿಸುವುದೇ ಹೆಂಗಸರು. ಅವರಿಲ್ಲದೆ ಇದ್ರೆ ಸೊಗಸಿಲ್ಲ. ಅಭಿನಯ, ನೃತ್ಯ, ಗೀತ ಎಲ್ಲ. ಹಾಗಾಗಿ ಸೂತ್ರಧಾರ ನಟಿಯನ್ನು ಕರೀತಾನೆ. ತದ್ಯಾವತ್ ಗೃಹಂಗತ್ವ ಗೃಹಿಣೀಂ ಆಹೂಯ ಸಂಗೀತಕ ಮನುತಿಷ್ಠಾಮಿ. ಮನೆಗೆ ಹೋಗಿ ಗೃಹಿಣಿಯನ್ನೇ ಕರ್ಕೊಂಡು ಬರ್ತೀನಿ ಅಂತ ಒಂದು ಪರಿಕ್ರಮ ಮಾಡಿ ಇದಮಸ್ಮದೀಯಂ ಗೃಹಂ, ಓ ಮನೆ ಅಂಥೇಳಿ ನಟಿಯನ್ನು ಕರೀತಾನೆ. ಆರ್ಯೇ ಇತಸ್ತಾವತ್, ಆರ್ಯಪುತ್ರ ಇಯಮಸ್ಮಿ, ಇದೋ ಬಂದಿದ್ದೀನಿ ಅಂತಂತಾನೆ. ಆಗ ಕೋನಿಯೋಗ ಅನುಷ್ಠೀಯತಾಮಿತಿ, ಏನು ಮಾಡಬೇಕಾಗಿದೆ ಕೆಲಸ? ಅದಕ್ಕೆ ಅವಳು ಕೇಳಿದ ಪ್ರಶ್ನೆಗೆ ಇವನು ಹೇಳ್ತಾನೆ, ಆರ್ಯೇ ರತ್ನಾವಳಿ ದರ್ಶನೋತ್ಸುಕೋಯಂ ರಾಜಲೋಕ ತದ್ ಗೃಹ್ಯತಾಂ ನೇಪಥ್ಯಂ. ರತ್ನಾವಳಿ ರೂಪಕ ನೋಡಬೇಕು ಅಂತಿದ್ದಾರೆ, ವೇಷ ಹಾಕು ಅಂದರೆ ಅದೆಲ್ಲ ಕಂಪನಿ. ಆ ನಾಟಕದ ಕಂಪನಿಯಲ್ಲಿ ಪ್ರತಿಯೊಬ್ಬ ಮನೆ ಮಂದಿಯೂ ಕೂಡ ಮಾಡ್ತಾ ಇದ್ರು ಅಂತ ಮೊನ್ನೆ ನಾನು ತಿಳಿಸಿದಂತೆ. ನೇಪಥ್ಯ ಅಂದರೆ ವೇಷವನ್ನು ಧರಿಸ್ಕೊಳ್ಬೇಕು ಅಂತ. ಇವಳು ಹೇಳ್ತಾಳೆ, ನನಗೆ ಮೂಡಿಲ್ಲ ಅಂತ. ಆರ್ಯಪುತ್ರ ನಿಶ್ಚಿಂತ ಇದಾನಿಂ ಅಸಿ ತ್ವಂ ತತ್ ಕಸ್ಮಾನ್ನ ನೃತ್ಯಸಿ. ನೀನೇನು ನಿಶ್ಚಿಂತೆಯಾಗಿದೆಯಾ, ಹಾಗಾಗಿ ಕುಣಿದಾಡ್ತೀಯ, ಹಾರಾಡ್ತೀಯ, ಅಭಿನಯಿಸ್ತೀಯ. ಮಮ್ಮ ಪುನರ್ ಮಂದಭಾಗ್ಯಾಯ ಏಕೈವ ದುಹಿತ. ಅಯ್ಯೋ, ನನಗೆ ಒಬ್ಬಳೇ ಮಗಳು, ಅಂದರೆ ನಿನಗೋಳು ಮಗಳು, ಆದರೆ ನೀನು ಗಮನಿಸಿಯೇ ಇಲ್ಲ. ತ್ವಯ ಕಸ್ಮಿನ್ನಪಿ ದೇಶಾಂತರೇ ದತ್ತ, ನೀನು ಅವಳನ್ನು ಯಾವುದೋ ಪರದೇಶಕ್ಕೆ ಕೊಟ್ಟಿದ್ದೀಯ. ಕಥಮೇವಂ ದೂರದೇಶ ಸ್ಥಿತೇನ ಭರ್ತ್ರಾ ಸಹ ಸ್ಯಾಹ ಪಾಣಿಗ್ರಹಣಂ ಭವಿಷ್ಯತೀತಿ ಅನಯಾ ಚಿಂತೆಯ ಆತ್ಮಾಪಿ ಮೇ ನ ಪ್ರತಿಭಾತಿ. ಆ ದೂರದಲ್ಲಿದ್ದಾಳೆ, ಅವಳಿಗೆ ಮದುವೆ ಏರ್ಪಾಟಾಗಬೇಕು, ಅವಳಿಗೆ ಹೇಗಾಗುತ್ತೋ ಏನೋ ಗೊತ್ತಿಲ್ಲ. ಈ ಚಿಂತೆ ನನಗಿದೆ, ನಿನಗೊಂದು ಸ್ವಲ್ಪವೂ ಇಲ್ಲ. ಕಿಂ ಪುನರ್ ನರ್ತಿತವ್ಯ, ಮತ್ತೇನು ಅಭಿನಯಿಸೋದು ಅಂತ. ಆಗವನು ಹೇಳ್ತಾನೆ, ಹಾಗೆಲ್ಲ ಯೋಚನೆ ಮಾಡಬೇಡ. ಆರ್ಯೇ ದೂರಸ್ಥಿತೇನ ಇತಿ ಅಲಂ ಉದ್ವೇಗೇನ. ದೂರ ಇದ್ದಾರೆ ಆತ್ಮೀಯರು ಅಂತ ಚಿಂತೆ ಬೇಡ. ದ್ವೀಪಾದನ್ಯಾದಸ್ಮಾದಪಿ ಅಸ್ಮಾದಪಿ ಮಧ್ಯಾದಪಿ ಜಲನಿಧೇಹೆ ದಿಶೋಪ್ಯಂತಾತ್ ಆನೀಯ ಝಟಿತಿ ಘಟಯತಿ ವಿಧಿ ಅಭಿಮತಂ ಅಭಿಮುಖೀಭೂತಃ. ವಿಧಿ ಅಭಿಮತಂ ಅಭಿಮುಖೀಭೂತಃ. ತನಗೆ ಒಪ್ಪಿದ ಸನ್ನಿವೇಶ ಬಂದರೆ ವಿಧಿ, ಅವರು ದ್ವೀಪಾದನ್ಯಸ್ಮಾದಪಿ ಇನ್ನೊಂದು ದ್ವೀಪದಲ್ಲಿದ್ದರು, ಜಲದೇಹೆ ಮಧ್ಯಾದಪಿ ಸಮುದ್ರದ ಮಧ್ಯದಲ್ಲಿದ್ದರು, ದಿಶೋಪ್ಯಂತಾತ್ ದಿಗಂತದಲ್ಲಿದ್ದರೂ ಕೂಡ ಆನೀಯ ಝಟಿತಿ ಘಟಯತಿ. ಬೇಗ ಗಂಡು ಹೆಣ್ಣನ್ನು ತಂದು ಬೆಸ್ದು ಬಿಡ್ತಾನೆ. ಕಂಕಣ ಬಲ ಕೂಡಿ ಬರಬೇಕು, ಎಷ್ಟು ದೂರ ಇದ್ದರೂ ಆಗುತ್ತದೆ, ಅಲ್ಲಿವರೆಗೂ ಎಷ್ಟು ಹತ್ತಿರ ಇದ್ದರೂ ಗೊತ್ತಿರೋಲ್ಲ ಅಂತ. ಇದು ತುಂಬ ಜನ ಹೇಳ್ತಾರಲ್ಲ, ಮನೆ ಪಕ್ಕದ ರಸ್ತೆಯಲ್ಲೇ ಇದ್ದರೂ ನಮಗೆ ಗೊತ್ತಿರೋಲ್ಲ ಅಂತ. ಎಲ್ಲೋ ವಿದೇಶದಿಂದ ಇದ್ದರೂ ಬಂದು ಒಂದು ವಾರದಲ್ಲಿ ಮದುವೆ ಆಗ್ಬಿಡ್ತು ಅಂತ ಹೇಳ್ತೀವಲ್ಲ, ಆ ರೀತಿಯಾದ ಮಾತನ್ನು ಹೇಳ್ತಾನೆ ಸೂತ್ರಧಾರ. ತತ್ಕ್ಷಣವೇ ಮುಖ್ಯ ನಾಟಕಕ್ಕೆ ಬಂದುಬಿಡ್ತೀವಿ. ಇದು ಸಂಸ್ಕೃತ ನಾಟಕಗಳ ಒಂದು ವೈಶಿಷ್ಟ್ಯ. ನೇಪಥ್ಯದಲ್ಲಿ ಅಂದರೆ ಹಿಂದಿನಿಂದ ತೆರೆ ಹಿಂದಿನಿಂದ ಯೋಗಂಧರಾಯಣ ಮಾತಾಡ್ತಾನೆ. ಸಾಧು ಭರತಪುತ್ರ ಸಾಧು, ಆಹಾ ನಟ ಸಾಧು ಸಾಧು ಅಂತಂತಾನೆ.
ಬಲ ಅಂತ. ಕಸ್ಸಂದೇಹ ಅಂತ ಅದೇ ಪದ್ಯ ಹೇಳ್ತಾನೆ. ಅನ್ಯಸ್ಮಾದಪಿ ಮಧ್ಯಾದಪಿ ಜಲನಿಧೇ ದಿಶೋಪ್ಯಂತಾತ ಆನೀಯ ಝಟಿತಿ ಘಟಯತಿ ವಿಧಿ ಅಭಿಮತಂ ಅಭಿಮುಖೀಭೂತಃ. ಆಗ ಸೂತ್ರಧಾರ ಮುಂದೆ ಇದ್ದು ಕೇಳ್ಕೊತಾನೆ, ಆರ್ಯೇ ಏಷ ಮಮ ಕನಿಯಾನ್ ಭ್ರಾತ, ಇವನು ನನ್ನ ತಮ್ಮ, ಗೃಹೀತ ಯೋಗಂದ್ರಾಯಣ ಭೂಮಿಕಃ, ಯೋಗಂದ್ರಾಯಣ ದ್ವೇಷ ಹಾಕ್ಕೊಂಡು ಬಂದುಬಿಟ್ಟಿದ್ದಾನೆ, ಪ್ರಾಪ್ತ ಏವ ಬಂದೇ ಬಿಟ್ಟಿದ್ದಾನೆ, ತದೇಹಿ ಆವಾಮಪಿ ನೇಪಥ್ಯ ಗ್ರಹಣಾಯ ಸಜ್ಜೀಭವಾವ, ನಾವು ಈ ವೇಷ ಹಾಕ್ಕೊಂಡು ಬರೋಣ. ಆದರೆ ಇವರಿಬ್ಬರೇ ವಾಸವದತ್ತೆ ಮತ್ತು ಉದಯನನ ವೇಷ ಹಾಕ್ಕೊಳ್ಳೋದು ಅಂತ ಮುಖ್ಯ ವೇಷಧಾರಿಗಳಾಗಿರ್ತಾರೆ. ಸಾಮಾನ್ಯವಾಗಿ ಡಾನ್ಸ್ ಕಂಪ್ನಿ ನಡೆಸೋರು ಅವರು ಮುಖ್ಯ ವೇಷ ಮಾಡೋದು ಅನಿವಾರ್ಯ. ಅದು ಮಾಡದೇ ಇದ್ದರೆ ಹೇಗೆ? ತಾವು ಕಲೆಕ್ಷನ್ ಆದರೂ ಆಗದಿದ್ರೂ ಪರವಾಗಿಲ್ಲ, ರಂಗಸ್ಥಳದ ಮೇಲೆ ಕನೆಕ್ಷನ್ ಚೆನ್ನಾಗಿರಬೇಕಲ್ವಾ, ಅದಕ್ಕೋಸ್ಕರ ಅಂತ. ಹಾಗಾಗಿ ಅವರು ಪ್ರಧಾನ ಪಾತ್ರ ವಹಿಸ್ತಾರೆ. ಶೇಕ್ಸ್ಪಿಯರ್ ಅಂತೂ ಅವನು ಅನೇಕ ರೂಪಕಗಳಲ್ಲಿ ಒಂದಲ್ಲ ಒಂದು ಪಾತ್ರ ಮಾಡ್ತಾ ಇದ್ದಂತೆ, ಕೆಲವು ಸತಿ ಹಲವು ಪಾತ್ರಗಳು ಮಾಡ್ತಾ ಇದ್ದಂತೆ. ಹ್ಯಾಮ್ಲೆಟ್ಟಲ್ಲಿ ಗೋಸ್ಟ್ ಪಾತ್ರ ಅವನೇ ಮಾಡ್ತಾ ಇದ್ದ ಅಂತಂತಾನೆ. ಅದು ಒಂದು ಕರಿಷ್ಮ, ಅದನ್ನು ಇಟ್ಕೊಳ್ಬೇಕು ಅಂತ ಆ ರೀತಿ ಆದದ್ದು. ಹಾಗೆ ಬರ್ತಾರೆ. ಈ ರೀತಿಯಲ್ಲಿ ಈ ಪ್ರಸ್ತಾವನೆಗಳು ವರ್ತಮಾನಕ್ಕೆ ಆ ಪ್ರಾಚೀನ ಭೂತಕಾಲಕ್ಕೆ ಎರಡಕ್ಕೂ ಒಂದು ಸಂಬಂಧವನ್ನು ಕಲ್ಪಿಸುತ್ತವೆ. ಅದನ್ನು ತುಂಬ ಸುಂದರವಾಗಿ ಮಾಡ್ತಾರೆ ಸಂಸ್ಕೃತ ಲೇಖಕರು. ಈಗ ಯೋಗಂಧರಾಯಣ ಬರ್ತಾನೆ. ಅವನು ಹೇಳ್ತಾನೆ, ನಾನು ಮೊದಲೇ ತಿಳಿಸಿದಂತೆ ಸಿದ್ಧರ ಆದೇಶ ಆಗಿದೆ, ಸಿಂಹಳ ದೇಶದ ಮಹಾರಾಜ ಯಾವನಿದ್ದಾನೆ ಅವನ ಜೊತೆಗೆ ಸಂಬಂಧ ಆಗಬೇಕು ಅಂತ. ಆದರೆ ಅವನು ಒಪ್ತಾ ಇಲ್ಲ. ಹೀಗಾಗಿ ನಮ್ಮ ವರ್ತಕರೆಲ್ಲ ಹೋಗಿದ್ದನು. ಹಾಗೆ ಬರುವಾಗ ಒಂದು ರತ್ನಮಾಲಾ ಚಿಹ್ನಾಯಾಹ ಪ್ರತಭಿಜ್ಞಾನಾದ್ ಇಹ ಆನಯನಂಚ, ರತ್ನಮಾಲೆ ಹಾಕ್ಕೊಂಡಿರ್ತಕ್ಕಂಥ ಒಬ್ಬ ಹುಡುಗಿ ಬಂದಳು. ಹಡಗಿನಲ್ಲಿ ಯಾವುದೋ ಒಂದು ಫಲಕದ ಮೇಲೆ ತೇಲಿ ಬರ್ತಾ ಇದ್ಲು. ಫಲಕಾಸಾಧನಂ ಕ್ವಚ ಕೌಶಾಂಬೀಯೇನ ಮಣಿಜ ಸಿಂಹಲೇಭ್ಯ ಪ್ರತ್ಯಾಗಚ್ಚತ ತದವಸ್ಥಾಯಾ ಸಂಭಾವನಂ ರತ್ನಮಾಲಾ ಚಿಹ್ನಾಯಾಹ ಪ್ರತಿಭಿಜ್ಞಾನಾದ್ ಇಹ ಆನಯನಂಚ. ಎಲ್ಲಾದರೂ ಉಂಟೆ ಸಮುದ್ರದಲ್ಲಿ ಪ್ರಯಾಣ ಅಂದರೆ ಏನು, ಅಲ್ಲಿ ಸತ್ತು ಬದುಕಿ ಬರೋದು ಅಂತಂದರೆ ಏನು, ಈ ಥರ ಆಗಿದೆ. ಈ ಹುಡುಗಿ ಬಂದಿದ್ದಾಳೆ, ಮಯಾಪಿ ಚೈನಾಂ ದೇವಿ ಹಸ್ತೆ ಸಗೌರವಂ ನಿಕ್ಷಿಪ್ತ ಅಂತ. ನಾನು ಆ ರಾಜಕುಮಾರಿನೋ ಅವಳು ಯಾರು ಗೊತ್ತಿಲ್ಲ ಅವನಿಗೆ. ಸುಂದರಿ ಬಂದಳು, ವರ್ತಕ ಕರ್ಕೊಂಡು ಬಂದ, ಅವಳನ್ನು ಮಹಾರಾಣಿ ವಶಕ್ಕೆ ಕೊಟ್ಟಿದ್ದೀನಿ ಅಂತ ಅಷ್ಟು ಹೇಳ್ತಾನೆ. ಅರೆ ಅವನಿಗೆ ಇದಿಷ್ಟು ಗೊತ್ತಿರುತ್ತೆ, ಆದರೆ ಅದನ್ನು ಬಿಟ್ಕೊಡ್ತಿಲ್ಲ ಅಂತಲೂ ಕೆಲವು ವಿಮರ್ಶಕರು ಹೇಳ್ತಾರೆ. ಮತ್ತು ನಾವು ಸಿಂಹಲ ದೇಶಕ್ಕೆ ಕಳಿಸಿದ್ವಿ ನಮ್ಮ ಕಡೆಯಿಂದ ನೆಗೋಷಿಯೇಟ್ ಮಾಡಬೇಕು ಅಂತ. ಅಲ್ಲಿಂದ ಒಬ್ಬ ಕಂಚುಕಿ ಬಾಭ್ರವ್ಯ ಅಂತನವನು ಬಂದಿದ್ದ. ಮತ್ತು ಸಿಂಹಲೇಶ್ವರ ಅಮಾತ್ಯ ಅವನು ವಸುಭೂತಿ ಅಂತ ಬಂದಿದ್ದ. ಅವರು ನಮ್ಮ ಮುಖ್ಯ ಸೇನಾಪತಿ ಮಂತ್ರಿ ಆದಂಥ ರುಮಣ್ವಂತ ಅವರು ಸೇರಿಕೊಂಡ್ರು. ಆದರೆ ಏನೋ ಗೊತ್ತಿಲ್ಲ, ಎಲ್ಲಿ ಅವರಿನ್ನೂ ಬಂದಿಲ್ಲ. ತದೇವಂ ನಿಷ್ಪನ್ನ ಪ್ರಾಯಮಪಿ ಪ್ರಭು ಪ್ರಯೋಜನಂ ನಮೇ ಧೃತಿಂ ಆವಹತಿ. ಇವ್ರು ಹೋದರು, ಅದು ಹೇಗೋ ವಾಸವದತ್ತೆ ಬದುಕಿಲ್ಲ ಅಂತನ್ನೋ ಸುಳ್ಳು ಸುದ್ದಿನ ತಂದು ಅವಳನ್ನು ಕರ್ಕೊಂಡು ಬರಬೇಕು ಅಂತ ನೋಡುವಾಗ ಹೀಗೆಲ್ಲ ಆಗಿದೆ, ಹಡಗು ಒಡೆದೋಗಿದೆ, ಯಾರೋ ಒಬ್ಬ ಹುಡುಗಿ ಬಂದಿದ್ದಾಳೆ, ಅವಳು ಏನಾಗಿದ್ದಾಳೆ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ಏನು ಮಾಡೋಣ ಅಂತ ಅವನು ಯೋಚನೆ ಮಾಡ್ತಾ, ನಮ್ಮ ಮಹಾರಾಜ ಚಕ್ರವರ್ತಿ ಆಗಬೇಕು ಅಂತ ಎಷ್ಟು ಅಪೇಕ್ಷೆ ಪಟ್ಟರೂ ಕೂಡ ಪ್ರಭು ಪ್ರಯೋಜನಂ ನಮೇ ಧೃತಿಮಾವಹತಿ ಕಷ್ಟೋಯಂ ಖಲು ಭೃತ್ಯಭಾವ. ಸೇವಾಭಾವ ಬಹಳ ಕಷ್ಟ. ಏಕೆಂದರೆ ಸ್ವಾಮಿಗೆ ಒಳ್ಳೆಯದಾಗಬೇಕು ಅಂತ ನಾವು ಎಷ್ಟೆಲ್ಲ ಚಿಂತೆ ಮಾಡ್ತೀವಿ, ಆದರೂ ಅದಷ್ಟು ಫಲ ಕೊಡೋದಿಲ್ಲ. ನಾವು ಪ್ರಯತ್ನ ಪಟ್ಟಿದ್ದವ್ರಿಗೆ ಗೊತ್ತಾಗವಲ್ಲ, ಆಕ್ಷೇಪ ಮಾತ್ರ ಉಳಿಯುತ್ತದೆ ಅಂತ ತಾತ್ಪರ್ಯ. ಪ್ರಾರಂಭೆಸ್ಮಿನ್ ಸ್ವಾಮಿನೋ ವೃದ್ಧಿಯೇತು ದೈವೇನೇತ್ತಂ ದತ್ತ ಹಸ್ತಾವಲಂಬೆ ಸಿದ್ಧೇರ್ ಭ್ರಾಂತಿರ್ನಾಸ್ತಿ ಸತ್ಯಂ ತಥಾಪಿ ಸ್ವೇಚ್ಛಾಚಾರಿ ಭೀತ ಏವಸ್ಮಿ ಭರ್ತು. ಸಿದ್ಧಾದೇಶ, ಕಣಿ, ಶಕುನ, ಭವಿಷ್ಯ ಅಂತ ಅಂದುಕೊಂಡು ನಂಬಿಕೆಗಳಿವೆ. ಜೊತೆಗೆ ಮಿಕ್ಕಂತೆ ರಾಜಕೀಯದಲ್ಲಿ ನಾವು ಪೌರುಷ ಅಂತ ಪುರುಷ ಪ್ರಯತ್ನ ಏನು ಮಾಡಬೇಕು ಅದು ಮಾಡ್ತಿದ್ದೀವಿ. ಇದೆಲ್ಲ ಮಾಡುವಾಗ ರಾಜನಿಗೆ ಹೇಳದೆಯೂ ಎಷ್ಟೋ ಮಾಡಬೇಕು. ಹೀಗೆಲ್ಲ ಆದಾಗ ಸ್ವಾತಂತ್ರ್ಯ ವಹಿಸಿದ್ದಾರೆ, ದೇ ಹ್ಯಾವ್ ಟೇಕನ್ ಇಂಡಿಪೆಂಡೆನ್ಸ್, ದೇ ಹ್ಯಾವ್ ಬೀನ್ ಬಿಯಾಂಡ್ ದಿ ಇಂಟೆನ್ಷನ್ಸ್ ಆಫ್ ಕಿಂಗ್, ದೇ ಆರ್ ಗ್ರೋಯಿಂಗ್ ಬಿಯಾಂಡ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಕಿಂಗ್ಡಮ್ ಅನ್ನುವ ಭಾವ ಬಂದರೆ ಗತಿ ಏನು ಅಂತ ಚಿಂತೆ ಮಾಡ್ತಾನೆ. ಆಮೇಲೆ ಅವನು ಹಾಗೆ ಆಲೋಚನೆ ಮಾಡ್ತಾ ಇದ್ದಂತೆ ಹಿನ್ನೆಲೆಯಿಂದ ಹಾಡು, ಚಪ್ಪಾಳೆ, ಸಂಗೀತದ ಶಬ್ದ ಕೇಳುತ್ತದೆ. ಅಹೇ ಯಥಾ ಅಯಂ ಅಭಿಹನ್ಯಮಾನ ಮೃದು ಮೃದಂಗ ಅನುಗತ ಗೀತ ಮಧುರ ಪುರಃ ಪೌರಾಣಾಂ ಸಮುಚ್ಚರತಿ ಚರ್ಚರೀ ಧ್ವನಿ ತಥಾ ತರ್ಕಯಾಮಿ ಮದನ ಮಹ ಮಹೀಯಾಂಸಂ ಪುರಜನ ಪ್ರಮೋದಂ ಅವಲೋಕಯಿತು ಪ್ರಾಸಾದಾಭಿಮುಖಂ ಪ್ರಸ್ಥಿತೋ ದೇವಯಿತಿ. ಮೃದಂಗದ ಧ್ವನಿ, ಗೀತ ಮತ್ತು ಕೈತಾಳಗಳದು ಕರತಾಳ ಧ್ವನಿ ಇದೆಲ್ಲ ಕೇಳಿಸ್ತಾ ಇದೆ. ಹಾಗೆ ನೋಡಿದಾಗ ಗೊತ್ತಾಗ್ತಾ ಇದೆ ಇದು ವಸಂತೋತ್ಸವ ಬರ್ತಾ ಇದೆ. ಹಾಗಾಗಿ ನಮ್ಮ ಮಹಾರಾಜ ವಸಂತೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ
ಸಜ್ಜಾಗಿರಬೇಕು ಅಂತ ಅನಿಸುತ್ತದೆ ಅನ್ನುವ ಮಾತು ಬರ್ತದೆ. ಇಲ್ಲಿ ಚರ್ಚರಿ ಅಂತಕ್ಕಂಥ ಒಂದು ವಿಶೇಷವಾದ ಪದ ಬಳಕೆಯಾಗಿದೆ. ಚರ್ಚರಿ ಅಂದರೆ ಚರ್ಚರ ಅಂತ ಶಬ್ದ ಬರ್ತಕ್ಕಂಥದ್ದು ಅಂತಲೇ, ಕೈಯಿಂದ ಚರ್ಚರ ಅಂತ ಶಬ್ದ ಬರುವಂತೆ ತಾಳ ಹಾಕ್ತಕ್ಕಂಥದ್ದು. ಅದನ್ನು ವೇಮಭೂಪಾಲ ಹೇಳ್ತಾನೆ, ಇದು ಭರತಕೋಶದಲ್ಲಿ ಇರ್ತಕ್ಕಂಥದ್ದು. ಯದ್ರಾಸಕ ಕ್ರಮೇಣೈವ ನರ್ತಕ್ಯೋ ವಿನಿವೇಶಿತಾ ವರ್ಣತಾಲಾನ್ವಿತೆ ವಾದ್ಯೆ ವಾದ್ಯಮಾನೆ ಅಥ ವಾದಕೆ ಪ್ರವಿಶ್ಯ ಯುಗ್ಮಶೋ ರಂಗಂ ಗಾಯಂತ್ಯಶ್ಚರ್ಚರೀಂ ಮುಹುಃ ದ್ವಿಪದೀಮಥವಾ ಗಾಯನ್ ವಸ್ತೂಚಿತ ಪದೋತ್ತರಂ ಶೃಂಗಾರ ವರ್ಣನೋಪೇತಾಂ ವಸಂತ ಸಮಯೋತ್ಸವೇ ಕುರ್ವಂತಿ ನರ್ತನಂ ಸೈಷಾ ಚರ್ಚರೀತಿ ನಿಗದ್ಯತೆ ಅಂತ ದ್ವಿಪದಿಗಳನ್ನು ಹಾಡಿಕೊಂಡು, ದ್ವಿಪದೀಂ ಮತ್ತು ಚರ್ಚರಿ ಅಂದರೆ ಕೈ ಚಪ್ಪಾಳೆಯ ತಾಳ ಹಾಕಿಕೊಂಡು, ಇಲ್ಲಿ ಕೇರಳದಲ್ಲಿ ಕೂಡ ಉಂಟು, ಆ ಒಂದು ದೀಪಸ್ತಂಭವನ್ನು ಮಧ್ಯದಲ್ಲಿ ಉರಿಸಿಕೊಂಡು ಸುತ್ತಲೂ ಬಂದು ಕೈ ಚಪ್ಪಾಳೆ ಹಾಕಿಕೊಂಡು ಚರ್ಚರಿ ನೃತ್ಯವನ್ನೇ ಮಾಡ್ತಾರೆ. ಎಲ್ಲ ಕಡೆಯಲ್ಲೂ ಇದೆ ಅದು. ಇದು ಲೋಕರೂಢಿಯಲ್ಲಿರ್ತಕ್ಕಂಥ ಜಾನಪದ ನೃತ್ಯ, ಬಹಳ ಸುಲಭವಾದದ್ದು, ಆಕರ್ಷಕವಾದದ್ದು. ಬೇರೆ ಬೇರೆ ರೀತಿಯಲ್ಲಿ ಕುಣಿತಾರೆ. ಬೇರೆ ಬೇರೆ ಬಗೆಯ ಛಾಪು ತಾಳ ಅಂತೀವಲ್ಲ, ಛಾಪ ಅಂತಂದರೆ ಛಾಪಕಾನೆ ಅಂತಂದರೆ ಪ್ರಿಂಟ್ ಮಾಡೋದು ಅಂತ ಅರ್ಥ. ಚಪೇಟ ಕೆನ್ನೆಗೆ ಹೊಡೆಯೋದು ಚಪೇಟ ಅಂತ, ಕೈ ತಟ್ಟತಕ್ಕಂಥದ್ದು ರೊಟ್ಟಿ ಮಾಡೋದು ಚಪಾತಿ. ಹೀಗಿವೆಲ್ಲ ಕೂಡ ಚಪತಿ ಚಂಪತಿ ಗತ್ಯರ್ಥಕವಾದದ್ದು, ಡೈನಮಿಸಮ್ ಇಂದ ಬಂದದ್ದು. ಹಾಗಾಗಿ ಕೈ ತಟ್ಟುವುದರಿಂದ ಚಪೇಟ, ಚಪಾತಿ, ಚಪ್ಪಾಳೆ ಈ ಥರ ಎಲ್ಲ ಶಬ್ದಗಳು ಅಲ್ಲಿಂದ ಬಂದಿವೆ. ಛಾಪು ತಾಳ ಅಂತಂದ್ರೂ ಅಷ್ಟೇ, ಲಘು ಅಂತ ಏನಂತೀವಿ ಆ ಎಣಿಕೆ ಇಲ್ಲದೆ ಧೃತ ಅನುಧೃತಗಳಿಂದಲೇ, ಧೃತ ಅನುಧೃತವೂ ಅಲ್ವ, ಘಾತ ಕೊಡ್ತಕ್ಕಂಥದ್ದು ಯಾವುದಿವೆ ಅಲ್ಲಿಂದಲೇ ಆಗ್ತಕ್ಕಂಥ ತಾಳ, ಸುಲಭವಾದ ಲೆಕ್ಕಕ್ಕೆ ಸಿಗತಕ್ಕಂಥದ್ದು. ಕಡೆಗೆ ಅದೇ ಸಂಗೀತದಲ್ಲಿ ಸಿಗುವುದು, ಮಿಕ್ಕಿದ್ದೆಲ್ಲ ಅಲ್ಲವೇ ಅಲ್ಲ. ಏಟು ಅಷ್ಟು ಬಿದ್ದಾಗಲೇ ಗೊತ್ತಾಗ್ತಕ್ಕಂಥದ್ದು. ನಿಶಬ್ದ ಕ್ರಿಯೆ ಅಂತ ಮಾಡಿದ ಬಾಲಮುರಳಿ ಪ್ರಯತ್ನವೇ ನಿಶಬ್ದವಾಯಿತು. ಇನ್ನು ಯಾರದೇನಾಗುತ್ತದೆ, ತ್ರಿಮುಖಿ, ಚತುರ್ಮುಖಿ, ಪಂಚಮುಖಿ ಅಂತ ಆಗಲಿಲ್ಲ. ಎಣಿಕೆಗೆ ಘಾತ ಬೀಳಬೇಕು. ನರ್ತಕರಿಗಾದರೂ ಅಷ್ಟೇ. ಯಕ್ಷಗಾನ ಕಲಾವಿದರು ಹೇಳ್ತಾರೆ, ಚಂಡೆಯಲ್ಲಿ ನಮಗೆ ಘಾತ ಕೊಡದೇ ಇದ್ದರೆ ಕಾಲು ಏಳೋದೇನೇ ಇಲ್ಲ ಅಂತ ಹೇಳ್ಬಿಟ್ಟು. ನರ್ತಕರಾದರೂ ಅಷ್ಟೇ, ಆ ಗುಬ್ಬಿತಾಳ ಅಂತ ಕೈತಾಳ ಯಾವುದಿದೆ ಅದನ್ನು ಹಾಕಿ ಘಾತ ತೋರಿಸ್ಬೇಕು ಅಂತಂತಾರೆ. ಹೀಗೆ ಚರ್ಚರಿ ನೃತ್ಯ, ಚರ್ಚರಿ ಗೀತ ಚಪ್ಪಾಳೆ ತಟ್ಟುಕೊಂಡು ಬರ್ತಾ ಇರ್ತಾರೆ. ಅದು ಒಂದು ಚರ್ಚರಿ ಅಂತ ಒಂದು ದೇಶಿ ತಾಳವೂ ಕೂಡ ಇದೆ ಅಂತ. ತೇತಿ ಗಿದ ಇತಿ ಶಬ್ದೇನ ನರ್ತನಂ ರಾಸತಾಲತಃ ಅಂತ ಇದು ಚರ್ಚರಿ ತಾಳದ ವಿನ್ಯಾಸ ಕ್ರಮ ಕೂಡ ಅಂತ ಕೂಡ ಲಾಕ್ಷಣಿಕರು ತೋರ್ಪಡಿಸ್ತಾರೆ. ಆಮೇಲೆ ಅಲ್ಲಿ ಅವರು ವಾದ್ಯಗಳನ್ನು ನುಡಿಸಿಕೊಂಡು ಸಮೂಹದಲ್ಲಿ ಬರ್ತಾರೆ. ಅದನ್ನು ಕೂಡ ನಾವು ನೋಡ್ತೀವಿ. ಅಲ್ಲಿ ಮತ್ತೆ ದ್ವಿಪದಿಯನ್ನು ಹಾಡಿಕೊಂಡು ಬರ್ತಾರೆ ಅಂತ ಮುಂದೆ ಗೊತ್ತಾಗುತ್ತದೆ. ದ್ವಿಪದಿಯ ಲಕ್ಷಣವನ್ನು ಕೂಡ ಶಾಸ್ತ್ರಕಾರರು ಹೇಳ್ತಾರೆ. ಜಗದೇಕ ಮಲ್ಲ ಅಂತ ನಮ್ಮ ಕರ್ನಾಟಕದ ಮಹಾರಾಜ ಇದ್ದ, ಮಾನಸೋಲ್ಲಾಸ ಬರೆದ ಸೋಮೇಶ್ವರನ ಮಗ. ಶುದ್ಧ ದ್ವಿಪದಿಕಾ ಪೂರ್ವಂ ಪೂರ್ಣ ದ್ವಿಪದಿಕಾ ತತಃ ಮಾನವೀ ಚಂದ್ರಿಕಾ ಚಾಥ ಧೃತಿಸ್ತಾಸ್ತತಃ ಪರಂ ಗೇಯಮಷ್ಟಪ್ರಕಾರೋಯಂ ಅಸ್ಯಾ ಲಕ್ಷ್ಮಾಥ ಕಥ್ಯತೆ ಅಂಥೇಳಿ ಶುದ್ಧ ದ್ವಿಪದಿ, ಪೂರ್ಣ ದ್ವಿಪದಿ ಅಂತೆಲ್ಲ ಬೇರೆ ಬೇರೆ ಪ್ರಕಾರಗಳು ಉಂಟು ಅಂತ ಹೇಳ್ತಾನೆ. ಅಲ್ಲಿ ಅನೇಕ ಭೇದಗಳು, ಮಾನವಿ, ತಾರ, ಸ್ಮೃತಿ, ಸಂಚಾರಿಣಿ, ಮನೋಹಾರಿಣಿ ಈ ರೀತಿಯಾದಂಥದ್ದೆಲ್ಲ ಎರಡೆರಡು ಸಾಲುಗಳಿರ್ತವೆ. ಅವುಗಳನ್ನು ಮತ್ತೆ ಮತ್ತೆ ಆವರ್ತನ ಮಾಡ್ತಾ ಇರ್ತಾರೆ. ಅದು ಬೇರೆ ಬೇರೆ ತಾಳುಗಳಲ್ಲಿ ಹಾಡಲ್ಪಡ್ತಕ್ಕಂಥದ್ದು. ಅಲ್ಲಿ ಏನಕೇನಾಪಿ ತಾಳೇನ ಗೀಯತೆ ಅನ್ನುವ ಮಾತನ್ನು ಹೇಳ್ತಾರೆ. ಷಟ್ಕಾಲೋ ಗಣಃ ಆದ್ಯ ತತ್ತತಃ ಪಂಚ ಚತುಷ್ಕಲಾಹ ಅಂತೆ ಗುರು ದ್ವಿತೀಯೇ ಯಹ ಷಷ್ಠೇ ಚ ದ್ವಿಪದಿ ತುಸ ಪಾದದ್ವಯಾಂತೆ ಕರ್ತವ್ಯ ಸ್ವರನ್ಯಾಸೋ ಯಥೋಚಿತಃ ಏನಕೇನಾಪಿ ತಾಲೇನ ಗೀತವ್ಯ ದ್ವಿಪದಿ ಬುಧೈಹಿ ಅಂತ ಯಾವ ರೀತಿಯ ತಾಳಗಳಿಂದಲೂ ಹಾಡಬಹುದು. ಅದನ್ನು ಷಣ್ಮಾತ್ರ ಗತಿಯಲ್ಲಿ ಅಥವಾ ಚತುರ್ಮಾತ್ರ ಗತಿಯಲ್ಲಿ ಕೂಡ ನಿಬಂಧನ ಮಾಡಬಹುದು. ಪಾದಾಂತದಲ್ಲಿ, ಎರಡನೇ ಪಾದಾಂತದಲ್ಲಿ ಆಲಾಪನೆಗೆ ಅವಕಾಶ ಇರಬೇಕು. ಒಂದು ಮುಖ್ಯವಾದ ಅಂಶ ಅಥವಾ ಗ್ರಹ ಅಥವಾ ನ್ಯಾಸ ಸ್ವರ ಇದ್ದು ಹಾಡಿಕೆ ಮಾಡಬೇಕು ಅಂತ. ಏಕೆಂದರೆ ಎರಡನೇ ಸಾಲಲ್ಲಿ ಕೊನೆಗೆ ಒಂದು ಊನಗಣ ಬರುತ್ತೆ. ಅಲ್ಲಿಂದ ಊನಗಣದಿಂದ ಆವರ್ತನ ಮುಗಿಸೋವರೆಗೂ ಆಲಾಪನೆ ಮಾಡಬೇಕು. ಬೇಕು ಅಂದರೆ ಮತ್ತೂ ಒಂದು ಆವರ್ತನ ತೆಗೆದುಕೊಳ್ಳಬಹುದು ಅಂತ ಮುಂದೆ ಬರುತ್ತೆ ಆ ದ್ವಿಪದಿಯೆಲ್ಲ. ಆಗ ಅದನ್ನು ಹೇಳಿಯೂ ತೋರಿಸಬಹುದು. ಒಟ್ಟಿನಲ್ಲಿ ಅವೆಲ್ಲ ಆ ಕಾಲದ ವಸಂತೋತ್ಸವದಲ್ಲಿ ಇದ್ದದ್ದು. ಇವೆಲ್ಲ ಅಪ್ಪಟ ಜಾನಪದೀಯವಾದದ್ದು. ನಮ್ಮ ಸಂಸ್ಕೃತ ಲೋಕಕ್ಕೂ ಜಾನಪದ ಲೋಕಕ್ಕೂ ವ್ಯತ್ಯಾಸವಿಲ್ಲ. ಆ ಜನಜೀವನದ ಸ್ವಾರಸ್ಯವನ್ನು ನಾವಿಲ್ಲಿ ಕಾಣ್ತೀವಿ.
ಈಗ ಮಹಾರಾಜ ಬರ್ತಾ ಇದ್ದಾನೆ, ಅವನು ಮದನೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾನೆ ಅಂತ ಉತ್ಸವ ಇಲ್ಲದೆ ಇದ್ದರೆ ಯಾವುದು ಸೊಗೈಸೋದಿಲ್ಲ. ವಿಶ್ರಾಂತ ವಿಗ್ರಹ ಕಥೋ ರತಿಮಾಂಜನಸ್ಯ ಚಿತ್ತೇ ವಸನ್ ಪ್ರಿಯ ವಸಂತಕ ಏವ ಸಾಕ್ಷಾತ್ ಪರ್ಯುತ್ಸುಕೋ ನಿಜ ಮಹೋತ್ಸವ ದರ್ಶನಾಯ ವತ್ಸೇಶ್ವರ ಕುಸುಮ ಚಾಪ ಇವಾಭ್ಯುಪೈತಿ. ಹೂಬಾಣನೇ ಬರ್ತಾ ಇದ್ದಾನೋ ಎಂಬಂತೆ ಪ್ರಿಯ ವಸಂತಕ, ವಸಂತನಿಗೆ ಸ್ನೇಹಿತನಾದವನು ಮನ್ಮಥ, ಅಥವಾ ವಸಂತಕ ಅನ್ನುವ ವಿದೂಷಕನಿಗೂ ಸ್ನೇಹಿತನಾದವನು ನಮ್ಮ ರಾಜನೇ ಮನ್ಮಥ ಅಂತ. ವತ್ಸೇಶ್ವರ ಅಂದರೆ ವತ್ಸಾಧಿಪತಿ ಮಹಾರಾಜ. ವಿಶ್ರಾಂತ ವಿಗ್ರಹ ಕಥೋ, ಎಲ್ಲ ಯುದ್ಧ ಮುಗಿದಿದೆ, ಇನ್ಯಾವುದು ತಗಾದೆ ಎಲ್ಲ, ಗೆಲ್ಲಬೇಕಾದ ರಾಜ್ಯ ಗೆದ್ದಾಗಿದೆ, ಇನ್ನೆಲ್ಲಿಯೂ ವೈರ್ಯ ಭಯ ಇಲ್ಲ, ಹಾಗಾಗಿ ವಿಶ್ರಾಂತ ವಿಗ್ರಹ ಕಥ. ಮನ್ಮಥನಿಗೆ ಒಂದು ವಿಶೇಷಣ ಏನಾಗುತ್ತೆ ಅಂದರೆ ಅವನು ತನ್ನ ದೇಹವನ್ನು ಕಳ್ಕೊಂಡಿದ್ದಾನೆ, ಅನಂಗನಾಗಿದ್ದಾನೆ ಅಂತ ವಿಶ್ರಾಂತ ವಿಗ್ರಹ ಕಥಾ ಅಂತ. ರತಿಮಾನ್ ಜನಸ್ಯ, ರತಿಯಿಂದ ಕೂಡಿರವನು, ರತಿ ಏನ ಸಹ ಯುಕ್ತ ರತಿಮಾನ್ ಅಂತ. ಇನ್ನೊಂದು ಜನಸ್ಯ ರತಿಮಾನ್, ಜನಕ್ಕೆ ತುಂಬ ಸುಖ ಕೊಡ್ತಕ್ಕಂಥವನು, ಸಂತೋಷ ಕೊಡ್ತಕ್ಕಂಥವನು. ಚಿತ್ತೇ ವಸನ್, ಎಲ್ಲರ ಮನಸ್ಸಿನಲ್ಲೂ ಇದ್ದಾನೆ. ಮನ್ಮಥ ಚಿತ್ತಜ, ಚಿತ್ತವಾಸಿ, ಚಿತ್ತಭೂ ಅಂತ. ಅವನು ಮನ್ಮಥನೇ ತನ್ನ ಉತ್ಸವಕ್ಕೆ ಬಂದಂತೆ ಮಹಾರಾಜ ಬಂದ ಅಂತ ಇಲ್ಲಿ ಶ್ಲಿಷ್ಟ ಉತ್ಪ್ರೇಕ್ಷ ಅಲಂಕಾರ, ಶ್ಲಿಷ್ಟೋತ್ಪ್ರೇಕ್ಷ ಅಂದರೆ ಶ್ಲೇಷ ಮಾಡಿ ಉತ್ಪ್ರೇಕ್ಷೆ, ಅವನೇ ಬಂದುಬಿಟ್ಟ ಅನ್ನುವಂತೆ, ಅಥವಾ ಶ್ಲಿಷ್ಟೋಪಮೆ ಅಂತ ಬೇಕಾದ್ರೂ ಹೇಳ್ಕೋಬೋದು. ಮನ್ಮಥನೇ ಬಂದ ಅನ್ನುವುದನ್ನು ಮಾಡಿದಾಗ ಅದು ಉತ್ಪ್ರೇಕ್ಷೆ ಆಗುತ್ತದೆ, ಸಂಭಾವನಾ. ಆಮೇಲೆ ಅವನು ವಸಂತ ಪುಷ್ಪಾಭರಣವನ್ನು ತೊಟ್ಟು ಬರ್ತಾನೆ. ವಸಂತ ಕಾಲದಲ್ಲಿ ಯಾವ್ಯಾವ ಹೂಗಳು ಅರಳಿರುತ್ತವೆ ಅದನ್ನೇ ಅಲಂಕಾರ ಮಾಡಿಕೊಂಡು ಮಹಾರಾಜ ಬರ್ತಾನೆ. ಗೃಹೀತ ವಸಂತ ವೇಷೋತ್ಸವೋ ವಸಂತೋತ್ಸವ ವೇಷೋ ರಾಜ ಪ್ರವಿಶತಿ. ಅಂದರೆ ಆ ವಸಂತ ಕಾಲದಲ್ಲಿ ಮಲ್ಲಿಗೆ ಇರ್ಬೋದು, ಜಾಜಿ ಇರ್ಬೋದು, ಕುರ್ಬಕ ಇರ್ಬೋದು, ಈ ಥರದ್ದೆಲ್ಲ ಹೂಗಳನ್ನು ಅಲಂಕಾರ ಮಾಡಿಕೊಂಡು ಬಂದಿದ್ದಾನೆ. ಅವನು ಬಂದವನು ನೋಡಿ ಅಲ್ಲಿ ಏನೆಲ್ಲ ಬಳಸ್ತಾ ಇದ್ರು ಅಂದರೆ ಈ ಬಣ್ಣ ಬಣ್ಣದ ಹಿಟ್ಟುಗಳನ್ನು ಬಳಸ್ತಾ ಇದ್ರು, ಮತ್ತು ಬಣ್ಣದ ನೀರನ್ನು ಬಳಸ್ತಾ ಇದ್ರು, ಗುಲಾಲ್ ಅಂತ ನಾವು ಏನು ಹೇಳ್ತೀವಿ ಅವೆಲ್ಲವನ್ನೂ ಬಳಸ್ತಾ ಇದ್ರು. ಅದನ್ನೆಲ್ಲವನ್ನು ಸೇರಿಸಿಕೊಂಡು ಈ ಉತ್ಸವ ನಡೆಸ್ತಾ ಇದ್ರು. ಅದರದ್ದು ವಿವರಗಳನ್ನು ನಾವು ಮುಂದೆ ನೋಡ್ತೀವಿ. ವಿದೂಷಕ ಹೇಳ್ತಾನೆ, ಅವನು ಬಂದವನೇ ರಾಜ್ಯ ಈಗ ಹಾಯಾಗಿದೆ, ನನಗೆ ಉತ್ಸವ ಮಾಡೋಕ್ಕೆ ಅವಕಾಶ ಇದೆ ಅಂತ ಅಂದ್ಕೋತಾನೆ. ರಾಜ್ಯಂ ನಿರ್ಜಿತ ಶತ್ರು, ರಾಜ್ಯದಲ್ಲಿ ಶತ್ರುಗಳೇ ಇಲ್ಲ. ಯೋಗ್ಯ ಸಚಿವೇ ನ್ಯಸ್ತ ಸಮಸ್ತೋಭರ, ಒಳ್ಳೆ ಮಂತ್ರಿಗಳ ಮೇಲೆ ಭಾರ ಕೊಟ್ಟಿದ್ದಾಗಿದೆ. ಸಮ್ಯಕ್ ಪಾಲನ ಲಾಲಿತಾಹ ಪ್ರಶಮಿತಾ ಶೇಷೋಪಸರ್ಗ ಪ್ರಜಾ. ಉಪಸರ್ಗ ಅಂದರೆ ಕಷ್ಟ ಅಂತ ಅರ್ಥ. ಸಂಸ್ಕೃತದಲ್ಲಿ ಅನೇಕ ಅರ್ಥ ಇದೆ, ಒಂದರ್ಥ ಉಪಸರ್ಗ ಅಂದರೆ ಕಷ್ಟ. ಪ್ರಶಮಿತ ಅಶೇಷ ಉಪಸರ್ಗ, ಪ್ರಜೆಗಳಿಗೆ ಯಾವ ಈತಿಬಾಧೆಯೂ ಇಲ್ಲ. ಈತಿಬಾಧೆ ಅಂತಂದರೆ 6 ಅಂತಂತಾರೆ. ಅಗ್ನಿಬಾಧೆ, ಪ್ರವಾಹ ಬಾಧೆ, ಅತಿವೃಷ್ಟಿ ಅನಾವೃಷ್ಟಿ, ಅಗ್ನಿ, ಶುಕ, ಶಲಭ, ಚೋರ, ರಾಜಭೃತ್ಯ ಇತ್ಯಾದಿಗಳ ಬಾಧೆ ಇವ್ಯಾವುದೂ ಇರಬಾರ್ದು. ಶಲಭ ಅಂದರೆ ಮಿಡತೆ ಇತ್ಯಾದಿಗಳು, ಪೆಸ್ಟ್ಸ್ ಅಂತೀವಲ್ಲ, ಅವು ಬರಬಾರ್ದು. ಬೆಂಕಿಯ ಬಾಧೆ ಇರಬಾರ್ದು. ಹೀಗೆಲ್ಲ ಇಲ್ಲದೆ ಇರತಕ್ಕಂಥದ್ದು ಷಡೀತಯ. ನಮ್ಮ ಲೋಕರೂಢಿನಲ್ಲಿ ಅವರ ಮನೆಯಲ್ಲಿ ಈತಿ ಬಾಧೆ ಜಾಸ್ತಿ ಅಂತೀವಿ. ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಆ ರೀತಿ ಸಮೀಕರಣ ಮಾಡ್ಕೊಳ್ಳೋದು, ಅವು ಯಾವುದೂ ಇಲ್ಲದೇ ಇವೆ. ಚೆನ್ನಾಗಿ ಪ್ರಜೆಗಳ ರಂಜನೆ ಆಗಿದೆ. ಪ್ರದ್ಯೋತಸ್ಯ ಸುತ ವಸಂತ ಸಮಯಂ ಸ್ವಂ ಚೇತಿ ನಾಮ್ನಾ ಧೃತಿಂ ಕಾಮ ಕಾಮಂ ಉಪೈತ್ವಯಂ ಮಮ ಪುನರ್ಮನ್ಯೇ ಮಹಾನ್ ಉತ್ಸವ. ವಾಸುದತ್ತೆ ಇದ್ದಾಳೆ, ಪ್ರಿಯಸಕ ವಸಂತಕ ಇದ್ದಾನೆ, ಇನ್ನೇನು ಬೇಕು, ಉತ್ಸವ ಮಾಡೋಣ ಅಂತ. ವಿದೂಷಕನಿಗೆ ತುಂಬ ಸಂತೋಷ ಆಗುತ್ತೆ. ಹೌದಪ್ಪ ಹೌದು, ನೀ ಬ್ರಾಹ್ಮಣನಾದ ನನಗಂತೂ ಬಹಳ ಉತ್ಸವ ಅಂದರೆ ಇಷ್ಟ, ಮತ್ತು ಎಲ್ಲ ಅನುಕೂಲ ಸಿಗುತ್ತದೆ. ನೋಡು ಎಷ್ಟು ಚೆನ್ನಾಗಿದೆ. ಈ ಸುಂದರಿಯರೆಲ್ಲ ಸ್ವಯಂಗ್ರಾಹ ಗೃಹೀತ ಶೃಂಗ ಜಲ ಪ್ರಹಾರ ನೃತ್ಯನ್ನಾಗರ ಜನಜನಿತ ಕೌತೂಹಲಸ್ಯ. ಇವ್ರ ಕೈಯಲ್ಲಿ ಪಿಚಿಕಾರಿ, ಯಾವುದನ್ನು ನಾವು ಸಿರಿಂಜ್ ಅಂತ ಕರಿತೀವೆಲ್ಲ ಆಧುನಿಕ ಪರಿಭಾಷೆಯಲ್ಲಿ, ಆ ವಸಂತ ಅನ್ನುವ ಬಣ್ಣದ ನೀರನ್ನು ಪಿಚಿಕಾರಿಯಲ್ಲಿ ಎಳ್ಕೊಂಡು ಎಲ್ಲರ ಮೇಲೆ ಅದನ್ನು ಚಿಮ್ಮಿಸುವುದಕ್ಕಾಗಿ ಶೃಂಗ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಶೃಂಗಕ ಅಂತಲೂ ಹೇಳ್ತಾರೆ. ಅದನ್ನು ಹಿಡ್ಕೊಂಡು ಬಂದಿದ್ದಾರೆ ಅಂತ. ಮತ್ತು ಪಟವಾಸ ಅಂತಂದರೆ ಈ ಬಣ್ಣದ ಹಿಟ್ಟು, ಬಣ್ಣದ ಪುಡಿಯನ್ನು ಎರಚತಕ್ಕಂಥದ್ದು, ಧೂಳು, ಬಣ್ಣದ ಧೂಳನ್ನು ಎರಚತಕ್ಕಂಥದ್ದು. ಆ ನೀರು ಮತ್ತು ಈ ಬಣ್ಣದ ಪುಡಿ ಇವನ್ನೆಲ್ಲ ಎರಚಿಕೊಂಡು ಕೋಲಾಹಲ ಮಾಡ್ತಾ ಬರ್ತಾ ಇದ್ದಾರೆ ಅಂತ ಅವನು ಹೇಳ್ತಾನೆ. ಆಮೇಲೆ ಅದನ್ನು ನೋಡ್ತಾ ಅವನು ಸಂತೋಷ ಪಡ್ತಾನೆ. ಕೀರ್ಣೈ ಪಿಷ್ಟಾತಕೌಘೈ ಕೃತ ದಿವಸ ಮುಖೈ ಕುಂಕುಮಕ್ಷೋಧ ಗೌರೈ ಹೇಮಾಲಂಕಾರ ಭಾಭಿ ಭರನಮಿತ ಶಿಖೈ ಶೇಖರೈ ಕೈಂಕಿರಾತೈ ಏಷಾ ವೇಷಾಭಿಲಕ್ಷ ಸ್ವವಿಭವ ವಿಜಿತಾಶೇಷ ವಿತ್ತೇಶ ಕೋಶ ಕೌಶಾಂಬಿ ಶಾತಕುಂಭ ದ್ರವಖಚಿತ ಜನೈವೈಕ ಪೀತಾ ವಿಭಾತಿ. ಇಡೀ ಕೌಶಾಂಬಿ, ಆ ವತ್ಸ ದೇಶದ ರಾಜಧಾನಿಯಲ್ಲಿ
ಉಲ್ಲಾಸ ವಸಂತೋತ್ಸವದ ಬಂದಿದೆ. ಎಲ್ಲ ಕಡೆಯಲ್ಲೂ ನೆಲದ ಮೇಲೆ ಕೂಡ ಬಣ್ಣದ ಹಿಟ್ಟು, ಬುಕ್ಕಿ ಹಿಟ್ಟು ಅಂತ ಕರೀತಾರೆ ಕನ್ನಡದಲ್ಲಿ, ಚೆಲ್ಲಾಪಿಲ್ಲಿ ಆಗಿದೆ. ಪಿಷ್ಟಾತಕ ಓಘೈಹಿ ಕೀರ್ಣೈಹಿ. ಪಿಷ್ಟಾತಕ ಅಂತಂದರೆ ಈ ಬಣ್ಣದ ಪುಡಿ, ಅದೆಲ್ಲ ವೆಜಿಟಬಲ್ ಕಲರ್ಸಿಂದ ಮಾಡ್ತಾಯಿದ್ರು. ಕುಂಕುಮ ಕ್ಷೌದರ ಗೌರೈಹಿ, ಅದೇ ರೀತಿಯಾಗಿ ಕುಂಕುಮ ಕೇಸರಿಯ ನೀರನ್ನೆಲ್ಲ ಹಾಕ್ತಾಯಿದ್ರು. ಮತ್ತು ಅಲಂಕಾರ ಮಾಡ್ಕೊಂಡಿರ್ತಾಯಿದ್ರು, ಬಂಗಾರದ ಅಲಂಕಾರ ಮಾಡಿಕೊಂಡು ಬರ್ತಾಯಿದ್ರು. ಮತ್ತು ತಲೆಗೆ ತುಂಬ ಸುಂದರವಾಗಿ ಅಶೋಕ ಪುಷ್ಪಗಳ, ಕೈಂಕಿರಾತ ಅಂತಂದರೆ ಅಶೋಕ ಪುಷ್ಪ, ಅಶೋಕ ಪುಷ್ಪಗಳನ್ನು ಅಲಂಕಾರ ಮಾಡಿಕೊಂಡು ಬರ್ತಾಯಿದ್ರು. ನೋಡಿದ್ರೆ ಕುಬೇರನ ಸಂಪತ್ತಿಯನ್ನೇ ಲೂಟಿ ಮಾಡುವಂತೆ ಕಾಣಿಸ್ತಾ ಇತ್ತು. ಎಲ್ಲೆಲ್ಲೂ ಬಂಗಾರದ ತಂಬಿಗೆಗಳಿಂದ, ಬಂಗಾರದ ತೋರಣಗಳಿಂದ ಅಲಂಕಾರ ಮಾಡಿಕೊಂಡು ಬರ್ತಾ ಇದ್ರು. ಇನ್ನು ಕಾರಂಜಿಗಳು ಎಲ್ಲ ಕಡೆ ಚಿಮ್ಮುತ್ತಾ ಇದ್ವು. ಧಾರಾಯಂತ್ರ ವಿಮುಕ್ತ ಸಂತತಪಯ ಪೂರ ಪ್ಲುತೆ ಸರ್ವತಃ ಸದ್ಯ ಸಾಂದ್ರ ವಿಮರ್ದ ಕರ್ದಮ ಕೃತ ಕ್ರೀಡೆ ಕ್ಷಣಂ ಪ್ರಾಂಗಣೆ. ಎಲ್ಲೆಲ್ಲೂ ಗುಲಾಲನ್ನು ಎರಚಿ ಚಿಮ್ಮಿ ಎಲ್ಲ ಕಡೆ ಕೆಸರಾಗ್ತಾ ಇತ್ತು, ಬಣ್ಣ ಬಣ್ಣದ ಕೆಸರು. ಉದ್ದಾಮ ಪ್ರಮದಾ ಕಪೋಲ ನಿಪತತ್ ಸಿಂಧೂರ ರಾಗಾರುಣೈಹಿ. ಈ ಸಿಂಧುವಾರ ಮೊದಲಾದ ಪುಷ್ಪಗಳು, ಸಿಂಧೂರ ಅನ್ನುವ ಬೈತಲೆಯ ಅಲಂಕಾರ, ಇದೆಲ್ಲ ಮಾಡಿಕೊಂಡು ಸುಂದರಿಯರು ಬಂದು ಅದೆಲ್ಲ ಕೆನ್ನೆಗೆ ಇಳಿದು ಜಾರಿ ಬರ್ತಾ ಇತ್ತು ಈ ಬಣ್ಣಗಳ ಜೊತೆಗೆ. ಸೈಂದೂರೀಕ್ರಿಯತೆ ಜನೇನ ಚರಣನ್ಯಾಸೈಃ ಪುರಃ ಕುಟ್ಟಿಮಂ. ಇನ್ನು ಕಾಲಿಗೆ ಅಲತಿಗೆ ಹಚ್ಚಿಕೊಂಡು ಹೆಜ್ಜೆ ಇಟ್ಟಲ್ಲೆಲ್ಲ ಆ ಕೆಂಪು ಬಣ್ಣದ ಮುದ್ರೆ ಆಗ್ತಾ ಇತ್ತು. ಹೀಗೆ ಕಾಣಿಸ್ತಿದೆ ವಸಂತೋತ್ಸವ ಅಂತ. ಇದು ರಂಗಸ್ಥಳ, ಅವು ಯಾವುದೂ ಇಲ್ಲ. ಇವರು ನರ್ತಿಸಿ, ಮಾತಾಡಿ, ಅಭಿನಯಿಸಿ ತೋರಿಸ್ಬೇಕು. ಆಮೇಲೆ ವಿದೂಷಕನು ಹೇಳ್ತಾನೆ, ತುಂಬ ಚೆನ್ನಾಗಿದೆ, ಎಷ್ಟು ಸೊಗಸಾಗಿದೆ ನೋಡು ಅಂತ ವರ್ಣನೆ ಮಾಡ್ತಾನೆ. ರಾಜನು ಹೇಳ್ತಾನೆ, ಅಸ್ಮಿನ್ ಪ್ರಕೀರ್ಣ ಪಟವಾಸ ಕೃತಾಂಧಕಾರೇ ದೃಷ್ಟೋ ಮನಾಕ್ ಮಣಿವಿಭೂಷಣ ರಶ್ಮಿಚಾಲೈಹಿ. ಬಣ್ಣ ಬಣ್ಣದ ಪುಡಿಗಳನ್ನು ರಪರಪನೆ ಎರಚತಾ ಇದ್ದರೆ ಒಂದು ಹಗಲಿನಲ್ಲೇ ಕತ್ತಲುಂಟಾದಂತೆ ಆಯಿತು. ಆಗ ಒಡವೆಗಳ ಕಾಂತಿಯಿಂದ ಬೆಳಕಾಗುವಂತೆ ಕಾಣಿಸ್ತಿತ್ತು. ಮಣಿವಿಭೂಷಣ ರಶ್ಮಿಚಾಲೈಹಿ ಪಾತಾಲ ಮುದ್ಯತ ಫಣಾಕೃತಿ ಶೃಂಗ ಕೋಯಂ ಮಾಮಧ್ಯ ಸಂಸ್ಮರಯಿತೀಹ ಭುಜಂಗ ಲೋಕಃ. ಅದರ ಮಧ್ಯದಲ್ಲಿ ಬಂಗಾರದ ಪಿಚಕಾರಿಗಳು ಮೇಲಕ್ಕೆ ಎದ್ದು ನೀರನ್ನು ಚಿಮ್ಮಿಸಿದಾಗ ಪಾತಾಳದಿಂದ ರತ್ನಮಣಿಗಳನ್ನು ತಲೆಯಲ್ಲಿ ಧರಿಸಿರುವ, ನಾಗಮಣಿಗಳನ್ನು ಧರಿಸಿರುವ ಹಾವುಗಳು ಹೆಡೆಯೆತ್ತಿ ಬರುವಂತೆ ತೋರ್ತಾ ಇದೆಯೋ ಏನೋ ಅಂತ ಅನಿಸುತ್ತದೆ ಅಂತಾನೆ. ಆಮೇಲೆ ವಿದೂಷಕ ನೋಡ್ತಾ, ಯಶಾಕಲು ಮದನಿಕಾ ಮದನ ವಶ ವಿಸಂಷ್ಟುಲಂ ವಸಂತಾಭಿನಯಂ ನೃತ್ಯಂತಿ. ಒಬ್ಬಳು ಸುಂದರಿ ಮದನಿಕೆಯನ್ನೋಳು ಬರ್ತಾ ಇದ್ದಾಳೆ. ಈ ಮದನೋತ್ಸವದಲ್ಲಿ ವಿಸಂಷ್ಟುಲ ಅಂತಂದರೆ ಅನೀವನ್, ಮೇಲೆ ಕೆಳಗೆ ಏರು ಪೇರು ಇರುವಂತೆ ಹೊಯ್ದಾಡ್ಕೊಂಡು ಬರ್ತಾ ಇದ್ದಾಳೆ. ಆ ವಸಂತೋತ್ಸವದಲ್ಲಿ ಮದ್ಯಪಾನವೂ ಯಥೇಷ್ಟವಾಗಿರ್ತಾ ಇತ್ತು. ತೂರಾಡಿ ತಾರಾಡಿಕೊಂಡು ಬರ್ತಾ ಇದ್ರು. ಇನ್ನು ಚೂತಲತಿಕಾ ಅಂತ ಇನ್ನೊಬ್ಬಳು ಸುಂದರಿಯು ಬರ್ತಾ ಇದ್ದಾಳೆ, ನೋಡೋಣ ಅಂತಂತಾನೆ. ಆಗ ಅವರು ದ್ವಿಪದಿ ಖಂಡಂ ಗಾಯಂತ್ಯವು ಚೇಟ್ಯವು ಪ್ರವಿಶತಃ. ದ್ವಿಪದಿ ಖಂಡವನ್ನು ಹಾಡ್ಕೊಂಡು ಬರ್ತಾರೆ. ಮೊದಲ ಬಾರಿಗೆ ಈ ಚರ್ಚರಿ ಗೀತ, ದ್ವಿಪದಿ ಖಂಡ ಇವೆಲ್ಲ ಸಂಸ್ಕೃತ ನಾಟಕದಲ್ಲಿ ಪ್ರಯುಕ್ತವಾಗಿರೋದು ಹರ್ಷನಲ್ಲಿಯೇ. ಪ್ರಾಕೃತದ ಪದ್ಯ ಸಂಸ್ಕೃತ ಛಾಯೆಯನ್ನು ಒತ್ತೀನಿ. ಕುಸುಮಾಯುಧ ಪ್ರಿಯ ದೂತಕೋ ಮುಕುಲಾಯಿತ ಬಹುಚೂತಕಃ ಶಿಥಿಲಮಾನ ಗ್ರಹಣಕೋ ವಾತಿ ದಕ್ಷಿಣ ಪವನಕಃ. ಕುಸುಮಾಯುಧ ಪ್ರಿಯ ದೂತಕೋ ಮುಕುಲಾಯಿತ ಬಹುಚೂತಕ ಶಿಥಿಲಿತ ಮಾನಗ್ರಹಣಕೋ ವಾತಿ ದಕ್ಷಿಣ ಪವನಕಃ. ಆ ಥರ ಪವನಕಃ ಅಷ್ಟು ಆವರ್ತನ ಎಳಿಬೇಕಾಗುತ್ತದೆ. ವಿಕಸಿತ ಬಕುಲಾಶೋಕಕ ಕಾಂಕ್ಷಿತ ಪ್ರಿಯ ಜನ ಮೇಲಕ ಪ್ರತಿಪಾಲನಾ ಸಮರ್ಥಕ ತಾಮ್ಯತೆ ಯುವತಿ ಸಾರ್ಥಕ ತಾಮ್ಯತೆ ಯುವತಿ ಸಾರ್ಥಕ. ಹೀಗೆ ಎಲ್ಲಿ ಎಳೆಯಬೇಕೋ ಅಲ್ಲಿ ಎಳ್ಕೊಂಡು ಹಾಡಬೇಕು. ಹೀಗೆ ಒಂದು 3 ಚರಣ ಹಾಡಿಕೊಂಡು ಅವರು ಬರ್ತಾರೆ. ಇಲ್ಲಿ ದೊಡ್ಡ ಅರ್ಥ ಏನೂ ಇಲ್ಲ, ಸರಳವಾದ ಪದ್ಯ. ಈ ಹೊತ್ತಿನ ಜಾನಪದ ಗೀತೆ ಇದ್ದಂತೆ. ಈ ವಸಂತಕಾಲ ಮನ್ಮಥನಿಗೆ ತುಂಬ ಪ್ರಿಯವಾದದ್ದು, ಮಾವಿನ ಹೂಗೊಂಚಲು ಇರತಕ್ಕಂಥದ್ದು, ಎಲ್ಲ ಹುಡುಗಿಯರ ಬಿಂಕವನ್ನು ಇಳಿಸ್ತಕ್ಕಂಥದ್ದು, ತೆಂಕಣ ಗಾಳಿ ಬೀಸುವಂಥದ್ದು, ಬಕುಲ ಪುಷ್ಪಗಳು ಅರಳಿರುವಂಥದ್ದು, ಅಶೋಕ ಹೂಗಳು ಅಶೋಕ ವೃಕ್ಷ ಚಿಗಿರತಕ್ಕಂಥದ್ದು, ಎಲ್ಲ ಪ್ರಿಯತಮೆಯರನ್ನು ರಂಜಿಸೋಕ್ಕಿಂತ ಪ್ರಿಯತಮರು ಬರುವಂಥ ಕಾಲ. ಹೀಗಿರುವುದು ಮಧುಮಾಸ ಅಂತಂದುಕೊಂಡು ಅವರು ಬರ್ತಾರೆ. ಜನಕ್ಕೆ ಸರಳವಾದದ್ದು, ಬುದ್ಧಿಗೆ ಮನಸ್ಸಿಗೆ ಭಾರವಾಗದೇ ಇರತಕ್ಕಂಥದ್ದು, ನಾಲಿಗೆಗೆ ಸುಲಭವಾಗಿ ಹೊರಳತಕ್ಕಂಥ ಹಾಡುಗಳು ಬೇಕು. ಆ ಥರ ಇದ್ದರೆ ಮಾತ್ರ ಅವ್ರು ಹಾಡ್ಕೋತಾರೆ, ಇಲ್ಲದೇ ಇದ್ದರೆ ಇಲ್ಲ. ಜಟಿಲವಾದರೆ ಅಲ್ಲ. ತ್ಯಾಗರಾಜರ ಕೃತಿಗಳು ನಿಂತಿದ್ದು ಅದೇ ಕಾರಣದಿಂದ. ದೀಕ್ಷಿತರ ನವಾರುಣ ಕೃತಿಗಳಂತೆ ಆದರೆ ಜನರ ಬಾಯಿಗೆ ಎಲ್ಲಿ ಬರೋಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಸಂಸ್ಕೃತ ನಾಟಕಗಳಲ್ಲೂ ಪ್ರಾಕೃತ ಗೀತೆಗಳು ಈ ಥರದ್ದು ಮಾಡ್ತಾ ಇದ್ವು. ಆ ಒಂದು ಧ್ರುವಗೀತೆಗಳನ್ನು ಅಂತರಾಧ್ರುವ ಅಂತ ಕರೀತಾರೆ. ಮಧ್ಯದಲ್ಲಿ ಬರ್ತಕ್ಕಂಥದ್ದು ಅವನ್ನು ಹಾಡ್ಕೊಂಡು ಬರ್ತಾರೆ. ದ್ವಿಪದಿ ಖಂಡಕ ಚತುರಶ್ರ ಗತಿಯಲ್ಲಿದೆ. ಆಮೇಲೆ
ಅವರು ಹೇಗೆ ಅಲಂಕಾರ ಮಾಡಿಕೊಂಡು ಬಂದಿದ್ದಾರೆ. ಅವರ ಗೆಜ್ಜೆಗಳು ಕ್ಷೀಬಾಯ ನೂಪುರೌಚ ದ್ವಿಗುಣ ತರಮಿಮೌ ಕ್ರಂದತಃ ಪಾದಲಗ್ನು ಸ್ರಸ್ತಸ್ರಗ್ಧಾಮ ಶೋಭಾಂ ತ್ಯಜತಿ ವಿರಚಿತಾ ಮಾಕುಲ ಕೇಶಪಾಶಃ. ಇವರು ಎಷ್ಟು ಕುಣಿದು ಕುಣಿದು ಕುಪ್ಪಳಿಸಿದ್ದಾರೆ ಅಂದರೆ ಮುಡಿಯಲ್ಲಿ ಮುಡಿದ ಹೂಗಳು ಜಗ್ಗಿ ಜಗ್ಗಿ ಕೆಳಗೆ ಬಂದಿವೆ ಅಂತ. ಆ ಪರಿಶೀಲನೆ ಬಹಳ ಚೆನ್ನಾಗಿದೆ. ನಮ್ಮ ತಾಯಿ ಎಲ್ಲ ಹೂ ಮುಡ್ಕೊಂಡಾಗ ಸ್ವಲ್ಪ ಹೊತ್ತಾದ್ಮೇಲೆ ಕೆಳಗೆ ಇಳಿದಿರ್ತಾ ಇತ್ತು. ನಾನು ಮತ್ತೆ ಮೇಲಕ್ಕೆ ಇನ್ನೊಂದು ಹೇರ್ ಪಿನ್ ಹಾಕಿ ಸಿಕ್ಕಿಸ್ತಾ ಇದ್ದೆ, ಅಮ್ಮ ಹೂ ಕೆಳಗೆ ಬಂತು ಅಂತ. ಅದು ಹಾಗೆ ಕಾಣೋ ಕೊಬ್ಬರಿ ಎಣ್ಣೆ ಬೇರೆ ಹಚ್ಕೊಂಡಿದ್ದೀವಿ, ಜಡೆಯಿಂದ ಜಾರ್ತಾ ಇರುತ್ತೆ ಅಂತ. ಇನ್ನು ಕುಣಿದು ಕುಪ್ಪಳಿಸಿದ್ರೆ ಹೇಗೆ? ಕ್ಷೀಭಾಯಾಹ, ಮತ್ತರಾಗಿದ್ದಾರೆ ಅವರು. ನೂಪುರವು ದ್ವಿಗುಣತರಮಿವು ಕ್ರಂದತಃ ಪಾದಲಗ್ನು. ಗೆಜ್ಜೆಗಳು ಕಾಲಲ್ಲಿ ಅಳ್ತಾ ಇವೆಯಂತೆ. ನಮ್ಮನ್ನು ಕಾಲಿಗಿಟ್ಬಿಟ್ರಲ್ಲ, ನಾವು ಮುಡಿ ಏರಬೇಕಾಗಿತ್ತು ಅಂತ. ವ್ಯಸ್ತ ಕಂಪಾನು ಬಂದಾದ್ ಅವನತ ಬಂದಾದ ಅನವರತ ಮುರೋ ಹಂತಿ ಹಾರೋಯ ಮಸ್ಯಾಹ. ಕುಣಿದು ಅವರ ಹಾರಗಳು, ಪದಕಗಳು ಎದೆಗೆ ಬಡಿತಾ ಇವೆಯಂತೆ. ಕ್ರೀಡಂತ್ಯಾಹ ಪೀಡೆಯೇವ ಸ್ತನಭರ ವಿನಮನ್ ಮಧ್ಯ ಭಂಗಾನಪೇಕ್ಷಂ. ಕುಣಿದು ಸೊಂಟವೇ ಮುರಿದೋಗುತ್ತೋ ಅನ್ನುವಂತೆ ತೋರ್ತಾ ಇದೆ. ಹಾಗೆ ಆಡಿಕೊಂಡು ಬರ್ತಾ ಇದ್ದಾರೆ ಅಂತ. ಅದನ್ನು ನೋಡಿ ವಿದೂಷಕನಿಗೆ ತುಂಬ ಸಂತೋಷ. ಹೋಗ್ತಾನೆ. ಭವಯಸ್ಯ ಅಹಮಪಿ ಏತಯೋರ್ ಮಧ್ಯೆ ಗತ್ವಾ ನೃತ್ಯನ್ ಗಾಯನ್ ಮದನೋತ್ಸವಂ ಮಾನಯಿಷ್ಯಾಮಿ. ನಾನು ಇವರ ಮಧ್ಯದಲ್ಲಿ ಹಾಡಿ ಕುಣಿದು ಮದನೋತ್ಸವ ಮಾಡ್ತೀನಿ ಅಂತಾನೆ. ವಯಸ್ಸಿಯ ಏವಂ ಕ್ರಿಯತ ಮಾಡು ಅಂತಾನೆ. ಇವನು ಓಡೋಗ್ಬಿಟ್ಟಿದನುವೆ. ಭವತಿ ಮದನಿಕೆ ಭವತಿ ಚೂತಲತಿಕೆ ಮಾಮಪಿ ಏತಾಂ ಚರ್ಚರಿಂ ಶಿಕ್ಷಯಿತಂ. ನನಗೂ ಈ ಚರ್ಚರಿ ಹಾಡು ಕಲಿಸ್ಕೊಡಿ ಅಂತ. ಅಷ್ಟೊತ್ತಿಗೆ ಅವರು ದ್ವಿಪದಿ ಖಂಡ ಹಾಡ್ತಾ ಇದ್ರು. ಇವನು ಪಾಪ ಯಾವುದಕ್ಕೆ ಏನು ಅಂತ ಗೊತ್ತಿಲ್ಲ, ಪದಗಳನ್ನು ಮಾತ್ರ ಕೇಳಿದ್ದಾನೆ. ಎಷ್ಟೋ ಬಾರಿ ಆಗಿಬಿಡುತ್ತೆ. ಕೆಲವರು ಸಂಗೀತದ ರಾಗಗಳು ಗೊತ್ತಿರುತ್ತವೆ, ಈ ರಾಗಕ್ಕೆ ಈ ಹೆಸರು ಅಂತ ಗೊತ್ತಿರೋಲ್ಲ. ಯಾವುದೋ ಹೆಸರಿಗೆ ಇನ್ಯಾವುದೋ ಆಹಾ ಎಷ್ಟು ಚೆನ್ನಾಗಿ ತೋಡಿ ರಾಗ ಹಾಡಿಬಿಟ್ರಿ ಅಂತಾರೆ. ಆಗ ಅವರು ಹಠಾಣ ಹಾಡಿರ್ತಾರೆ. ಆ ರೀತಿಯಲ್ಲಿ ಪಾಪ ಅವರ ಸಂಗೀತ ಜ್ಞಾನ ಹೋಗಿ ನಗೆಪಾಟ್ಲಾಗುತ್ತೆ. ಇಲ್ಲಿ ಆ ಥರ ಚರ್ಚರಿಂ ಶಿಕ್ಷಯಿತಂ ಅಂದರೆ ಹತಾಶ ನ ಕಲ್ವೇಶ ಚರ್ಚರಿ ಕಿಂ ಕಲ್ವೇತತ್ ದ್ವಿಪದಿ ಖಂಡಂ ಕಲ್ವೇತತ್. ಅಯ್ಯೋ ಪೆದ್ದ, ಇದು ಚರ್ಚರಿ ಅಲ್ಲ, ದ್ವಿಪದಿ ಖಂಡ ಅಂತ. ಕಿಮೇತೇನ ಖಂಡೇನ ಮೋದಕಾಕ್ರಿಯಂತೆ. ಈ ಖಂಡ ಅಂತಂದರೆ, ಖಂಡ ಅನ್ನೋದಕ್ಕೆ ಸಂಸ್ಕೃತ ಸ್ವೀಟ್ ಅಂತಲೂ ಇದೆ. ಇದರಿಂದ ಏನಾದ್ರು ತಯಾರು ಮಾಡ್ತಾರ ಸ್ವೀಟ್ಸನ್ನು ಅಂತ. ನಹಿ ಪಠ್ಯತೆ ಕಲ್ವಿದಂ. ಇದನ್ನು ಹೇಳ್ತೀವಿ, ಹಾಡ್ತೀವಿ ಅಂತ. ಇದು ಪಠ್ಯತೆ ತದಲಂ ಮಮೈತೇನ. ಇದು ಓದೋದು ಅಂದರೆ ನನಗೆ ವಿದ್ಯಾಭ್ಯಾಸಕ್ಕೂ ನನಗೂ ದೂರ, ಬೇಡವೇ ಬೇಡ, ಹೊರಟೋಗ್ತೀನಿ ಅಂತ ಅಲ್ಲಿಗೆ ಹೊರಟೋಗ್ತಾನೆ. ಆಮೇಲೆ ನರ್ತಿತೋಸ್ಮಿ ನಹಿ ಕ್ರೀಡಿತ್ವ ಪಲಾಯಿತೋಸ್ಮಿ. ನನ್ನನ್ನು ಕುಣಿಸಿದ್ರು, ಅಲ್ಲಪ್ಪ ನಾನೇ ಆಟ ಆಡಿ ಓಡಿ ಬಂದೆ ಅಂತ ಅಂದ್ಕೊಂಡು ಬರ್ತಾನೆ. ಆಮೇಲೆ ಮಹಾರಾಜನ ಹತ್ರಕ್ಕೆ ಅವರು ಬಂದು ಸಖಿಯರು ಹೇಳ್ತಾರೆ, ಆ ಮದನಿಕೆ ಮತ್ತು ಚೂತಲತಿಕೆ, ಮಹಾರಾಣಿ ನಿಮ್ಮನ್ನು ಬರ ಹೇಳ್ತಾ ಇದ್ದಾಳೆ ಉದ್ಯಾನಕ್ಕೆ, ಇವತ್ತು ಮನ್ಮಥ ಪೂಜೆ ಇದೆ. ಆಜ್ಞಾಪಯತೀತ್ಯವ ರಮಣೀಯಂ ವಿಶೇಷತಃ ಅದ್ಯ ಮದನೋತ್ಸವೇ. ಮಹಾರಾಣಿ ಆಜ್ಞಾಪಿಸ್ತಾ, ಕ್ಷಮಿಸಬೇಕು ವಿಜ್ಞಾಪಿಸ್ತಾ ಅಂತ ಅಂದಾಗ, ಇಲ್ಲ ಆಜ್ಞಾಪನೆ ಅನ್ನೋದೇ ಚೆನ್ನಾಗಿದೆ, ಮನ್ಮಥನ ಪೂಜೆ, ಹೆಂಗಸರು ಕಮ್ಯಾಂಡ್ ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ ಆಯಿತು ಹೋಗೋಣ. ಏನು ಅಂತಂದರೆ, ಅಲ್ಲಿ ಮನ್ಮಥನ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ. ಕುಸುಮಾಯುಧಸ್ಯ ಪೂಜಾ ನಿರ್ವರ್ತಯಿತವ್ಯ. ರಕ್ತಾಶೋಕ ಪಾದಪತಲೆ ಅಂದರೆ ರಕ್ತಾಶೋಕ, ಕೆಂಪಣ್ಣದ ಹೂಗಳು ಬಿಡುವ ಅಶೋಕ, ಬಂಗಾರದ ಬಣ್ಣದ ಹೂಗಳು ಬಿಡುವ ಅಶೋಕ ಅಂತ ಎರಡಿದೆ. ರಕ್ತಾಶೋಕ, ಸ್ವರ್ಣಾಶೋಕ ಅಂತ ಕರೀತಾರೆ. ಆ ರಕ್ತಾಶೋಕ ವಿಶೇಷ ಪ್ರಿಯ ಮನ್ಮಥನಿಗೆ. ಅದರ ಬುಡದಲ್ಲಿ ಮನ್ಮಥನ ವಿಗ್ರಹ ಇಟ್ಟು ಪೂಜೆ ಮಾಡ್ತೀವಿ ಅಂತ. ಇದು ನೋಡಿ, ಮೊನ್ನೆ ಆಯ್ತಲ್ಲ ಚಿತ್ರಾ ಪೂರ್ಣಿಮೆ, ಆ ಚಿತ್ರಾ ಪೂರ್ಣಿಮೆ ಎಂದು ಮಾಡ್ತಾ ಇದ್ದದ್ದು. ವಸಂತೋತ್ಸವದಲ್ಲಿ ಮದನೋತ್ಸವ ಮಾಡ್ತಾ ಇದ್ದಿದ್ದು ಚಿತ್ರಾ ಪೂರ್ಣಿಮೆಯ ದಿವಸ. ಅದಕ್ಕೆ ಮುನ್ನ ಫಾಲ್ಗುಣ ಪೂರ್ಣಿಮೆಯಂದು ಕಾಮದಹನ. ಅವತ್ತು ದಗ್ಧನಾದ ಮನ್ಮಥನನ್ನು ಇವತ್ತು ಸಂಜೀವನ, ಮನ್ಮಥೋಜ್ಜೀವನ ಅಂತ ಕರೀತಾರೆ. ಹಾಗಾಗಿ ಅವನು ಮತ್ತೆ ಹುಟ್ಟಿ ಬಂದ ಅನ್ನುವಂತೆ ಚಿತ್ರಾ ಪೂರ್ಣಿಮೆಯಂದು ಮಾಡ್ತಾ ಇದ್ದಿದ್ದು. ಹೋಗೋಣ ಅಂತಂತಾರೆ. ಆಗಲಿಂತ ಇವನು ಹೋಗ್ತಾನೆ. ಸಖಿ ವೃಂದವೂ ಬರ್ತದೆ, ವಿದೂಷಕನೂ ಬರ್ತಾನೆ. ಆ ಉದ್ಯಾನದ ಸೌಂದರ್ಯವನ್ನು ವರ್ಣಿಸ್ತಾನೆ. ಈ ಸೌಂದರ್ಯದ ವರ್ಣನೆಗಳ ಪದ್ಯಗಳೇ ತುಂಬ ವಿಶೇಷವಾದವು. ಉದ್ಯದ್ವಿದ್ರುಮ ಕಾಂತಿಭಿ ಕಿಸಲರೈ ತಾಮ್ರಾಂ ತ್ವಿಷಂ ಬಿಭ್ರತೋ ಭೃಂಗಾಲಿ ವಿರುತೈ ಕಲೈ ಅವಿಷದ ವ್ಯಾಹಾರ ಲೀಲಾಭೃತಃ ಘೂರ್ಣಂತೋ ಮಲಯಾನಿಲಾಹತಿ ಚಲೈ ಶಾಖಾ ಸಮೂಹೈರ್ಮುಹು ಭ್ರಾಂತಿಂ ಪ್ರಾಪ್ಯ ಮಧುಪ್ರಸಂಗಂ ಅಧುನಾ ಮತ್ತಾಯಿ ವಾಮಿ ದ್ರುಮಾಹ ಅಂತ. ಮರಗಳೇ ಮತ್ತವಾಗಿರುವಂತೆ ಕಾಣುತ್ತವೆ ಅಂತ ಒಂದು ಉತ್ಪ್ರೇಕ್ಷೆ ಮಾಡ್ತಾನೆ. ಹೇಗೆ ಅಂತಂದರೆ, ಆ ಮರಗಳಿಗೆ ಕೆಂಪಾದ ಚಿಗುರುಗಳು ಎಲ್ಲೆಲ್ಲೂ ಮೂಡಿವೆ. ಇನ್ನು ದುಂಬಿಗಳ ಝಂಕಾರ ಬಹಳ ಸುಂದರವಾಗಿದೆ. ಇನ್ನು ಕೊಂಬೆ ರೆಂಬೆಗಳು ಮಲಯಾನಿಲದ ಕಾರಣವಾಗಿ ದೋಲಾಯಮಾನವಾಗಿ ಓಲಾಡುವಂತೆ ಆಗ್ತಾ ಇದೆ. ತುಂಬ ಕುಡಿದವರು ಕೆಂಪಿಗೆ ತೋರ್ತಾರೆ ಅಂತ. ಅವರು ಬೆಳ್ಳಗಿದ್ದರೆ ಕೆಂಪಾಗಿ ತೋರ್ತಾರೆ, ಕಪ್ಪಿಗಿದ್ದರೆ ಏನೂ ಕೆಂಪು ಬರೋಲ್ಲ, ಅವ್ರು ಹಂಗಿದ್ದಾರೆ ಅಂತ. ಮತ್ತು
ಅವರು ತೊದಲು ಮಾತನ್ನು ಏನೇನೋ ಆಡ್ತಾರೆ, ಬ್ಲಾಬರಿಂಗ್, ಮತ್ತು ತೂರ ಆಡ್ತಾರೆ. ಈ ಮರಗಳು ಹಾಗೇನೆ ಆಪಾದಮಸ್ತಕ ಚಿಗುರಿಂದ ಕೆಂಪಾಗಿವೆ, ಮದ್ಯೋನ್ಮತ್ತವಾದಂಥ ಮುಖಚಹರೆ, ಕಣ್ಣು, ಆಮೇಲೆ ದುಂಬಿಗಳ ಝಂಕಾರದಿಂದ ಇವರ ತೊದಲ ಮಾತುಗಳು, ಗಾಳಿಯ ಓಲಾಟದಿಂದ ಕೊಂಬೆಗಳು ತೊನೆದಾಡಿದರೆ ಅದು ಮತ್ತರಾದವರ ತೊನೆದಾಟ. ಹೀಗೆ ಮತ್ತಾಯಿವಾಮಿ ದ್ರುಮಾಹ ಅಂತ ಶ್ಲಿಷ್ಟ ಉತ್ಪ್ರೇಕ್ಷಾಲಂಕಾರ ಮಾಡಿದ್ದಾನೆ ಕವಿ ತುಂಬ ಚೆನ್ನಾಗಿ. ಆಮೇಲೆ ಅಲ್ಲೆಲ್ಲ ದೋಹದವನ್ನು ಮಾಡಿದ್ದಾರೆ. ಬೇರೆ ಬೇರೆ ಮರಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸುಂದರಿಯರು ದೋಹದ ಮಾಡಬೇಕು. ಕೆಲವಕ್ಕೆ ನಗಬೇಕು, ಕೆಲವಕ್ಕೆ ಅಪ್ಪಿಕೋಬೇಕು, ಕೆಲವಕ್ಕೆ ನೋಡಬೇಕು, ಕೆಲವಕ್ಕೆ ಒದೆಯಬೇಕು, ಇನ್ನು ಕೆಲವಕ್ಕೆ ಉಗಿಯಬೇಕು, ಮತ್ತಿನ್ನು ಕೆಲವಕ್ಕೆ ಕುಣಿಯಬೇಕು, ಮತ್ತಿನ್ನು ಕೆಲವಕ್ಕೆ ಮಾತಾಡಬೇಕು, ಮತ್ತಿನ್ನು ಕೆಲವಕ್ಕೆ ಹಾಡಬೇಕು. ಹೀಗೆ ಮಾಡಿದ್ರೆ ಅವು ಚಿಗುರತ್ವೆ. ಸ್ತ್ರೀನಾಮ ಸ್ಪರ್ಶಾತ್ ಪ್ರಿಯಂಗು ವಿಕಸತಿ ಸ್ತ್ರೀನಾಂ ಸ್ಪರ್ಶಾತ್ ಪ್ರಿಂಗು ವಿಕಸತಿ ಬಕುಲ ಶೀದು ಗಂಡೂಷ ಸೇಕಾತ್ ಪಾದಾಘಾತಾತ್ ಅಶೋಕ ತಿಲಕ ಕುರವಕೋ ವೀಕ್ಷಣಾ ಲಿಂಗನಾಭ್ಯಾಂ ಮಂದಾರೋ ನರ್ಮವಾಕ್ಯಾತ್ ಪಟುಮೃತ ಹಸನಾತ್ ಚಂಪಕೋ ವಕ್ತ್ರವಾತಾತ್ ಚೂತೋ ಗೀತಾನ್ ನಮೇರು ವಿಕಸತಿ ಪುರತೋ ನರ್ತನಾತ್ ಕರ್ಣಿಕಾರ ಅಂತ ಇಷ್ಟು ಮರಗಳ ಗಿಡಗಳ ಒಂದು ಅಟ್ರಾಕ್ಷನ್ಸು, ಪ್ರಿಫರೆನ್ಸಸ್ಸು, ಫಿಟಿಶ್ ಅಂತ ಏನು ಕರೀತಾರೆ, ಅದು ಏನು ಅಂದರೆ ಈ ರೀತಿಯಾಗಿರಬೇಕು ಅಂತ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಮೂಲೆ ಗಂಡೂಷ ಸೇಕಾಸವೈವ ಬಕುಲೈಹಿ ವಾಸ್ಯತೆ ಪುಷ್ಪವೃಷ್ಟ್ಯ ಮಧ್ವಾ ತಾಮ್ರೇ ತರುಣ್ಯ ಮುಖಶಿಶಿನಿ ಚಿರಾ ಚಂಪಕಾನ್ಯದ್ಯ ಭಾಂತಿ ಆಕರ್ಣಾಶೋಕ ಪಾದಾಹತಿಷು ಚ ರಣತಾಂ ನಿರ್ಭರಂ ನೂಪುರಾಣಾಂ ಝಂಕಾರಸ್ಯಾನುಗೈತೈ ಅನುರಣನಮಿವಾರಭ್ಯತೆ ಭೃಂಗಸಾರ್ಥೈ. ಬಕುಲ ವೃಕ್ಷಗಳ ಪಾತಿಯಲ್ಲಿ ಮಕರಂದ ಎಷ್ಟು ಸುರಿದಿದೆ, ಪರಾಗ ಎಷ್ಟು ಸುರಿದಿದೆ ಅಂದರೆ ಸುಂದರಿಯರು ಅದರ ಬುಡಕ್ಕೆ ಹೋಗಿ ಮಧ್ಯದಿಂದ ಬಾಯಿ ತುಂಬಿಕೊಂಡು ಮುಕ್ಕುಳಿಸಿ ಬಂದಂತೆ ಕಾಣಿಸ್ತಾ ಇದೆ ಅಂತ. ನನಗೆ ನಮ್ಮ ಮನೆ ಹತ್ತಿರದಲ್ಲಿ ಎಲ್ಲಿಯೂ ಬಕಲ್ ವೃಕ್ಷ ಇಲ್ಲ ಅನ್ನುವ ಚಿಂತೆ ಇತ್ತು. ಮೊನ್ನೆ ಓಡಾಡ್ತಾ ಇದ್ದರೆ 4-5 ಬಕಲ್ ವೃಕ್ಷಗಳನ್ನು ನೋಡಿದೆ. ಅದು ವಸಂತದಲ್ಲಿ ಹೂ ಬಿಡುತ್ತದೆ, ಪುಷ್ಪಕಾಲದಲ್ಲಿ ನೋಡಿರಲಿಲ್ಲ, ಗಮನಕ್ಕೆ ಬಂದಿರಲಿಲ್ಲ. ಮೊನ್ನೆ ಓಡಾಡ್ತಾ ಇದ್ದಾಗ ಒಂದು 10-15 ದಿವಸದ ಕೆಳಗೆ ಆಹಾ ಬಕಲ್ ವೃಕ್ಷ ಹತ್ತಿರದಲ್ಲಿ ಇದೆಯಲ್ಲ ಅಂತ ತುಂಬ ಸಂತೋಷವಾಯಿತು. ನಮ್ಮ ಮನೆಯ ರಸ್ತೆಯಲ್ಲಿ ಅಶೋಕ ವೃಕ್ಷ ಇದೆ ಒಂದು ದಿಕ್ಕಿನಲ್ಲಿ, ಇನ್ನೊಂದು ದಿಕ್ಕಿನಲ್ಲಿ ಹೋದರೆ ಕದಂಬ ವೃಕ್ಷ ಇದೆ, ಮತ್ತೊಂದು ದಿಕ್ಕಿನಲ್ಲಿ ಹೋದರೆ ಬಕಲ್ ವೃಕ್ಷ ಇದೆ, ನಮ್ಮನೆ ಹಿಂದೆ ಪಾರಿಜಾತ ವೃಕ್ಷ ಇದೆ. ಪರವಾಗಿಲ್ಲ, ದೇವವೃಕ್ಷಗಳೆಲ್ಲ ಹತ್ತಿರದಲ್ಲಿವೆ ಅಂತ. ಈಗ ಅದಕ್ಕಿಂತ ಚೆನ್ನಾಗಿರುವ ಮರಗಳು ಬಳ್ಳಿಗಳು ಆಧುನಿಕವಾದ ಜಗತ್ತಿನಲ್ಲಿವೆ. ಆದರೆ ಅವನ್ನು ಸಂಸ್ಕೃತ ಕವಿಗಳು ಕಾವ್ಯಗಳಲ್ಲಿ ಉದ್ಧರಿಸಿಲ್ವಲ್ಲ ಪಾಪ. ಅದು ಬಂದಿರತಕ್ಕಂಥದ್ದು ದೊಡ್ಡವರ ಬಾಯಿಗೆ ಬಿದ್ದರೆ ಎಲ್ಲರಿಗೂ ಪ್ರತಿಷ್ಠೆ ಬರುತ್ತದೆ. ಬಕುಲದ ಪರಿಮಳವನ್ನು ವಿಶೇಷವಾಗಿ ಹೇಳ್ತಾರೆ. ಆದರೆ ಒಂದು ನೈಟ್ ಕ್ವೀನ್ ಪರಿಮಳ ಬಕುಳದ ಪರಿಮಳದ ಮುಂದೆ ಏನು ಉತ್ಥಾನ ವಿಶೇಷವಾದದ್ದು, ಅಂಥ ದೊಡ್ಡದಾದದ್ದು. ಆದರೆ ಬಕುಲಕ್ಕೆ ಪ್ರಶಸ್ತ ಅಂತ ಬಂದಿದೆ. ಅದು ಒಣಗಿದ್ರೂ ಪರಿಮಳ ಇರುತ್ತೆ, ಅದು ಅದರ ವಿಶೇಷ. ಹೀಗೆ ಉಂಟು. ಒಟ್ಟಿನಲ್ಲಿ ಆ ಪ್ರಾಚೀನ ವೃಕ್ಷಗಳ ಬಗ್ಗೆ ನಮಗೆ ಮೋಹ ಇದ್ದರೆ, ಅದು ಸಂಸ್ಕೃತ ಕಾವ್ಯದಿಂದಾಗಿ ಪರಿಚಯವಾಗಿವೆ ಅಂತ ಆದರೆ ಏನೋ ಸಾಫ್ಟ್ ಕಾರ್ನರು. ನಮ್ಮ ಬೀದಿನಲ್ಲಿ ಹೋಗೋರಿಗೆ ಆ ಅಶೋಕ ವೃಕ್ಷದ ಕೊಂಬೆ ಮುರಿದಾಗಲೆಲ್ಲ ನಂಗೆ ಸಂಕಟ ಆಗ್ತಾ ಇರುತ್ತೆ. ಅದು ಯಾರ ಮನೆ ಮುಂದೆ ಇದೆಯೋ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಶ್ರೀಮುಖ ಹೊರಡಿಸೋದು ಬಾಕಿ. ಇದು ಪರಮ ಪವಿತ್ರವಾದದ್ದು, ಸಾಕ್ಷಾತ್ ಪಾರ್ವತಿ ಸ್ವರೂಪದ್ದು, ಇದಕ್ಕೇನು ಮಾಡಬೇಡಿ ಅಂತ ನಯ ಭಯಗಳಿಂದ ಹೆದರಿಸಿ ಬೆದರಿಸಿ ಗೋಗರದು ಬಂದಿದ್ದೀನಿ. ಹಾಗೆ ಆ ಬಕಲ್ ವೃಕ್ಷಕ್ಕೂ ಅಷ್ಟೇ ತುಂಬ ವಿಶೇಷವಾದದ್ದು ಅಂತೆಲ್ಲ ಆ ಪಾರ್ಕ್ ಹತ್ರ ಜನಕ್ಕೆಲ್ಲ ಹೇಳ ಬಂದಿದ್ದೀನಿ. ಏನಾದರೆ ಏನು, ಜನಕ್ಕೆ 10 ಮರಗಳೆಲ್ಲ ಅದು ಒಂದು. ನಮಗೆ ಯಾವ ಭಾವ ಇರ್ತದೆ ಸಾಫ್ಟ್ ಕಾರ್ನರ್, ಅದು ಇರೋದಿಲ್ಲ. ಈ ಪದ್ಯಗಳನ್ನು ಓದಿದ್ರೆ ನನಗೆ ವಿಶೇಷ ಅಂತ ಅನಿಸುತ್ತೆ. ಅಷ್ಟು ಕಾಲದಿಂದ ಅಷ್ಟು ಜನಗಳನ್ನು ಆಕರ್ಷಿಸಿವೆಯಲ್ಲ ಈ ಮರಗಳು ಅಂತ, ಅದು ಅಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ವಿದೂಷಕ ಹೇಳ್ತಾನೆ, ಇದು ದುಂಬಿಗಳ ಶಬ್ದ ಅಲ್ಲ, ಸುಂದರಿಯರ ಗೆಜ್ಜೆ ಶಬ್ದ ಅಂತ. ಅಶೋಕವನ್ನು ದೋಹದದಿಂದ ಚಿಗುರಿಸ್ತಾ ಇದ್ದಾರೆ. ಅಲಂಕಾರ ಮಾಡಿಕೊಂಡು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಮೃದುವಾಗಿ ಆ ಮರದ ಬುಡಕ್ಕೆ ಒದ್ರೆ ಸಾಕು, ಹೂಗಳು ಚಿಗುರುಗಳು ಎಲ್ಲ ಬರುತ್ತವೆ ಅಂತ. ಅಷ್ಟೊತ್ತಿಗೆ ರಾಣಿ ಬರ್ತಾಳೆ. ವಾಸವದತ್ತೆ ಅವಳ ಸಖಿ ಕಾಂಚನಮಾಲೆ ಅಂತಿರ್ತಾಳೆ. ಎಲ್ಲರೂ ಬರ್ತಾರೆ. ರಾಜ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ನಿಂತ್ಕೋತಾನೆ. ಇವರು ಮೇಯ್ನ್ ಸ್ಟೇಜಿಗೆ ಬರ್ತಾರೆ. ಇನ್ನು ಎಷ್ಟು ದೂರ ಇದೆ ಅಂತ ಕೇಳ್ತಾಳೆ ಮಹಾರಾಣಿ. ಅವಳಿಗೆ ಗೊತ್ತಿಲ್ವೇ ಉದ್ಯಾನ, ಆದರೆ ನಮಗೆ ಅಲ್ಲಿ ದೂರದ ಕಲ್ಪನೆ ಮಾಡಿಕೊಡೋಕ್ಕೆ. ಅದೇ ಅಶೋಕ ವೃಕ್ಷದ ಕೆಳಗೇನೆ ದೇವರ ವಿಗ್ರಹ ಸ್ಥಾಪನೆ ಮಾಡಿದ್ದೀವಿ, ಮನ್ಮಥನದು, ಬರಬೇಕು ಅಲ್ಲಿಗೆ ಅಂತ ಇವಳು ಹೇಳ್ತಾಳೆ. ಆಮೇಲೆ ನೋಡಿ, ಇಲ್ಲೇ ನೀವು ದತ್ತಕ ತಗೊಂಡಿರ್ತಕ್ಕಂಥ ಮಾಧವಿ ಲತೆ ಇದೆ ಅಂತ. ಎಂ ಖಲು ಸಾ ನಿರಂತರೋದ್ಭಿನ್ನ ಕುಸುಮ ಶೋಭಿನಿ ಭರ್ತ್ಯ ಪರಿಗೃಹೀತ ಮಾಧವಿ ಲತಾ ಅಂತ ಹೇಳ್ತಾಳೆ. ಅವರವರ ಸಖಿಯರು ಅವರವರ ಸಖರು ಅವರವರನ್ನು ಸಾಧುವಾದದಿಂದ ಹೊಗಳಬೇಕಲ್ವ. ಅಕ್ಬರ್ ಬೀರ್ಬಲ್ ಕಥೆ ಉಂಟಲ್ಲ, ಅದು ಎಷ್ಟೋ ಜನರ ಕಥೆಗೂ ಸಂಬಂಧಪಟ್ಟಂತೆ ಅಂತ ಹೇಳ್ತಾರೆ. ಒಮ್ಮೆ ಹೋಗ್ತಾ
ದಾರಿಯಲ್ಲಿ ಬದನೆ ಗಿಡದ ತೋಟ ನೋಡಿದನಂತೆ. ಆಹಾ, ಬದನೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಆ ನೀಲಿ ಬಣ್ಣದ ಹೂಗಳೇನು, ಹೊಳಿತಾ ಇರ್ತಕ್ಕಂಥ ಕಾಯಿಗಳೇನು ಅಂತೆಲ್ಲ ಅಂದಾಗ, ಹೌದು ಸ್ವಾಮಿ, ಇದನ್ನು ತರಕಾರಿಗಳ ರಾಜ ಅಂತ ಕರೀತಾರೆ, ಬಹಳ ವಿಶೇಷವಾದ ಖಾದ್ಯಗಳನ್ನೆಲ್ಲ ಮಾಡ್ಬೋದು ಅಂತ ಬೀರ್ಬಲ್ ಹೇಳ್ತಾನೆ. ಏನೇ ಆದರೂ ಬಹಳ ಕನರು, ಮತ್ತು ಅದು ಕೆಲವೊಮ್ಮೆ ಒಳ್ಳೆ ಜಾತಿ ಇಲ್ಲದಿದ್ದರೆ ಮೈಯೆಲ್ಲ ಕಡಿತ ಶುರು ಆಗುತ್ತೆ ಅಂತ. ಹೌದು ಹೌದು, ಅದಕ್ಕೇನೆ ಅದು ಪಿತ್ತ ಪ್ರಕೋಪವನ್ನು ಉಂಟು ಮಾಡುತ್ತದೆ ಅಂತೆಲ್ಲ ಬೇಕಾದಂತೆ ಬೈತಾರೆ. ವೃಂತಾಕ ಅಂತ ಆಯುರ್ವೇದದಲ್ಲಿ ನಿಂದೆಯನ್ನು ಮಾಡಿದ್ದಾರೆ ಅದಕ್ಕೆ. ಹಾಗೆಲ್ಲ ಅಂದಾಗ, ಅಲ್ವಯ್ಯ ಈಗಲೇ ಹೊಗಳಿದೆಯಲ್ಲ ಅಂದರೆ, ಹೌದು ಸ್ವಾಮಿ, ನಾನು ನಿಮ್ಮನ್ನು ಹೊಗಳೋಕ್ಕಿರೋದು, ನೀವು ಹೊಗಳಿದ್ದನ್ನು ನಾನು ಹೊಗಳಬೇಕು, ನೀವು ತೆಗಳಿದ್ದನ್ನು ನಾನು ತೆಗಳಬೇಕು ಅಂತ. ಹಾಗಾಗಿ ಕಾಂಚನಮಾಲೆ ಹೇಳ್ತಾಳೆ, ನೋಡಿ ಮಾಧವಿ ಲತೆ, ನೀವು ದತ್ತಕಕ್ಕೆ ತಗೊಂಡಿದ್ದು ಮೈ ತುಂಬ ಹೂ ತುಂಬಿಕೊಂಡಿದೆ ಅಂತ. ನಾನು ಬೆಂಗಳೂರಿನಲ್ಲಿ ನೋಡಿರೋದು ಮಾಧವಿ ಒಂದೇ ಕಡೆ, ಅದು ಲಾಲ್ಬಾಗ್ನಲ್ಲಿ ಗ್ಲಾಸ್ ಹೌಸ್ಗೆ ಹೋಗುವಾಗ ಒಂದು ಮೆಟ್ಟಲುಗಳ ಎಡಭಾಗದಲ್ಲಿ ಕಾಣಿಸ್ಕೊಳ್ತದೆ. ಹಿಮಾಲಯ ಪ್ರಾಂತದಲ್ಲಿ ಓಡಾಡುವಾಗ ತುಂಬ ಕಡೆ ನೋಡಿದ್ದಾಯಿತು ಮಾಧವಿ ಲತೆಯನ್ನು. ಅದನ್ನು ವಸಂತ ದೂತಿ ಅಂತ ಕರೆಯೋದು. ಯಾಕೆಂದರೆ ಮೊತ್ತ ಮೊದಲು ವಸಂತ ಬರುವಾಗ ಅರಳುವುದು ಅದೇನೆ ಅಂತ. ಅದು ಕೆಳಗಡೆ ಬೆಳ್ಳಿ ಬಣ್ಣದ ಹೂವು, ಮೇಲೆ ಸ್ವಲ್ಪ ಬಂಗಾರದ ಬಣ್ಣದ ದಳಗಳು ಇರತಕ್ಕಂಥದ್ದು. ಎರಡು ರೀತಿ ಬೆಳ್ಳಿ ಬಂಗಾರ ಸೇರಿದಂತೆ ಇರ್ತದೆ. ತುಂಬ ನವುರಾದ ಮೃದುವಾದ ಪರಿಮಳ ಇರುತ್ತದೆ. ಆ ರೀತಿಯಾದದ್ದು ಒಂದು ಮರಬಳ್ಳಿಯ ಜಾತಿ. ಆ ಗಿಡವನ್ನು ತೋರಿಸಿ, ಇದು ನೀವು ದತ್ತಕಕ್ಕೆ ತಗೊಂಡಿದ್ದು ಅಂಥೇಳಿ, ಯೇಷಾ ಅಪಿ ಅಪರ ನವಮಾಲಿಕಾ ಲತಾ ಯಸ್ಯಾಹ ಅಕಾಲ ಕುಸುಮ ಸಮುದ್ಗಮ ಶ್ರದ್ಧಾಲುನಾ ಭರ್ತ್ರ ಅನುದಿನಂ ಆಯಾಸ್ಯತ ಆತ್ಮ. ಇದು ನೋಡಿ, ಮಹಾರಾಜರು ದತ್ತಕಕ್ಕೆ ತಗೊಂಡಿರೋದು ಜಾಜಿ ಬಳ್ಳಿ. ದಿನದಿನವೂ ಹೂ ಬಿಡ್ಲಿ ಅಂತ ಬೇಕಾದಷ್ಟು ದೋಹದ ಗೊಬ್ಬರ ಮಾಡ್ತಿದ್ದಾರೆ, ಆದರೂ ಅದಿನ್ನೂ ಹೂ ಬಿಟ್ಟಿಲ್ಲ ಅಂತ. ಮುಂದಿನ ಅಂಕದಲ್ಲಿ ಗೊತ್ತಾಗುತ್ತದೆ ಅದು ಹೂ ಬಿಡುತ್ತದೆ ಅಂತ ಚೆನ್ನಾಗಿ. ಅದಕ್ಕೆ ಒಂದು ಕನೆಕ್ಷನ್ನು. ಇಲ್ಲಿ ರಾಜ ರಾಣಿಯರ ಸ್ಪರ್ಧೆ ಅನ್ನುವ ಸೂಚನೆಯೂ ಕೂಡ ಗೊತ್ತಾಗುತ್ತದೆ. ಆಮೇಲೆ ಅವರು ಮುಂದೆ ಬರ್ತಾರೆ, ಎಲ್ಲ ಸಜ್ಜಾಗಿದೆ. ಅಷ್ಟೊತ್ತಿಗೆ ಅವಳು ನೋಡ್ತಾಳೆ, ವಾಸವದತ್ತೆ ಎಲ್ಲ ಪರಿಜನರು ಬಂದಿದ್ದಾರಾ ಅಂತಃಪುರಸ್ತ್ರೀಯರು ಅಂತ. ನೋಡಿದ್ರೆ ಸಾಗರಿಕೆಯನ್ನು ಬಂದಿದ್ದಾಳೆ. ಅವಳು ತುಂಬ ಸುಂದರಿ. ಅವಳಿಂದ ಯೋಗಂದ್ರಾಯಣ ಅಂತಃಪುರದಲ್ಲಿ ಕಾಪಾಡಿಕೊಂಡಿರು ಅಂತ ಹೇಳಿಟ್ಟಿದ್ದಾನೆ. ಅವಳು ಮಹಾರಾಜನ ಕಣ್ಣಿಗೆ ಬಿದ್ದರೆ ಉಳಿಯೋಲ್ಲ. ಇದಕ್ಕಾಗಿ ಅವಳನ್ನು ದೂರ ಇಟ್ಟಿರಬೇಕು ಅಂತ ನೋಡಿದ್ರೆ ಅವಳು ಇದ್ದಾಳೆ ಅಲ್ಲಿ. ರೇಗೋಗುತ್ತೆ. ಅಹೋಪ್ರಮಾದ ಪರಿಜನಸ್ಯ ಯಸ್ಯೈವ ದರ್ಶನಪಥಾತ್ ಪ್ರಯತ್ನೇನ ರಕ್ಷಿತೆ ತಸ್ಯೈವ ದೃಷ್ಟಿಗೋಚರೇ ಪತಿತಾ ಭವೇತ್. ಯಾರ ಕಣ್ಣಿಗೆ ಬೀಳಬಾರ್ದು ಅಂತ ಇವಳನ್ನು ದೂರ ಇಡ್ತಿದ್ದೇನೋ ಅವಳೇ ಕಣ್ಣಿಗೆ ಕಾಣಿಸುತ್ತಾರ ಇದೆ ಅಂತ ಅಂಜೇ ಸಾಗರಿಕೆ. ಅಕಸ್ಮಾತ್ ಮಧ್ಯ ಮದನ ಮಹೋತ್ಸವ ಪರಾಧೀನೇ ಪರಿಜನೆ ಸಾಗರಿಕಾ ಮುಚ್ಚಿತ್ವ ಇಹಾಗತ. ನಿನಗೆ ನನ್ನ ಸಾಕು ಗಿಣಿ, ಅದನ್ನು ಕಾಪಾಡ್ಕೋಬೇಕು, ಆ ಪಂಜರವನ್ನು ಜೋಪಾನವಾಗಿ ನೋಡ್ಕೋಬೇಕು ಅಂತಂದಿದ್ದೆ. ಆ ಕೆಲಸ ಬಿಟ್ಟು ಯಾಕೆ ಇಲ್ಲಿಗೆ ಬಂದಿದ್ದು? ತತ್ ಲಘುಗಚ್ಚ ಏತಪಿ ಸರ್ವಂ ಪೂಜೋಪಕರಣಂ ಕಾಂಚನಮಾಲೆಯ ಹಸ್ತೆ ಸಮರ್ಪಯ. ಪೂಜೆಯ ಸಾಹಿತ್ಯ ಏನಿದೆ, ಪೂಜೋಪಕರಣ, ಅದನ್ನು ತಂದಿರೋದು ಕಾಂಚನಮಾಲೆ ಕೈ ಕೊಡು, ನೀನು ಹೋಗು ಅಂತ. ಆಯಿತು ಅಂತ ಅವಳು ಹೋಗ್ತಾಳೆ. ಆಗ ಅಯ್ಯೋ ಏನು ಮಾಡೋದು, ನನಗೂ ಈ ಮದನೋತ್ಸವ ನೋಡಬೇಕು ಅಂತ ಆಸೆ. ಅರೆ ಮಹಾರಾಣಿ, ಅಂತಃಪುರದ ಒಳಗೆ 4 ಗೋಡೆಗಳ ಮಧ್ಯೆ ಇರು ಅಂತ ಹೇಳ್ತಿದ್ದಾಳಲ್ಲ. ಸಾರಿಕಾಂ ಮಯಾ ಪುನಃ ಸುಸಂಗತಾಯ ಹಸ್ತೆ ಸಮರ್ಪಿತ. ನಾನು ಅದಕ್ಕೆ ಸುಸಂಗತೆ ಅನ್ನೋ ಮತ್ತೊಬ್ಬ ಪರಿಚಾರಿಕೆ ಕೈಗೆ ಆ ಗಿಣಿಯನ್ನು ಕೊಟ್ಟು ಪಂಜರದ ಸಮೇತ ಇತ್ತ ಕಡೆಗೆ ಬಂದೆ. ಇನ್ನು ಅವಳನ್ನ ಹುಡ್ಕೊಂಡು ಎಲ್ಲಿಗೆ ಹೋಗಲಿ? ಇಲ್ಲೇ ಯಾವುದೋ ಮರದ ಪಕ್ಕ ಇದ್ದು ಹಿಂದೆ ಇದ್ದು ಈ ಉತ್ಸವ ನೋಡ್ತೀನಿ. ತದಲಕ್ಷಿತಾ ಭೂತ್ವ ಪ್ರೇಕ್ಷಿಸಿ, ಕಾಣದಂತೆ ನೋಡ್ತೀನಿ. ಪೂಜಾ ಸಮಯ ಬರ್ತಾ ಇದೆ. ಆಯಿತು, ನಾನು ದೂರದಿಂದಲೇ ಸ್ವಾಮಿನ ಪೂಜೆ ಮಾಡೋಣ ಅಂತ ಹೂಗಳನ್ನು ಬಿಡಿಸ್ಕೋತೀನಿ ಅಂತ ಬಿಡಿಸ್ಕೋತಾ ಇರ್ತಾಳೆ. ಅವಳು ಬಿಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಮಹಾರಾಜ ಬಂದಿದ್ದಾನೆ. ಇವಳು ಗೊತ್ತಿಲ್ಲ ಮಹಾರಾಜ ನಡ್ಕೊಂಡು ಬಂದಿದ್ದು. ಅವನು ಬಂದು ಮರದ ಬುಡದಲ್ಲಿ ನಿಂತಿದ್ದಾನೆ, ಅದನ್ನು ನೋಡಿದಾಳೆ. ಅಲ್ಲಿವರೆಗೂ ಅವಳು ಹೂ ಬಿಡಿಸ್ತಾ ಇದ್ಲು. ನೋಡಿದ ತಕ್ಷಣವೇ ಅಲ್ಲಿ ಮನ್ಮಥನೇ ಬಂದಿದ್ದಾನೆ ಅಂತ ಅಂದುಕೊಂಡು ಬಿಡ್ತಾಳೆ. ಅದು ಇಲ್ಲಿಯ ಸ್ವಾರಸ್ಯ. ಇತ್ತ ಮಹಾರಾಜ ಬರ್ತಾನೆ. ಒಳ್ಳೆ ದೇವಿಯನ್ನು ನೋಡಿದ್ರೆ ಮನ್ಮಥನ ಬಿಲ್ಲಿನ ಹಾಗೆ ಕಾಣಿಸ್ತಾ ಇದ್ದಾಳೆ ಅಂತ ಅಂದುಕೋತಾನೆ. ಮನ್ಮಥನ ಬಿಲ್ಲು ರಸ್ತಾಳೆ ಕಬ್ಬು. ಕುಸುಮ ಸುಕುಮಾರ ಮೂರ್ತಿ ದದತಿ ನಿಯಮೇನ ತನುತರಂ ಮಧ್ಯಂ ಆಭಾತಿ ಮಕರಕೇತೋ ಪಾರ್ಶ್ವಸ್ಥ ಚಾಪಯಿಷ್ಟಿರಿವ. ಎಷ್ಟು ಸುಕುಮಾರಿಯಾಗಿ ಮನೋಹರಿಯಾಗಿ ತೆಳ್ಳಗೆ ಬೆಳ್ಳಗೆ ಇದ್ದಾಳಲ್ಲ ಇವಳು ಮನ್ಮಥನ ಕಬ್ಬಿನ ಜಲ್ಲೆಯ ಬಿಲ್ಲು ಅಂತ ಅಂದುಕೋತಾನೆ. ಆಮೇಲೆ ಅವಳು ಬಂದು ಸ್ವಾಗತ ಕೊಡ್ತಾಳೆ. ಆಗ ರಾಜ ನೋಡ್ತಾನೆ, ವಿಭ್ರಾಜಸೆ ಮಕರಕೇತನ ಮರ್ಚಯಂತಿ ಬಾಲಪ್ರವಾಲ ವೇಟಪಿ ಪ್ರಭವಾ ಲತೇವ. ನೀನು ಮನ್ಮಥನ ಪೂಜೆ ಮಾಡುವಾಗ ಪ್ರತ್ಯಗ್ರ ಮಜ್ಜನ ವಿಶೇಷ ವಿವಿಕ್ತ ಕಾಂತಿ ಕೌಸುಂಬರಾಗ ರುಚಿರಸ್ಫುರದ ಅಂಶುಕಾಂತ. ಕುಸುಬೆ ಹೂವು ಅಂತ ಕರೀತಾರೆ. ಕೇಸರಿ ಬಣ್ಣದ ಡೈ ಮಾಡೋದಕ್ಕೆ ಬಣ್ಣಗಾರಿಕೆಗೆ ಬಳಸ್ತಾರೆ. ಆ ಕೇಸರಿ ಬಣ್ಣದ ವಸಂತವನ್ನು ಸಂಕೇತ ಮಾಡುವಂಥ ಕೌಸುಂಬರಾಗದ ವಸ್ತ್ರವನ್ನು ಹುಟ್ಟಿದ್ದಾಳೆ. ಮತ್ತು ಎಣ್ಣೆ ಸ್ನಾನ ಮಾಡಿದ್ದಾಳೆ, ಅಭ್ಯಂಜನ. ಆ ಒದ್ದೆ ತಲೆ ಕೂದಲು ಪ್ರತ್ಯಗ್ರ ಮಜ್ಜನ ವಿಶೇಷ ವಿವಿಕ್ತ ಕಾಂತಿ. ಆ ಎಣ್ಣೆಯಲ್ಲಿ ಸ್ನಾನ ಮಾಡಿ ಬಂದ ಒಂದು ಕಾಂತಿ ಸೊಗಸಾಗಿದೆ. ಈಗ ನೀನು
ಒಳ್ಳೆ ಕೇಸರ ವೃಕ್ಷ ಕೊಂಬೆಗಳಿಂದ ಹೂಗಳನ್ನು ಚಿಮ್ಮಿಸ್ತಾ ಅರ್ಚನೆ ಮಾಡ್ತಾ ಇರುವಂತೆ, ಕೈಚಾಚಿ ಪೂಜೆ ಮಾಡುವಂತೆ ಕಾಣಿಸ್ತಾ ಇದೆ ಅಂತ ಅವನು ಹೇಳ್ತಾನೆ. ಮತ್ತೆ ಸೃಷ್ಟಸ್ತ್ವಯೇಷ ದಯಿತೆ ಸ್ಮರಪೂಜಾ ವ್ಯಾಪೃತೇನ ಹಸ್ತೇನ ಉದ್ಭಿನ್ನ ಅಪರ ಮೃದುತರ ಕಿಸಲಯ ಇವ ಲಕ್ಷ್ಯತೆ ಅಶೋಕ. ನೋಡಿದ್ರೆ ಅಶೋಕ ವೃಕ್ಷವೇ ಚಿಗುರಿದಂತೆ ಕಾಣುತ್ತದೆ ನಿನ್ನ ಮುಂಗೈ ಅಂತ ತುಂಬ ಕೊಂಡಾಡ್ತಾನೆ. ಅದೆಲ್ಲ ಅಷ್ಟು ಹೊಗಳವನು ಮತ್ತೆ ಸಾಗರಿಕೆ ಬೆನ್ನತ್ತಿ ಹೋಗ್ಬಿಡ್ತಾನೆ. ಇವನು ದಾಕ್ಷಿಣ್ಯಪೂರ್ಣನಾದ ಮಹಾರಾಜ. ಅನಂಗೋಯಂ ಅನಂಗತ್ವ ಮಧ್ಯೆ ನಿಂದಿಶ್ಯತಿ ಧ್ರುವಂ ಯದನೇನ ನ ಸಂಪ್ರಾಪ್ತ ಪಾಣಿಸ್ಪರ್ಶೋತ್ಸವಸ್ತವ. ನಿಜವಾಗಿಯೂ ಮನ್ಮಥ ತನ್ನ ಅನಂಗತ್ವಕ್ಕೆ ಬೈಕೋತಾ ಇದ್ದಾನೆ. ಯಾಕೆಂದರೆ ನೀನು ಕೈಯಾರೆ ಪೂಜೆ ಮಾಡೋ ಸ್ಪರ್ಶ ಅವನಿಗಿಲ್ವಲ್ಲ ಅಂತ ದುಃಖ ಪಡ್ತಾನೆ ಅನ್ನೋ ಚಮತ್ಕಾರದ ಮಾತನ್ನು ಆಡ್ತಾನೆ. ಅಷ್ಟೊತ್ತಿಗೆ ಇವಳು ದೂರದಲ್ಲಿ ಹೂ ಕೀಳ್ತಾ ಇದ್ದವಳು, ಅಯ್ಯೋ ನಾನು ಉತ್ಸವ ನೋಡದೆ ಮರೆತುಬಿಟ್ಟು ಹೂ ಕೀಳ್ತಾ ಇದ್ನಲ್ಲ, ಹಾ ಅಧಿಕ್ ಕಥಂ ಕುಸುಮ ಲೋಭೋ ಕ್ಷಿಪ್ತ ಹೃದಯ ಅತಿಚಿರಮೇವ ಮಯಾ ಕೃತಂ. ತಡ ಮಾಡಿಬಿಟ್ನಾ ಅಂದ್ಕೊಂಡು ನೋಡ್ತಾಳೆ. ಸಿಂಧುವಾರ ವಿಟಪೇನ ಅಪವಾರಿತ ಶರೀರ ಭೂತ್ವ ಪ್ರೇಕ್ಷಿಷ್ಯ. ಸಿಂಧುವಾರ ಅಂತ ಒಂದು, ಇದನ್ನು ಲಕ್ಕಿ ಗಿಡ ಅಂತ ಕರೀತಾರೆ ಕನ್ನಡದಲ್ಲಿ. ಸಣ್ಣ ಸಣ್ಣ ಗುಚ್ಛಮಯವಾಗಿರ್ತಕ್ಕಂಥ ಬೆಳ್ಳಗಿರುವ ಹೂಗಳನ್ನು ಬಿಡುತ್ತದೆ. ಅದೊಂದು ಪೊದೆಯಂತಹ ಗಿಡ. ಆ ಗಿಡದ ಹಿಂದೆ ಬಚ್ಚಿಟ್ಕೊಂಡು ನಾನು ನೋಡ್ತೀನಿ ಅಂತ ಅಂದ್ಕೋತಾಳೆ. ಓ ಇದೇನಿದು, ಕಥಂ ಪ್ರತ್ಯಕ್ಷ ಇವ ಭಗವಾನ್ ಕುಸುಮಾಯುಧ ಯಹ ಪೂಜಾಂ ಪ್ರತಿಚ್ಛತಿ. ಹೀಗೆ ಸಾಕ್ಷಾತ್ ಪ್ರತ್ಯಕ್ಷನಾಗಿ ಮನ್ಮಥ ಇಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾನೆ. ತಾತಸ್ಯ ಅಂತಃಪುರೇ ಪುನಃ ಚಿತ್ರಗತ ಅರ್ಚ್ಯತೆ. ನಮ್ಮ ಅಪ್ಪನ ಮನೆಯಲ್ಲೇನೋ ಮದನೋತ್ಸವ ಆದಾಗ ಪೇಂಟಿಂಗನ್ನು ತೂಗು ಹಾಕ್ಬಿಟ್ಟು ಮಾಡ್ತಾ ಇದ್ವಿ, ಇಲ್ಲಿ ವಿಗ್ರಹವೇ ಅಲ್ಲ ದೇವರೇ ಬಂದುಬಿಟ್ಟಿದ್ದಾನಲ್ಲ ಅಂತಂದುಕೊಂಡು ನಮೋ ಭಗವನ್ ಕುಸುಮಾಯುಧ ಅಮೋಘ ದರ್ಶನ ಅಂತೆಲ್ಲ ಹೊಗಳಿಕೊಂಡು ಸ್ತೋತ್ರ ಮಾಡಿಕೊಂಡು ದೂರದಿಂದಲೇ ಪೂಜೆಗೆ ತೊಡಗ್ತಾಳೆ. ಆಗ ಸಂವಾದ ಮಾಡ್ತಾ ಇರ್ತಾನೆ ಮಹಾರಾಜ. ಅದನ್ನು ನೋಡಿದ ತಕ್ಷಣ ಅವಳಿಗೆ ಗೊತ್ತಾಗ್ಬಿಡುತ್ತೆ, ಓಹೋ ಇವನು ಮಹಾರಾಜ ಅಂತ. ಆಗ ವಿದೂಷಕ ಮಹಾರಾಜನ ಜೊತೆ ಮಾತಾಡ್ತಾ ಇರ್ತಾನೆ. ಅಷ್ಟು ಹೊತ್ತಿಗೆ ನೇಪಥ್ಯದಿಂದ ವೈತಾಳಿಕ ಹೇಳ್ತಾನೆ, ಈಗ ಬೇರೆ ಹೊತ್ತಾಯಿತು, ಸಾಯಂತನ ಆಗ್ತಾ ಇದೆ, ಮಹಾರಾಜ ಹೊರಡಬೇಕು ಸಾಯಂ ಸಂಧ್ಯಾದಿ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ. ಅಸ್ತಾಪಸ್ತ ಸಮಸ್ತ ಭಾಸಿ ನಭಸಃ ಪಾರಂ ಪ್ರಯಾತೇರವ ವಾಸ್ಥಾನೀಂ ಸಮಯೇ ಸಮಂ ನೃಪಜನಃ ಸಾಯಂತನೆ ಸಂಪತನ್ ಸಂಪ್ರತ್ಯೇಷ ಶರೋರುಹದ್ಯುತಿಮುಷಃ ಪಾದಾಂಸ್ತವಾಸೇವಿತುಂ ಪ್ರೀತ್ಯುತ್ಕರ್ಷಕೃತೋ ದೃಶಾಂ ಉದಯನಸ್ಯ ಇಂದೋರಿ ಉದ್ವೀಕ್ಷತೆ. ಸೂರ್ಯ ಮುಳುಗ್ತಾ ಇದ್ದಾನೆ. ಈಗ ಅವನ ಕೆಂಪಾಗಿರ್ತಕ್ಕಂಥ ಪಾದ ಪದ್ಮಗಳು ಏನಿವೆ, ಮುದುಡ್ಕೊಳ್ತಾ ಇರತಕ್ಕಂಥ ಕಮಲಗಳ ಕಾಂತಿಯನ್ನು ನುಂಗಿ ನೊಣೆಯುವಂಥವಾಗಿವೆ. ಈಗ ಇವನ ಪಾದಪದ್ಮಗಳನ್ನು ಆರಾಧನೆ ಮಾಡಬೇಕು ಅಂತ ಇಡೀ ಅರಮನೆಯ ಆಳ್ವಿಕೆಯ ವರ್ಗ, ಸಾಮಂತ ವರ್ಗ ಎಲ್ಲ ಬರುತ್ತೆ. ಸಾಯಂ ಸಂಧ್ಯಾಕಾಲದ ಓಲಗ ಕೊಡಬೇಕಾಗಿದೆ ಅಂತ. ಈ ಪದ್ಯದಲ್ಲಿ ಒಂದು ಕಡೆಗೆ ಒಂದು ವಚನ ದೋಷ ಬಂದಿದೆ. ವಚನ ದೋಷ ಅಂದರೆ ಏಕವಚನ ದ್ವಿವಚನ ಬಹುವಚನ ಅಷ್ಟೇ ಹೊರತು ಮಾತು ಕೊಟ್ಟು ಮರೆತದ್ದು ಅಂತಲ್ಲ. ಪಾದಾನ್ಸ್ತವ ಆಸೇವಿತುಂ ಅಂತ ಇದೆ. ಪಾದವು ತವ ಆಸೇವಿತುಂ ಅಂತ ಇರಬೇಕು. ಅವನಿಗೆ ಪಾದಗಳು ಅಂತ ಬಹುವಚನ ಆಗಿಬಿಟ್ರೆ ಅವನು ಚತುಷ್ಪಾತ್ ಆಗಿಬಿಡ್ತಾನೆ. ಪಾದವು ಅಂತ ಅವನು ದ್ವಿಪಾತ್, ಹಾಗಾಗಿ ದ್ವಿಪಾದಿಯಾಗಿದ್ದರಿಂದ ಪಾದವು ಅಂತ ಹೇಳಬೇಕು. ಆಗ ಸ್ವಲ್ಪ ಸೂರ್ಯ ಮುಳುಗ್ತಾ ಇರೋವನಿಗೆ ಅವನಿಗೆ ಕಿರಣಗಳಿಗೂ ಪಾದ ಅಂತಾರೆ, ಅಲ್ಲಿಗೆ ಒಂದು ಸ್ವಲ್ಪ ವ್ಯತ್ಯಾಸ ಬರ್ತದೆ. ಏನೇ ಆಗಲಿ ಪಾದವು ಅಂತ ತೆಗೆದುಕೊಳ್ಳಬಹುದು. ಒಟ್ಟಿನಲ್ಲಿ ಮಹಾರಾಜ ಇನ್ನು ಹೊರಡಬೇಕು ಅಂತ ಸುದ್ದಿ ಬರ್ತಾ ಇದೆ. ಅವನು ಆ ಕಡೆ ತಿರುಗ್ತಾ ಇದ್ದಾಗ ಇವಳು ಗೊತ್ತಾಗುತ್ತೆ, ಅಯ್ಯೋ ಇವನು ರಾಜ ಉದಯನಃ ಯಸ್ಯಾಹಂ ತಾತೇನ ದತ್ತ. ಓ ಈತನಿಗೆ ನಮ್ಮಪ್ಪ ನನ್ನನ್ನು ಕೊಡಬೇಕು ಅಂತ ಅಂದ್ಕೋತಾ ಇದ್ದಿದ್ದು ಇವನು ಮನ್ಮಥ ಅಲ್ಲ. ಆಹಾ ಎಷ್ಟು ದರ್ಶನೇನ ಇದಾನಿಂ ಬಹುಮತಂ ಸಂವೃತ್ತಂ, ನನ್ನ ಬದುಕೇ ಸಾರ್ಥಕವಾಯಿತು ಇವನನ್ನು ನೋಡಿ ಅಂತ ಅಂದ್ಕೋತಾಳೆ. ಆಗ ಅವನು ರಾಜ ಹೊರಡ್ತಾನೆ. ಮತ್ತೆ ಇವಳು ದುಃಖ ಪಟ್ಕೋತಾಳೆ. ಕಥಂ ಪ್ರಸ್ಥಿತಾದೇವಿ ಭವತು ತದಹಮಪಿ ತ್ವರಿತಂ ಗಮಿಷ್ಯಾಮಿ. ರಾಣಿಯು ಹೊರಡ್ತಾಳೆ, ಪೂಜೆ ಮುಗೀತು ಅಂತ. ರಾಣಿ ಇಲ್ಲದೆ ಇದ್ದ ಮೇಲೆ ತಾನು ಅವಳು ಹಿಂದೆನೇ ಹೋಗಬೇಕು, ಇಲ್ಲದೆ ಇದ್ದರೆ ಯಾಕೆ ಎಲ್ಲಿ ಬರಲಿಲ್ಲ ಅಂತಾಳೆ ಅಂತ. ಹಾಗಾಗಿ ಅವಳು ಹೊರಡ್ತಾಳೆ, ರಾಜ ಹೊರಡ್ತಾನೆ. ಒಟ್ಟದಲ್ಲಿ ಆ ಅಂಕ ಮುಗಿಯುತ್ತದೆ. ಅದನ್ನೇ ದೇವಿ ಹೊರಡುವುದನ್ನೇ ರಾಜ ನೋಡಿಕೊಂಡು ಆ ಸೌಂದರ್ಯವನ್ನೇ ಗಮನಿಸಿ ಸಂತೋಷ ಪಡ್ತಾನೆ. ಅಲ್ಲಿ ರಾಜ ಸಾಗರಿಕೆಯನ್ನು ನೋಡಿಲ್ಲ, ಆದ್ದರಿಂದ ಅವನಿಗೆ ವಿರಹ ಬಂದಿಲ್ಲ. ಸಾಗರಿಕೆಗೆ ಬರುತ್ತದೆ. ಅದು ದ್ವಿತೀಯ ಅಂಕದ ಆರಂಭ. ದ್ವಿತೀಯ ಅಂಕದಲ್ಲಿ ಸುಸಂಗತ ಅಂತ ಒಬ್ಬ ಸಖಿ ಅವಳು ಪ್ರವೇಶ ಮಾಡ್ತಾಳೆ. ಅಯ್ಯೋ ಅವಳು ನನ್ನ ಕೈಗೆ ಪಂಜರವನ್ನು ಕೊಟ್ಟು ಹೋದಳು, ಎಲ್ಲಿ ಹೋದಳು ಅಂತ. ಅಂದರೆ ನೋಡಿ, ಮೊದಲನೇ ಅಂಕ ಆದ ಮರುದಿವಸ ಹಗಲಿನಲ್ಲಿ ಎರಡನೇ ಅಂಕ ಆಗಿದೆ ಅಂತ ನಮಗೆ ಗೊತ್ತಾಗುತ್ತದೆ. ನಿನ್ನೆ ಗಿಣಿಯನ್ನು ನೋಡ್ಕೊಂತ ನನ್ನ ಕೈ ಕೊಟ್ಟು ಮನ್ಮಥನ ಪೂಜೆ ನೋಡೋಕೆ ಹೋದವಳು ಇವತ್ತಾದರೂ ಇನ್ನೂ ಬಂದಿಲ್ವಲ್ಲ, ಎಲ್ಲಿ ನಾನು ಹಿಡ್ಕೊಂಡು ಏನು ಮಾಡಲಿ ಅಂತಂದುಕೊಂಡು ನಿಪುಣಿಕೆ ಅಂತ ಮತ್ತೊಬ್ಬ ಸಖಿ ಇದ್ದಾಳೆ. ಅವಳು ನೋಡಿ ಕೇಳ್ತಾಳೆ,
ಇಲ್ಲಿ ನಿಪುಣಿಕೆ, ನೀನೇನು ಈ ಕಡೆ ಹೋಗ್ತಿದ್ಯಲ್ಲ ಅಂತ. ಆಗ ಅವಳು ಹೇಳ್ತಾಳೆ, ಅಯ್ಯೋ ಒಂದು ಆಶ್ಚರ್ಯ ನೋಡಿದೆ, ಆಶ್ಚರ್ಯವನ್ನು ನಾನು ದೇವಿಗೆ ತಿಳಿಸ್ಬೇಕು ಅಂತ ಹೋಗಿದ್ದೀನಿ ಅಂತ. ಏನು ಅಂತಂದರೆ, ಏನೂ ಇಲ್ಲ, ನಮ್ಮ ಮಹಾರಾಜ ದತ್ತು ತಗೊಂಡಿದ್ದಂಥ ಆ ನವಮಾಲಿಕ ಅಂದರೆ ಜಾಜಿ ಬಳ್ಳಿ ಇತ್ತಲ್ಲ, ಅದಕ್ಕೆ ಶ್ರೀಪರ್ವತಾದ ಆಗತಸ್ಯ ಶ್ರೀಖಂಡದಾಸ ನಾಮಧೇಯಸ್ಯ ಧಾರ್ಮಿಕಸ್ಯ ಸಕಾಶಾತ್ ಅಕಾಲ ಕುಸುಮ ಸಂಜನನ ದೋಹದಂ ಶಿಕ್ಷಿತ್ವ ಆತ್ಮನಃ ಪರಿಗೃಹೀತಾಂ ನವಮಾಲಿಕಾಂ ಕುಸುಮ ಸಮೃದ್ಧಿ ಶೋಭಿತಾಂ ಕರಿಷ್ಯತೀತಿ. ಮಹಾರಾಜ ಒಬ್ಬ ಶ್ರೀಪರ್ವತ ಅಂದರೆ ಶ್ರೀಶೈಲ. ಉತ್ತರ ಭಾರತೀಯರಿಗೆ ಶ್ರೀಶೈಲದಲ್ಲಿ ತುಂಬ ದೊಡ್ಡ ಯೋಗ ಸಾಧಕರೆಲ್ಲ ಇದ್ದಾರೆ ಅಂತ ಗೊತ್ತಿತ್ತು. ವಿಶೇಷವಾಗಿ ಹರ್ಷನ ಕಾಲದಲ್ಲಂತೂ ಇಡೀ ಆ ಒಂದು ಪರ್ವತ ಶ್ರೀಪರ್ವತ ಅಥವಾ ಶ್ರೀಶೈಲ ಪರ್ವತದಲ್ಲಿ ತುಂಬ ವಿಶೇಷವಾಗಿ ಬಗೆ ಬಗೆಯ ವಾಮಾಚಾರ್ಯಗಳು ದಕ್ಷಿಣಾಚಾರ್ಯಗಳು ಎಲ್ಲ ಇದ್ದರು ಅಂತ ಗೊತ್ತಾಗುತ್ತದೆ. ಆಮೇಲೆ ಮುಂದಿನ ಕಾಲದಲ್ಲಿ ಬಂದ ಭವಭೂತಿ ಕೂಡ ಅಲ್ಲಿಂದ ಅಘೋರಘಂಟ ಕಪಾಲಕುಂಡಲ ಈ ಥರ ಎಲ್ಲ ಬಂದಂಥ ಮಾಂತ್ರಿಕರ ಉಲ್ಲೇಖ ಮಾಡ್ತಾನೆ. ಶ್ರೀಹರ್ಷನ ಕಾಲದಲ್ಲಿ ಇದ್ದ ಶಂಕರಾಚಾರ್ಯರದು ನಮಗೆ ಗೊತ್ತೇ ಇದೆ. ಅಘೋರಘಂಟ ಅಂತ ಒಬ್ಬ ಮಾಂತ್ರಿಕ ಇದ್ದ. ಆ ಮಾಂತ್ರಿಕ ಶಂಕರರ ತಲೆಯನ್ನೇ ಬೇಡ್ದ. ಅವನು ಆ ತಲೆಯನ್ನು ಮಹಾದೇವನಿಗೆ ಅರ್ಪಿಸಿದರೆ ಅವನಿಗೆ ತಪಸ್ಸಿದ್ಧಿ ಆಗುತ್ತದೆ. ದೊಡ್ಡ ಸನ್ಯಾಸಿ ಅಥವಾ ಮಹಾರಾಜ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಬಲಿ ಕೊಡಬೇಕು ಅಂತೆಲ್ಲ ಶಂಕರ ವಿಜಯದಲ್ಲಿ ಬರ್ತದೆ. ಶಂಕರಾಚಾರ್ಯ ಸಿದ್ಧರಾಗ್ತಾರೆ. ಶಿಷ್ಯರಿಲ್ಲದೆ ಇದ್ದಾಗ ಬಾಪ್ಪಾರನ ತಲೆ ತಗೊಂಡೋಗು ಅಂತ. ಆಮೇಲೆ ಪದ್ಮಪಾದರಿಗೆ ಗೊತ್ತಾಗುತ್ತದೆ. ಅವರು ನರಸಿಂಹ ಧ್ಯಾನ ಮಾಡಿ ನರಸಿಂಹಾವೇಶ ಪಡ್ಕೊಂಡು ಆ ಕಪಾಲಿಕರನ್ನ ಕೊಲ್ತಾರೆ. ಮತ್ತು ಶಂಕರರು ಲಕ್ಷ್ಮೀ ನರಸಿಂಹ ಸ್ತೋತ್ರ ಅಥವಾ ಲಕ್ಷ್ಮೀ ನರಸಿಂಹ ಪಂಚರತ್ನ ಸ್ತೋತ್ರ, ಕರಾವಲಂಬನ ಸ್ತೋತ್ರ ಅಂತ 2 ಮಾಡಿದ್ದಾರೆ ಅಂತ ಹೇಳ್ತಾರೆ. ಪರಕಾಯ ಪ್ರವೇಶ ಮಾಡಿದಾಗ ಹೇಳಿದ್ದು ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಅಂತಾರೆ. ಈಗ ಹೇಳಿದ್ದು ಲಕ್ಷ್ಮೀ ನರಸಿಂಹ ಪಂಚರತ್ನ ಅಂತ. ಒಟ್ಟಿನಲ್ಲಿ ನರಸಿಂಹ ಧ್ಯಾನ ಮಾಡಿ ಆವೇಶ ಪಡ್ಕೊಂಡು ಆ ಕಾಪಾಲಿಕನ ಕೊಂದರು ಅನ್ನುವ ಕಥೆಗಳೆಲ್ಲ ಬರುತ್ತವೆ. ಒಟ್ಟಿನಲ್ಲಿ ಆ ಕಾಲದಲ್ಲಿ ಈ ತಾಂತ್ರಿಕರು ತುಂಬ ಇದ್ದರು. ಅವರಿಗಿಂಥದ್ದೆಲ್ಲ ಗೊತ್ತಿತ್ತು. ಹೂ ಬಿಡದಿರೋ ಗಿಡದಿಂದ ಹೂ ಬಿಡಿಸೋದು, ಹಣ್ಣು ಬಿಡದೇ ಇರೋ ಮರದಿಂದ ಹಣ್ಣು ಬಿಡಿಸೋದು, ಇದೆಲ್ಲ ಶ್ರೀಖಂಡದಾಸ ಅಂತ ಅವನಿಂದಾಗಿ ಆ ಕಾಲದಲ್ಲಿ ಹೂ ಬಿಡತಕ್ಕಂಥ ಒಂದು ಕಲೆಯನ್ನು ಮಹಾರಾಜ ಕಲಿತುಕೊಂಡು ಈ ಗಿಡದ ಮೇಲೆ ಪ್ರಯೋಗ ಮಾಡ್ತಾರೆ. ಅದನ್ನು ನೋಡಬೇಕು, ಅದಕ್ಕೋಸ್ಕರವಾಗಿ ಅಂತ. ಸರಿ, ಸಾಗರಿಕಾ ಎಲ್ಲಿ ಅಂತ ಆಗ ಅವಳು ಹೇಳ್ತಾಳೆ ನಿಪುಣಿಕೆ, ಸಾಗರಿಕಾ ಗೃಹೀತ ಚಿತ್ರಫಲಕ ವರ್ತಿಕಾ ಸಮುದ್ಗಕ ಸಮುದ್ವಿಜ್ಞೇವ ಕದಲಿಗ್ರಹಂ ಪ್ರವಿಶಂತಿ ದೃಷ್ಟಾಮಯ ಅಂತ. ಅವಳು ಚಿತ್ರಪಟ, ಬಣ್ಣಗಳು ಮತ್ತು ಬೆರೆಸ್ತಕ್ಕಂಥ ತಟ್ಟೆ ಇವನ್ನೆಲ್ಲ ತೆಗೆದುಕೊಂಡು, ಕುಂಚಗಳು ತೆಗೆದುಕೊಂಡು ಹೋದಳು ಅಂತ. ಚಿತ್ರಫಲಕ ಅಂದರೆ ಕ್ಯಾನ್ವಾಸ್. ಆಮೇಲೆ ವರ್ತಿಕ ಅಂದರೆ ಬ್ರಷ್, ಸಮುದ್ಗಕ ಆ ಬ್ರಷ್ಗಳ ಸಂಪುಟ ಅಥವಾ ಬಣ್ಣಗಳ ಸಂಪುಟವೂ ಆಗುತ್ತದೆ. ಅದನ್ನು ತೆಗೆದುಕೊಂಡು ಕದಲಿ ಗೃಹಂ, ಹಿಂದಿನ ನಾಟಕದಲ್ಲೂ ಬಂದಿತ್ತು ಕದಲಿ ಗೃಹ, ತಂಪಾಗಿರುತ್ತೆ ಅಂತ ಬಾಳೆ ತೋಟಕ್ಕೆ ಹೋಗಿದ್ದಾಳೆ ಅಂತ. ಆಗ ಅಲ್ಲಿಗೆ ನಾನು ಹೋಗ್ತೇನೆ ಅಂತ ಇವಳು ಹೊರಡ್ತಾಳೆ. ಇತ್ತ ಸಾಗರಿಕೆ, ಅಯ್ಯೋ ನಿನ್ನೆ ಮಹಾರಾಜನ ನೋಡಿದಾಗ್ಲಿಂದಲೂ ನನ್ನ ಮನಸ್ಸು ನನ್ನಲ್ಲಿ ಇಲ್ಲ, ಏನು ಮಾಡೋದು, ದುರ್ಲಭ ಜನ ಪ್ರಾರ್ಥನಾನುಬಂಧನೇನ, ಏನು ಮಾಡೋದು, ಸಿಗೋಲ್ಲ ಅವನು. ನಾನು ಎಲ್ಲೋ ಅರಮನೆಯಲ್ಲಿ ಈ ಅಂತಃಪುರದಲ್ಲಿ ದಾಸಿಯಂತೆ ಬಿದ್ದಿದ್ದೀನಿ, ನನಗವನು ಸಿಗ್ತಾನ. ಕಥಂಚ ಅತಿನೃಶಂಸ ಜನ್ಮತಃ ಪ್ರಭೃತಿ ಸಹ ಸಂವರ್ಧಿತಂ ಇಮಂ ಜನಂ ಪರಿತ್ಯಜ್ಯ ಕ್ಷಣಮಾತ್ರ ದರ್ಶನ ಪರಿಚಿತಂ ಜನಂ ಅನುಗಚ್ಚನ್ನ ಲಜ್ಜಸೆ. ಅಯ್ಯೋ ಮನಸ್ಸೇ, ಎಂಥ ಪಾಪಿ ನೀನು, ಹುಟ್ಟಿದಾಗ್ಲಿಂದ ನೀನು ನನ್ನ ಜೊತೆ ಇದೆಯಾ, ನೆನ್ನೆ ಅವನು ನೋಡಿದ್ದು ಪಟ್ ಅಂತ ಅವನ ಜೊತೆ ಹೋಗ್ಬಿಟ್ಟಿದ್ಯಾ, ಏನು ಗತಿ ಅಂತ. ಈ ಮನಸ್ಸನ್ನು ಎಷ್ಟು ಬೈಕೊಂಡ್ರೂ ಸಾಲದು, ಹೃದಯವನ್ನು ಎಷ್ಟು ಬೈಕೊಂಡ್ರೂ ಸಾಲದು. ನಮ್ಮ ಜೊತೆ ಇರುತ್ತೆ ಅಂತೀವಿ, ಅದು ನಮ್ಮ ಜೊತೆ ಇರೋಲ್ಲ. ಎಲ್ಲೆಲ್ಲೋ ಯಾರ್ಯಾರ ಜೊತೆನೋ, ಯಾವ್ಯಾವುದರ ಜೊತೆನೋ, ಯಾವ್ಯಾವ ವಸ್ತುಗಳ ಜೊತೆನೋ ಇರುತ್ತದೆ. ಪಾಪ ಯಾವನೋ ಒಬ್ಬ ಅನಾಮಧೇಯ ಕವಿ ಹೇಳ್ತಾನೆ, ಮನಸ್ಸು ಅನ್ನೋದು ಸಂಸ್ಕೃತದಲ್ಲಿ ನಪುಂಸಕಲಿಂಗ ಶಬ್ದ. ನಪುಂಸಕ ಮಿತಿ ಕೃತ್ವ ಜ್ಞಾತ್ವ ಪ್ರಿಯಾಯೈ ಪ್ರೇಷಿತಂ ಮನಃ ತತ್ತು ತತ್ರೈವ ರಮತೆ ಹತಃ ಪಾಣಿನಾ ವಯಂ ಅಂತ. ಈ ಮನಸ್ಸು ನಪುಂಸಕ, ವಾಪಸ್ ಬರುತ್ತೆ ಅಂತ ಅಂದ್ಕೊಂಡು ಪ್ರೇಯಸಿ ಹತ್ರಕ್ಕೆ ಕಳಿಸಿದ್ರೆ ಅದಲ್ಲೇ ರಮಿಸ್ತಾ ಇದೆ. ಪಾಣಿನಿ ಮಾತಿಂದ ನಾವು ಕೆಟ್ಟಿವಿ ಅಂತ. ಅವನು ನಪುಂಸಕಲಿಂಗ ಅಂತ ಹೇಳಿದ್ದ ಅಂತ ವ್ಯಾಕರಣ ಅಂತ. ಈ ರೀತಿಯಾಗಿ ಮನಸ್ಸನ್ನು ಕಳ್ಕೊಂಡವರು ತಸ್ಯಾ ಸುತನು ಸರಸ್ಯಾಂ ಚೇತೋ ನೈನಂಚ ನಿಷ್ಪತಿತಂ ಗುರುಚೇತಸ್ತು ನಿಮಗ್ನಂ ಲಘುನೇತ್ರಂ ಸರ್ವತೋ ಭ್ರಮತಿ ಅಂತ ಒಂದು ಚಮತ್ಕಾರ ಪದ್ಯ. ಅವಳ ಸೌಂದರ್ಯ ಸರೋವರದಲ್ಲಿ ಕಣ್ಣು ಮನಸ್ಸು ಎರಡೂ ದುಳುಮ್ಮನೆ ಬಿದ್ದುವು. ಭಾರವಾದ ಮನಸ್ಸು ಆ ಸೌಂದರ್ಯ ಸರೋವರದಲ್ಲಿ ಮುಳುಗೋಯ್ತು. ಹಗುರವಾದ ಕಣ್ಣು ಮೇಲೆ ಗಿರಗಿರನೇ ತಿರುಗುತ್ತಾ ಇದೆ ಅಂತ. ಕಣ್ಣು ಬಿಡ್ತಾ ಇದ್ದೀನಿ ಅನ್ನೋದನ್ನು ಅದೆಷ್ಟು ಚೆನ್ನಾಗಿ ಹೇಳಿರತಕ್ಕಂಥದ್ದು ನೋಡಿ. ಸಂಸ್ಕೃತ ಕವಿಗಳ ಅದ್ಭುತವಾದ ಚಮತ್ಕಾರ. ಕಿಂ ಶೀಧುಮಯೀ ಕಿಂ ವಿಷಮಯೀ ಕಿಂ ಅಮೃತಮಯೀ ಮದಯತಿ ಮೋದಯತಿ ಮೂರ್ಛಯತಿ ಅಂತ. ಅವಳನ್ನು ನೋಡಿದ್ರೆ ಸಂತೋಷವಾಗುತ್ತೆ, ಉನ್ಮಾದವಾಗುತ್ತೆ, ಮೂರ್ಛೆನೂ ಬರುತ್ತೆ.
ಅವಳು ಏನು ಅಮೃತಮೈವ, ವಿಷಮೈವ ಅಥವಾ ಮಧ್ಯಮೈವ ಗೊತ್ತಾಗ್ತಾ ಇಲ್ಲ ಅವಳ ಸೌಂದರ್ಯ ಅಂತ. ಈ ಥರದ್ದೆಲ್ಲ ಬಗೆ ಬಗೆಯಲ್ಲಿ ಹೇಳಿದ್ದಾರೆ. ಇವಳು ಅದೇ ಥರ ಚಿಂತೆ ಮಾಡ್ತಾಳೆ, ಈ ಮನಸ್ಸನ್ನು ನೆಚ್ಚಿಕೊಂಡ್ರೆ ಆಗೋಲ್ಲ ಅಂತ. ಏನಾದರೂ ಆಗಲಿ ನನಗಿರೋದು ಒಂದೇ, ಅದನ್ನು ನಾನು ಮಾಡ್ತೀನಿ ಅಂತ ಅಂದುಕೊಂಡು ಮನ್ಮಥನನ್ನು ಬೈಕೊಳ್ತಾಳೆ. ಅನಂಗ ಶರಪತನ ಭೀತೇವ ತ್ವಯೈವ ಅದ್ಯ ವ್ಯವಸಿತಂ ಅನಂಗಂ ತಾವತ್ ಉಪಾಲ್ಪ್ಸ್ಯೆ ಭಗವನ್ ಕುಸುಮಾಯುಧ ನಿರ್ಜಿತ ಸಕಲ ಸುರಾಸುರೋ ಭೂತ್ವಾ ಸ್ತ್ರೀಜನಂ ಪ್ರಹರನ್ ಕಥಂ ನ ಲಜ್ಜಸೆ ಅಥವಾ ಅನಂಗೋಸಿ ಸರ್ವತಾ ಮಮ ಬದ್ಧಭಾಗಿನ್ಯ ಮರಣಮೇವ ಅನೇನ ದುರ್ನಿಮಿತ್ತೇನ ಉಪಸ್ಥಿತಂ. ಅಯ್ಯೋ ಮನ್ಮಥ, ಭಗವಂತ, ಯಾಕೆ ನನ್ನಂಥ ಅಬಲೇರನ್ನ ನೀನು ಗೋಳಾಡಿಸ್ತೀಯ? ಈ ಕೆಲಸ ಮಾಡಬೇಡ. ನಾನು ಮಂದಭಾಗಿನಿ, ಶರೀರ ಕಳ್ಕೊತೀನಿ, ಸತ್ತೋಗ್ತೀನಿ. ನೀನು ಅನಂಗ, ಅದರಿಂದ ನಿಂಗೆ ಸಂತೋಷ ಏನೋ. ನೀನೇ ಕಳ್ಕೊಂಡಿದ್ದೀಯ ಶರೀರ, ನಾನು ಕಳ್ಕೊಳ್ಬೇಕು ಅಂತ ನಿನ್ನ ಆಸೆಯ ಅಂತ. ತುಂಬ ಸುಂದರವಾದ ಭಾವಗಳು. ಒಂದು ಕಡೆ ಕೋಲಿಯಾನಂದದಲ್ಲಿ ಬರ್ತದಲ್ಲ, ವಿರಹಿಣಿ ಹೇಳ್ತಾ ಇದ್ದಾಳೆ, ಮನ್ಮಥ, ನನ್ನನ್ನು ಶಿವ ಅಂತ ಭ್ರಮಿಸಿಕೊಂಡು ನನ್ನ ಮೇಲೆ ನಿನ್ನ ಬಾಣ ಪ್ರಯೋಗ ಮಾಡಬೇಡ. ನನ್ನ ತಲೆ ಮೇಲೆ ನಾನು ಇಟ್ಕೊಂಡಿರ್ತಕ್ಕಂಥದ್ದು ಬೆಳ್ದಾವರೆ, ಅದು ಬಾಲಚಂದ್ರ ಅಲ್ಲ. ಮತ್ತು ನನ್ನ ಮೈಗೆಲ್ಲ ತಾವರೆ ಬಳ್ಳಿನ ಸುತ್ತಕೊಂಡಿದ್ದೀನಿ ತಂಪಾಗಲಿ ಅಂತ, ಅದು ಹಾವುಗಳಲ್ಲ. ನನ್ನ ಮೈಯೆಲ್ಲ ವಿರಹತಾಪದಿಂದ ಬಿಳಿಚಿಕೊಂಡಿದೆ, ಭಸ್ಮ ಹಚ್ಚಿಕೊಂಡಿಲ್ಲ. ಕೊರಳು ತಂಪಾಗಿರಲಿ ಅಂತ ಕಸ್ತೂರಿ ಹಚ್ಕೊಂಡಿದ್ದೀನಿ, ಅದು ಗರಳಕಂಠ ಅಲ್ಲ. ಹಣೆಯಲ್ಲಿ ಕಸ್ತೂರಿ ತಿಲಕ ಇಟ್ಕೊಂಡಿದ್ದೀನಿ, ಮೂರನೇ ಕಣ್ಣಲ್ಲ. ಹೀಗಾಗಿ ನನ್ನನ್ನು ಶಿವ ಅಂತ ಭ್ರಮೆ ಮಾಡಿಕೊಂಡು ಬಾಣಗಳನ್ನು ಹೊಡೆಯಬೇಡ ಅಂತ. ಇದರ ಮರಾಠಿಯ ಆವೃತ್ತಿಯನ್ನು ಪದ್ಮಸುಬ್ರಹ್ಮಣ್ಯವರು ನೃತ್ಯ ಮಾಡಿದ್ದಾರೆ, ಅತ್ಯದ್ಭುತವಾಗಿ ನೃತ್ಯ ಮಾಡಿದ್ದಾರೆ. ನಾನು ಅದನ್ನೊಂದು 60-70 ಸರ್ತಿ ಆ ನೃತ್ಯ ನೋಡಿದ್ದೀನಿ. ಅಷ್ಟು ಅದನ್ನು ಹಾಕಿ ವಿಡಿಯೋಗ್ರಾಫನ್ನ ಎಷ್ಟು ಚಲನವಲನ, ಎಷ್ಟು ಆಂಗಿಕ ಸಾತ್ವಿಕಗಳ ಸಾಮರಸ್ಯ ಇದೆ ಅಂತ ಅಂದರೆ ಅಷ್ಟು ಸೊಗಸಾದದ್ದು. ಹೀಗೆಲ್ಲ ಮನ್ಮಥೋಪಾಲಂಭ. ಸಂಸ್ಕೃತ ಕಾವ್ಯದಲ್ಲಿ ಮೊದಲು ಮನ್ಮಥೋಪಾಲಂಭ ಕಾಣಿಸೋದೇ ಶ್ರೀಹರ್ಷನಲ್ಲಿ, ತತ್ಪೂರ್ವದ ಕಾವ್ಯಗಳಲ್ಲಿ ಇಲ್ಲ. ಆಮೇಲೆ ಶುರುವಾಗುತ್ತೆ ಮನ್ಮಥನಿಂದೆ, ಚಂದ್ರನಿಂದೆ ಎಲ್ಲ. ಇದು ಪರಾಕಾಷ್ಠೆಗೆ ಬರೋದು ಇನ್ನೊಬ್ಬ ಶ್ರೀಹರ್ಷನಲ್ಲಿ. ನೈಷಧೀಯ ಚರಿತ ಬರೆದ ಶ್ರೀಹರ್ಷನಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಅವನು ಆ 4ನೇ ಸರ್ಗದಲ್ಲಿ ಶುರು ಮಾಡ್ತಾನೆ ಧೃತವಿಲಂಬಿತ ಛಂದಸ್ಸಲ್ಲಿ. ಅಯ್ಯೋ, ಚಂದ್ರನನ್ನು, ಮನ್ಮಥನನ್ನು, ಜಗತ್ತನ್ನು, ಮಲೆಮಾರತವನ್ನು ಎಲ್ಲವನ್ನೂ ಕಾವ್ಯಮಯವಾಗಿ ಬೈತಾನೆ. ಅಷ್ಟು ಕಾವ್ಯಮಯವಾಗಿ ಬೈತಾನೆ. ಆ ಕಾವ್ಯಮಯತೆಯ ಬೈಗಳನ್ನು ಕೇಳೋಕ್ಕೆ ಓದಬೇಕು ಅನ್ನೋ ಥರ ಇದೆ. ಹಾಗೆ ಇದಕ್ಕೆಲ್ಲ ಮೂಲ ಈ ಶ್ರೀಹರ್ಷ. ಅವನಿಗೂ ಇವನಿಗೂ 500 ವರ್ಷಗಳ ಅಂತರ. ಏನೇ ಆದರೂ ನಾನು ಚಿತ್ರ ಬರಿತೀನಿ, ತಾವದ ಆಲೇಖ್ಯ ಸಮರ್ಪಿತಂ ತಂ ಅಭಿಮತಂ ಜನಂ ಪ್ರೇಕ್ಷ್ಯ ಯಥಾ ಸಮೀಹಿತಂ ಕರಿಷ್ಯಾಮಿ. ಚಿತ್ರದಲ್ಲಾದರೂ ನಾನು ಅವನನ್ನು ನೋಡ್ಕೋತೀನಿ ಅಂತ ಚಿತ್ರ ಬರಿತಾಳೆ. ಆಗ ಅವಳಿಗೆ ಒಂದು ಚಿಂತೆ. ಸಾವಷ್ಟಂಭಂ ಏಕಮನಾ ಭೂತ್ವಾ ನಾಟ್ಯೇನ ಫಲಕಂ ಗೃಹೀತ್ವಾ ನಿಶ್ವಸ್ಯ ಯದ್ಯಪಿ ಮೇ ಅತಿಸಾತ್ವಸೇನ ವೇಪತೆ ಅಯಂ ಅತಿಮಾತ್ರಂ ಅಗ್ರಹಸ್ಥಃ ತಥಾಪಿ ನಾಸ್ತಿ ತಸ್ಯ ಜನಸ್ಯ ಅನ್ಯೋ ದರ್ಶನೋಪಾಯ ಇತಿ ಯಥಾ ತಥಾ ವಿಲಿಖ್ಯ ಏನಂ ಪ್ರೇಕ್ಷಿಷ್ಯ. ನನಗೆ ವಿರಹದಿಂದ ಬಳಲಿಕೆ, ಅಂಜಿಕೆ, ನಡುಕ ಬಂದು ಕೈಗಳು ಗಡಗಡ ಅಂತ ಇವೆ. ಚಿತ್ರ ಬರೆಯೋಕ್ಕಾಗದೇ ಇದ್ರೂ ಗತಿ ಇಲ್ಲ, ಚಿತ್ರ ಬರೀಲೇಬೇಕು. ಅವನನ್ನು ಅದರೊಳಗಾದರೂ ನೋಡಬೇಕು. ಮನಸ್ಸಿನಲ್ಲಿರೋವನನ್ನು, ಅಮೂರ್ತವಾಗಿರೋವನನ್ನು ಮೂರ್ತ ಮಾಡ್ಕೋತೀನಿ ಅಂತ ಅಂದ್ಕೋತಾಳೆ. ಚಿತ್ರ ಬರಿತಾಳೆ. ಅಷ್ಟೊತ್ತಿಗೆ ಸುಸಂಗತೆ ಬರ್ತಾಳೆ ಪಂಜರ ಹಿಡ್ಕೊಂಡು. ನೋಡ್ತಾಳೆ, ಓಹೋ, ಗುರುಕಾನುರಾಗೋತ್ಕ್ಷಿಪ್ತ ಹೃದಯೇವ ಕಿಮಪಿ ಆಲಿಕಂತೀನ ಮಾಂ ಪ್ರೇಕ್ಷತೆ. ಏನೋ ಗಂಭೀರವಾಗಿ ಇನ್ವಾಲ್ವ್ಡ್ ಆಗಿ ಮುಳುಗಿ ಹೋಗಿದ್ದಾಳೆ, ಯಾವುದನ್ನು ಬರಿತಾ ಇದ್ದಾಳೆ, ನನ್ನನ್ನು ಗಮನಿಸ್ತಿಲ್ಲ ಅಂತ ನೋಡಿ, ಓಹೋ, ಗೊತ್ತಾಯಿತು. ಕಥಂ ಭರ್ತಾ ಲಿಖಿತ ಅಥವಾ ನ ಕಮಲಾಕರಂ ವರ್ಜಯಿತ್ವ ರಾಜಹಂಸಿ ಅನ್ಯತ್ರ ಅಭಿರಮತೆ. ಓಹ್, ನಮ್ಮ ಮಹಾರಾಜನ ಚಿತ್ರನೇ ಬರೆದಿದ್ದಾಳೆ, ಗೊತ್ತಾಯಿತು. ಹಂಸಿ ಕಮಲ ಪುಷ್ಪಕ್ಕೆ ಹೋಗುತ್ತಲ್ಲದೆ ಮತ್ತಿನ್ನೆಲ್ಲಿಗೂ ಹೋಗೋದಿಲ್ಲ, ಹಾಗೆ ಇವಳು ಮಹಾರಾಜನ ಹತ್ರಕ್ಕೆ ಬಂದಿದ್ದಾಳೆ ಅಂತ ಅಂದ್ಕೋತಾಳೆ. ಆಮೇಲೆ ಇವಳು ತಕ್ಷಣ ಉತ್ತರೀಯದಿಂದ ಅದನ್ನು ಮುಚ್ಚೋಕೆ ನೋಡ್ತಾಳೆ. ಸಾಕು, ಸುಮ್ಮನೆ ಇರೆ, ಗೊತ್ತಾಯಿತು ಅಂತ ಅವಳು ಹೇಳ್ತಾಳೆ. ಎಲ್ಲಿಂದ, ಯಾವಾಗಲಿಂದ ಇದು ಶುರು ಆಯಿತು ಅಂತ. ಪ್ರವೃತ್ತ ಮದನ ಮಹೋತ್ಸವೇ ಭಗವಾನ್ ಅನಂಗ. ಆ ಭಗವಂತ ಮನ್ಮಥನನ್ನೇ ನಾನು ಬರೆದಿದ್ದೀನಿ ಅಷ್ಟೇನೆ ಅಂತಾಳೆ. ಅಹೋತೆ ನಿಪುಣತ್ವಂ ಕಿಂ ಪುನಃ ಶೂನ್ಯಮೇವ ಏತಚ್ಚಿತ್ರ ಪ್ರತಿಭಾತಿ. ಆದರೆ ಖಾಲಿಯಾಗಿ ಕಾಣಿಸ್ತಾ ಇದೆಯಲ್ಲ. ತದಹಮಪಿ ಆಲಿಖ್ಯ ರತಿಸನಾಥಂ ಕರಿಷ್ಯಾಮಿ. ನಾನು ಹಾಗಾಗಿ ರತಿಯನ್ನು ಬರೆದು ಪೂರ್ಣ ಮಾಡ್ತೀನಿ ಅಂತ ಸರಸರನೆ ರತಿವ್ಯಪದೇಶೇನ ಸಾಗರಿಕಾಂ ಲಿಖತಿ. ಸಾಗರಿಕೆಯನ್ನೇ ಬರೀತಾಳೆ. ಅವಳಿಗೆ ಅಷ್ಟು ಕೌಶಲ ಇತ್ತಾ, ಆ ಸ್ಪೀಡಲ್ಲಿ ಬರೆಯೋಕ್ಕಾಗ್ತಾ ಇತ್ತಾ? ಇದು ನಾಟ್ಯಧರ್ಮಿ. ಅಲ್ಲಿ ಚಿತ್ರಫಲಕವೂ ಇರ್ತಾ ಇರಲಿಲ್ಲ, ಬಣ್ಣವೂ ಇರ್ತಾ ಇರಲಿಲ್ಲ, ಎಲ್ಲ ನಾಟ್ಯಧರ್ಮಿಯಿಂದ ಮಾಡ್ತಾಯಿದ್ರು. ಹಾಗಾಗಿ ಜನ ಕಲ್ಪಿಸಿಕೊಳ್ತಾ ಇದ್ರು. ಆಮೇಲೆ ಇವಳು ನಾಚಿಕೊಂಡು ಸುಮ್ಮನೆ ಹೋಗ್ತಾಳೆ. ಆಗ ಸುಸಂಗತೆ ಹೇಳ್ತಾಳೆ, ನೋಡು, ಬೇಸರ ಪಟ್ಕೋಬೇಡ, ನೀನು ಯಾವ ರೀತಿ ಮನ್ಮಥನ ಬರೆದಿಯೋ ನಾನು ಅದೇ ರೀತಿ ರತಿಯನ್ನೇ ಬರೆದೆ. ನಿನ್ನ ಪಾಲಿಗೆ ಮಹಾರಾಜನೇ
ಕಾಮ ಆದರೆ ನನ್ನ ಪಾಲಿಗೆ ನೀನೇ ರತಿ, ಹಾಗಾಗಿ ಬರೆದಿದ್ದೀನಿ ಅಂತ. ಅಯ್ಯೋ ಗುಟ್ಟು ರಟ್ಟಾಯ್ತಲ್ಲ, ನಾನು ಜ್ಞಾತಾಸ್ಮಿ ಪ್ರೀಸಖ್ಯ ಅಂತ ಅಂದ್ಕೋತಾಳೆ. ಅಯ್ಯೋ ಬಿಡೆ, ನನ್ನ ಬಳಿ ನಿನಗೆ ಯಾತಕ್ಕೆ ಈ ಮುಜುಗರ ಅಂದರೆ, ಆದರೂ ಕೂಡ ತಥಾಕುರು ಯಥಾ ನ ಕೋಪಿ ಅಪರಹ ಏತ ವೃತ್ತಾಂತಂ ಜಾನಾತಿ. ಒಂದಂತೂ ಉಪಕಾರ ಮಾಡಮ್ಮ, ಮಹತೀ ಖಲು ಮೇ ಲಜ್ಜ. ನನಗೆ ತುಂಬ ನಾಚಿಕೆ, ಈ ವಿಷಯ ಯಾರಿಗೂ ಇನ್ನೊಬ್ಬರ ಬಾಯಿಗೆ ಹಾಕದಂತೆ ನೋಡು, ಕಿವಿಗೆ ಹಾಕದಂತೆ ನೋಡು ಅಂತ. ಸಖಿ ಮಾ ಲಜ್ಜಸ್ವ. ಆದರೆ ಏತಯಾ ಪುನಃ ಮೇಧಾವಿನ್ಯ ಸಾರಿಕೆಯಾತ್ರ ಕಾರಣೇನ ಭವಿತವ್ಯಂ ಕದಾಪಿ ಏಷ ಅಸ್ಯ ಆಲಾಪಸ್ಯ ಗೃಹೀತಾಕ್ಷರ ಭೂತ್ವ ಕಸ್ಯಾಪಿ ಪರತೋ ಮಂತ್ರಯಿಷ್ಯತೆ. ಅರೆ ಇವಳು ಬಹಳ ಬುದ್ಧಿವಂತಿಕೆ ಇರತಕ್ಕಂಥ ಹೆಣ್ಣು ಗಿಣಿ ಇವಳು ಸಾರಿಕೆ. ಇವಳು ಎಲ್ಲೆಲ್ಲೂ ಯಾರ ಹತ್ರ ಆದರೂ ಇದನ್ನು ಪೂರ್ತಿ ಕಂಠಪಾಠ ಮಾಡಿರೋದ್ರಿಂದ ಹೇಳ್ತಾಳೆ, ಏನು ಮಾಡೋದು ಅದು ಮಾತ್ರ ಬಿಟ್ಬಿಡೋಣ ಅಂತ. ಆಯಿತು, ಏನು ಮಾಡೋಣ ಅಂತ ಅಂದ್ಕೊಂಡು ಇವಳು ಚಿಂತೆ ಮಾಡ್ತಾಳೆ. ವಿರಹ ಹೆಚ್ಚಾಗಿದೆ ಅಂತ ಅವಳು ಆ ನಳಿನೀಪತ್ರ ಶಯನೀಯಂ ಅಂದರೆ ತಾವರೆಗಳ ಎಳೆಯ ಎಲೆಗಳಿಂದ ಒಂದು ಹಾಸಿಗೆ ಮಾಡಿಕೊಂಡು ಅಲ್ಲಿ ವಿರಹ ಉಪಶಾಂತಿ. ಇದು ಕಾವ್ಯ ನಾಟಕಗಳ ಪ್ರಬಂಧ ನಾಯಿಕೆಯರ ಸ್ಥಿತಿ. ವಿರಹಿಣಿ ಆಯಿತು ಅಂತಂದರೆ ಕಮಲದ ಎಲೆಯಿಂದಲೋ ಬಾಳೆ ಎಲೆಯಿಂದಲೋ ಕಮಲದ ಹೂಗಳಿಂದಲೋ ಯಾವುದರಿಂದಲೋ ಒಂದು ಹಾಸಿಗೆ ಮಾಡಬೇಕು. ಮತ್ತು ತಾವರೆ ಎಲೆಗಳಿಂದಲೋ ಶಿರೀಷ ಕುಸುಮಗಳಿಂದಲೋ ಬೀಸಣಿಗೆ ಮಾಡಿಕೊಳ್ಬೇಕು. ಮತ್ತು ತಂಪಾದ ಪನ್ನೀರನ್ನು ಎರಚಬೇಕು. ಚಂದನ ಅಂತೂ ಹಚ್ಚಲೇಬೇಕು. ಅದಲ್ಲದೆ ಕರ್ಪೂರ ಹಚ್ಚಬೇಕು, ಕಸ್ತೂರಿ ಹಚ್ಚಬೇಕು. ಈಗ ಏನೆಲ್ಲ ಮಾಡಲೇಬೇಕು ಅಂತ ಉಂಟು. ಅಷ್ಟು ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಕೊಡಲೇಬೇಕು. ಎಲ್ಲೋ ಕೆಲವರು ಮುಂದೆ ಬಂದಂಥ ಅತ್ಯಂತ ಪ್ರೌಢ ಕಲ್ಪನೆಯನ್ನು ಮಾಡುವ ತೆಲುಗಿನ ರಾಮರಾಜಭೂಷಣ ಅಂತಕ್ಕಂಥ ಕವಿ ಯಾವನಿದ್ದಾನೆ, ಭಟ್ಟಮೂರ್ತಿ, ಅಂಥವರು ಈ ಟ್ರೀಟ್ಮೆಂಟು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತಂದರೆ ಅವರ ಅಂತರಂಗದಲ್ಲಿಯೇ ಸ್ನೇಹ ತುಂಬಿದೆ, ಪ್ರೀತಿ ಸ್ನೇಹ, ಮೈಯೆಲ್ಲ ಬಿಸಿಯಾಗಿದೆ. ಹೀಗಾಗಿ ಸ್ನೇಹ ಮೈಯಲ್ಲಿ ಕಾಯ್ತಾ ಇದ್ದಾಗ ಪನ್ನೀರು ಚುಮುಕಿಸಿದ್ರೆ ಏನಾಗಬೇಕು? ಬಾಣಲಿಯಲ್ಲಿ ಎಣ್ಣೆ ಸಳಸಳನೆ ಕಾಯ್ತಾ ಇದ್ದಾಗ ನೀರು ಸುರಿದ್ರೆ ಇನ್ನಷ್ಟಾಗುತ್ತಲ್ಲ. ಹಾಗಾಗಿ ಪನ್ನೀರು ಹಾಕಬಾರ್ದು. ಇನ್ನು ಹೋಗಲಿ, ಬೀಸಣಿಗೆಯಲ್ಲಿ ಬೀಸೋಣ ಅಂತಂದರೆ ಇವರ ಚಿಗುರಿನಂಥ ಕೈಗಳು ಉದುರೇ ಹೋಗ್ಬಿಡುತ್ತವೆ. ಹಾಗಾಗಿ ಬೀಸಣಿಗೆಯಲ್ಲೂ ಬೀಸಬಾರ್ದು. ಹೀಗೆಲ್ಲ ಅಂದ್ಕೊಂಡು ಏನು ಉಪಚಾರ ಮಾಡೋಕ್ಕಾಗೋಲ್ಲ, ಮಾಡದೆ ಇರೋಕ್ಕಾಗೋಲ್ಲ ಅಂತನ್ನುವ ವಿಚಿತ್ರ ದುರೂಹ್ಯ ಕಲ್ಪನೆಗಳನ್ನೆಲ್ಲ ಮಾಡ್ತಾರೆ. ಅಷ್ಟಕ್ಕೆಲ್ಲ ಹೋಗಿಲ್ಲ ಶ್ರೀಹರ್ಷ, ಆ ಮಾತ್ರಕ್ಕೆ ನಿಲ್ಲಿಸಿದ್ದಾನೆ. ಆ ಹೊತ್ತಿಗೆ ಒಂದು ಕೋಲಾಹಲ ಕೇಳಿಸುತ್ತದೆ. ಅದೇನೆಂದರೆ ನರವಾನರ ಒಂದು ಪಂಜರದಿಂದ ಬಿಡಿಸಿಕೊಂಡು ಹೊರಗೆ ಬಂದು ಕೋಲಾಹಲ ಮಾಡ್ತಾ ಇದೆ ಅಂತ ನೇಪಥ್ಯದಲ್ಲಿ ಬರುತ್ತದೆ. ಇದಕ್ಕೂ ಮತ್ತೆ ಕಾಳಿದಾಸನೇ ಸ್ಫೂರ್ತಿ. ಕಾಳಿದಾಸನ ಮಾಲವಿಕಾಗ್ನಿಮಿತ್ರದಲ್ಲಿ ನರವಾನರ ಒಂದು ಪಂಜರದಿಂದ ಬಿಡಿಸಿಕೊಂಡು ಬಂದು ರಾಜಕುಮಾರಿ ವಸುಲಕ್ಷ್ಮಿಗೆ ಭಯ ಉಂಟು ಮಾಡಿದೆ. ಪಿಂಗಳ ವಾನರ ಅಂತ, ಕಂದು ಬಣ್ಣದ ವಾನರ ಅಂತ. ಅದರಿಂದ ರಾಜಕುಮಾರಿನ ಕಾಪಾಡಬೇಕು ಅಂತ ಹೇಳಿ ಇರಾವತಿ ಅಂತ ರಾಣಿ ಮಹಾರಾಜನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿರ್ತಾಳೆ. ನೀನು ಮಾಲವಿಕೆಯ ಜೊತೆಗೆ ಪ್ರಣಯ ಸಲ್ಲಾಪದಲ್ಲಿ ಇದೆಯಲ್ಲ ಅಂತ. ಅಯ್ಯೋ ಮಗುಗೇನಾಯಿತು, ಅದನ್ನು ಕಾಪಾಡೋಕೆ ಓಡ್ತಾ ಇದ್ದೀನಿ ಅಂತ ಓಡೋಗ್ಬಿಡ್ತಾನೆ ಮಹಾರಾಜ. ಆ ರಾಣಿನೂ ಅಯ್ಯೋ ಅಯ್ಯೋ ಏನಾಯಿತು, ನರವಾನರ ಭಯಂಕರವಾಗಿ ಗಲಾಟೆ ಮಾಡ್ತಾ ಇರೋದಕ್ಕೆ ಹುಡುಗಿ ತುಂಬ ಕಂಗಾಲಾಗಿದ್ದಾಳೆ ಅಂತ ಅವಳು ಓಡ್ತಾಳೆ. ಆಗ ವಿದೂಷಕ ಹೇಳ್ತಾನೆ, ಭಲೆ ಸಾಧು ವಾನರ, ಸಾಧು ಪಿಂಗಳ ವಾನರ, ರಕ್ಷಿತೋಸ್ಮತ್ ಪಕ್ಷ, ನಮ್ಮ ಪಕ್ಷನಂತೂ ಕಾಪಾಡಿದ್ದೀಯಾ ಅಂತ. ಅದು ನಿನ್ನ ಪಕ್ಷವೂ ಹೌದು ಅಂತ. ತಾನು ಮಂಗ ಅದು ಮಂಗ ಅಂತ ಹಾಗಂದುಕೋತಾನೆ. ಆ ಸ್ಫೂರ್ತಿಯಿಂದಲೇ ಇಲ್ಲಿ ಮಾಡಿದ್ದಾನೆ. ತುಂಬ ಚೆನ್ನಾಗಿದೆ. ಆ ಕೋತಿಗಳು ಹೋಗಿ ವಾನರ ದೊಡ್ಡ ಗೊರಿಲ್ಲಾ ಥರದ್ದು ಏನು ದಾಂಧಲೆ ಮಾಡಿದೆ ಅಂತಃಪುರದಲ್ಲಿ ಅಂತ 2 ಪದ್ಯಗಳಲ್ಲಿ ವರ್ಣನೆ ಬರುತ್ತೆ. ಕಂಠೇ ಕೃತ್ತಾವಶೇಷಂ ಕನಕಮಯ ಮದ ಶೃಂಖಲಾದಾಮ ಕರ್ಷನ್ ಕ್ರಾಂತ್ವಾ ದ್ವಾರಾಣಿ ಹೇಲಾಚಲ ಚರಣ ರಣತ್ ಕಿಂಕಿಣೀ ಚಕ್ರವಾಲ ದತ್ತಾ ತಂಕೋಂಗನಾನಾಂ ಅನುಸೃತ ಸರಣಿ ಸಂಭ್ರಮಾದಶ್ವಪಾಲೈ ಪ್ರಭ್ರಷ್ಟೋಯಂ ಪ್ಲವಂಗ ಪ್ರವಿಶತಿ ನೃಪತೇ ಮಂದಿರಂ ಮಂದುರಾಯ. ಈ ನರವಾನರ ಕೊರಳಿಗೆ ಹಾಕಿದ್ದ ಬಂಗಾರದ ಸರಪಣಿಯನ್ನು ಕತ್ತರಿಸಿಕೊಂಡು ಬಂದಿದೆ. ಪ್ರತಿಯೊಂದು ಅರಮನೆಯ ಬಾಗಿಲುಗಳನ್ನು ನೆಗೆನೆಗೆದು ದಾಟ್ತಾ ಇದೆ. ಆ ಕಾಲಿಗೆ ಗೆಜ್ಜೆ ಕಟ್ಟಿದ್ದಾರೆ. ಬಾಗಿಲಿಗಿರ್ತಕ್ಕಂಥ ಕಿಂಕಣಿಗಳನ್ನು ಶಬ್ದ ಮಾಡ್ಕೊಂಡು ಹೋಗ್ತಾ ಇದೆ. ಮತ್ತು ಅಲ್ಲಿ ಓಡಾಡುವ ಹೆಂಗಳೆಯರಿಗೆಲ್ಲ ಭಯವನ್ನು ಉಂಟು ಮಾಡ್ತಾ ಇದೆ. ಅಶ್ವಶಾಲೆ ಕಡೆ, ಮಂದುರ ಅಂದರೆ ಅಶ್ವಶಾಲೆ, ಆ ಕಡೆ ಹೋಗಿ ಕುದುರೆಗಳಿಗೆ ಭಯವಾಗಿದೆ ಈ ನರವಾನರನ್ನು ನೋಡಿ. ಅವೆಲ್ಲ ಕಂಗಾಲಾಗಿವೆ. ಕುದುರೆಗಳನ್ನು ಕಾಪಾಡುವವರು ಕೂಡ ಅಂಜಿಕೆ ಕೋಲಾಹಲ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕೋತಿ ಅಶ್ವಶಾಲೆ ಅರಮನೆ ಎಲ್ಲದಕ್ಕೂ ಕೂಡ ಒಂದು ಕುತ್ತಾದಂತೆ ಪರಿಣಮಿಸಿದೆ. ಇನ್ನು ಅಂತಃಪುರದೊಳಗೂ ಬರ್ತಾ ಇದೆ. ನಷ್ಟಂ ವರ್ಷವರೈಹಿ ಮನುಷ್ಯಗಣನಾ ಭಾವಾದ್ ಅಪಾಸ್ಯತ್ರಪಾಂ ಅಂತಃ ಕಂಚುಕಿ ಕಂಚುಕಸ್ಯ ವಿಶತಿ ತ್ರಾಸಾದಯಂ ವಾಮನಃ ಪರ್ಯಂತಾಶ್ರೈಭಿರ್ ನಿಜಸ್ಯ ಸದೃಶಂ ನಾಮ್ನಃ ಕಿರಾತೈ ಕೃತಂ ಕುಬ್ಜಾ ನೀಚತೆಯೈವ
ಯಾಂತಿ ಶನಕೈಹಿ ಆತ್ಮೀಕ್ಷಣ ಶಂಕಿನಃ. ಅಂತಃಪುರದಲ್ಲಿ ನಾನು ನೆನ್ನೆಯೇ ಹೇಳಿದಂತೆ ಇರೋರೆಲ್ಲ ಕುಂಟ್ರು, ಕುರುಡರು, ಗೂನರು, ಗುಜ್ಜರು, ಮುದುಕರು, ಆಮೇಲೆ ಪರಮ ಸುಂದರಿಯರು. ವರ್ಷವರ ಅಂದರೆ ನಪುಂಸಕರು. ಅಂತಃಪುರವನ್ನು ನೋಡ್ಕೊಳ್ತಕ್ಕಂಥವ್ರು ಅವರೇ ತಾನೇ ಹಿಜಡಾಗಳು ಅಂತ ಪಾಪ ಹೇಳ್ತಾರೆ ಮಂಗಳಮುಖಿಯರು. ಅವ್ರಿಗೆ ಮೊದಲೇ ಭಯ. ನಷ್ಟಂ ವರ್ಷವರೈಹಿ, ಅವರು ಚೀತ್ಕಾರ ಮಾಡಿಕೊಂಡು ದಿಕ್ಕಾಪಾಲಾಗಿದ್ದಾರೆ. ಮನುಷ್ಯಗಣನಾ ಭಾವಾದ್ ಅಪಾಸ್ಯತ್ರಪ, ಯಾರೋ ವಿಚಿತ್ರಾಕಾರ ಮನುಷ್ಯ ಬಂದಿದ್ದಾನೆ ಅಂತ ಭಯ ಪಟ್ಕೊಂಡು ಅವ್ರು ಓಡ್ತಾ ಇದ್ದಾರೆ. ಅಂತಃ ಕಂಚುಕಿ ಕಂಚುಕಸ್ಯ ವಿಶತಿ ತ್ರಾಸಾದಯಂ ವಾಮನ. ಕಂಚುಕಿಗಳು ಅಂತಃಪುರದ ಅಧ್ಯಕ್ಷರು, ರಕ್ಷಕರು, ವೃದ್ಧರಾದ ಬ್ರಾಹ್ಮಣರು, ಮರ್ಯಾದಸ್ಥರು. ಅವ್ರದ್ದು ಉದ್ದ ನಿಲುವಂಗಿ ಹಾಕ್ಕೊಂಡಿರ್ತಾರೆ. ಆ ನಿಲುವಂಗಿ ಒಳಗೆ ನುಗ್ಗಿಬಿಟ್ಟು ಕೋಲಾಹಲ ಮಾಡ್ತಾ ಇದೆ. ಅವರು ಕಚಗುಳಿ ಇಟ್ಟು ಅವರು ಚೀತ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಪರ್ಯಂತ ಆಶ್ರಯಭಿ ನಿಜಸ್ಯ ಸದೃಶಂ ನಾಮ್ನ ಕಿರಾತೆ ಕೃತಂ. ಅರಮನೆಯನ್ನು ಕಾಪಾಡೋಕ್ಕೆ ಬೇಡರ ಗುಂಪಿದೆ, ಅವ್ರನ್ನೂ ಕೂಡ ತ್ರಾಸಗೊಳಿಸ್ತಾ ಇದೆ. ಇನ್ನು ಕುಬ್ಜರಿದ್ದಾರೆ, ಗೂನರು, ಅವ್ರನ್ನೆಲ್ಲ ಇದು ಅಟ್ಟಿಸ್ಕೊಂಡು ಬರ್ತಾ ಇದ್ದರೆ ಅವರು ವಾನರಿಗೂ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ, ಆ ಥರ ಕಾಣಿಸ್ತಾ ಇದೆ. ಆತ್ಮೇಕ್ಷಣ ಶಂಕಿನಃ, ಈ ರೀತಿಯಾಗಿ ಒದ್ದಾಡ್ತಾ ಇದ್ದಾರೆ ಜನ ಅಂತ. ನನಗೆ ಬಹಳ ಹಿಂದೆ ಒಂದು ರಾಷ್ಟ್ರೀಯ ವಿಚಾರಗೋಷ್ಠಿ ಆಗಿತ್ತು ಶ್ರೀಹರ್ಷನ ನಾಟಕಗಳಿಗೆ ಸಂಬಂಧಿಸಿದ್ದು. ಆಗ ನನ್ನ ಸ್ನೇಹಿತರು ಶ್ರೀಧರ್ ಅಂತ, ಡಾಕ್ಟರ್ ಶ್ರೀಧರ್, ಶ್ರೀಧರ ಅವರು ಮತ್ತು ಇಂದಿರಾ ಕಡಂಬಿ, ಬಹಳ ಪ್ರಸಿದ್ಧರಾದ ನರ್ತಕಿ ಇಬ್ಬರು ಕೂಡ, ಅವರಿಬ್ಬರ ಕೈನಲ್ಲಿ ಈ ಪದ್ಯಗಳನ್ನೆಲ್ಲ ಮಾಡಿಸಿದ್ದೆ. ಅವರಿಬ್ಬರು ಇಬ್ಬರು ವಾನರ ತರಹ ಮಾಡಿದ್ರು. ಶ್ರೀಧರ್ ಹೇಳಿದರು, ನಾನೊಬ್ಬನೇ ವಾನರ ಆಗಬೇಕಾ, ಇಂದ್ರಾನೂ ಆಗಲಿ ಬಿಡಿ ಅಂತ. ಇಂದಿರಾ ಕಡಂಬಿ ಯಾವ ಸಂಕೋಚವೂ ಇಲ್ಲದೆ ಬಹಳ ಸ್ಪೋರ್ಟಿವ್ ಆಗಿ, ಅಯ್ಯೋ ಬಿಡಿ ಗಣೇಶ್ ಅವರೇ, ನಾನು ಕೋತಿ ಆಗ್ತೀನಿ, ಏನು ಪರವಾಗಿಲ್ಲ, ಈ ಮುಜುಗರ ಇಲ್ಲ ಇಟ್ಕೊಂಡವ್ರು ಕಲಾವಿದರೇ ಆಗೋಲ್ಲ ಅಂತ ತುಂಬ ಚೆನ್ನಾಗಿ ಮಾಡಿದರು. ವಿಸ್ತರಿಸಿ ಒಂದು 8-10 ನಿಮಿಷಗಳ ಕಾಲ ಈ ಶ್ಲೋಕಗಳನ್ನು ಅಭಿನಯಿಸಿದ್ರು. ನಾಗಾನಂದದ್ದು ಕೆಲವು ಪದ್ಯಗಳನ್ನೆಲ್ಲ ಮಾಡಿದ್ದು ನೆನಪಾಗುತ್ತದೆ. ವಸಂತದ ನೃತ್ಯ ಎಲ್ಲ ಮಾಡಿದ್ದು ಆಗಲೇ. ಅಂದರೆ ನಮ್ಮ ನೃತ್ಯಾದಿಗಳನ್ನು ಮಾಡುವವರಿಗೆ ಎಷ್ಟು ಸಂಸ್ಕೃತ ಕಾವ್ಯಗಳಲ್ಲಿ ಪೂರಕ ಸಾಮಗ್ರಿ, ಅಭಿನಯ ಸಾಮಗ್ರಿ ಒದಗುತ್ತದೆ ಅಂತ ಒಂದು ನೆನಪಾಯಿತು, ಹೇಳಿದೆ. ಆಗ ಸುಸಂಗತ ಕೇಳಿಬಿಟ್ಟು, ಸಖಿ ಉತ್ತಿಷ್ಟ ಉತ್ತಿಷ್ಟ, ಬೇಗ ಹೇಳಮ್ಮ, ಏಷಕಲು ದುಷ್ಟವಾನರಹ ಇತೈವ ಆಗಚ್ಚತಿ, ಈ ಕಡೆಗೆ ಬರ್ತಾ ಇದೆ. ತದಲಕ್ಷಿತಂ ತಮಾಲ ವಿಟಪಾಂಧಕಾರೆ ಪ್ರವಿಶ್ಯ ಏನಂ ಅತಿವಾಹಯಾವಹ. ಅತಿವಾಹನ ಅಂತಂದರೆ ತಪ್ಪಿಸಿಕೊಳ್ಳೋದು ಅಂತ, ಅತಿವಾಹಯಾವಹ. ಇವನು ಹೇಗೋ ಸಮೋ ವಿಶಲಿ ಅವಾಯ್ಡ್ ಹಿಮ್. ಯಾವ ತರಹ ಅಂದರೆ, ತಮಾಲ ವಿಟಪಾಂಧಕಾರೆ, ತಮಾಲ ವೃಕ್ಷಗಳು ತುಂಬ ದಟ್ಟವಾಗಿವೆ. ತಮಾಲ ವೃಕ್ಷ ಅಂತಂದರೆ ಅದು ಒಂದು ಬಗೆಯ ಲವಂಗಪತ್ರೆ ಜಾತಿಯ ಮರ, ದಟ್ಟವಾದ ಅಗಲವಾದ ಕಡು ಹಸಿರು ಬಣ್ಣದ, ಬಾಟ್ಲ್ ಗ್ರೀನ್ ಅಂತೀವಲ್ಲ ಆ ಬಣ್ಣದ ಎಲೆಗಳು. ಹಾಗಾಗಿ ಅದು ಹಗಲಲ್ಲೇ ಕತ್ತಲಿದ್ದಂತೆ ತೋರುತ್ತದೆ ಅಂತ, ಆ ಪೊದೆಯಲ್ಲಿ ಬಚ್ಚಿಟ್ಕೊಳ್ಳೋಣ ಬಾ ಅಂತ. ಆಗ ಸಾಗರಿಕೆ ಹೇಳ್ತಾಳೆ, ಸುಸಂಗತೆ ಕಥಂ ತ್ವಯ ಚಿತ್ರಫಲಕ ಉಜ್ಜಿತ. ಅಯ್ಯೋ, ಚಿತ್ರಫಲಕವನ್ನೇ ಬಿಟ್ಬಿಡ್ತಾ ಇದೆಯಲ್ಲ, ಅದನ್ನು ಯಾರು ನೋಡಿಬಿಟ್ರೆ ಗತಿಯೇನು, ನಾನು ಮಹಾರಾಜ ಒಟ್ಟಿಗಿರೋದು ಬಹಳ ಕಷ್ಟ ಅಂತ. ಕದಾಪಿ ಕೋಪಿತಂ ಪ್ರೇಕ್ಷತೆ ಅಂತ. ಅಯ್ಯೇ ಸುಸ್ಥಿತೆ ಕಿ ಮದ್ಯಾಪಿ ಚಿತ್ರಫಲಕ್ಕೇನ ಕರಿಷ್ಯತೆ, ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ. ಏಷ ತದಿಭಕ್ತ ಲಂಪಟೋ ಸಾರಿಕಾ ಪಂಚರಂ ಉದ್ಘಾಟ್ಯ ಅಪಕ್ರಾಂತೋ ದುಷ್ಟವಾನರ. ನಾನು ಇಲ್ಲಿ ಪಂಜರ ಇಟ್ಟಿದ್ರೆ ನೋಡು, ಇತ್ತ ಕಡೆಗೆ ಓಡ್ ಬಂದು ಆ ಪಂಜರದೊಳಗೆ ಮೊಸರನ್ನ ಕಲಸಿಟ್ಟಿದ್ದೆ, ಅದರ ಮೇಲೆ ಕಣ್ಣು ಹಾಕ್ಬಿಟ್ಟು ಪಂಜರದ ಬಾಗಿಲು ತೆಗೆದು ಮೊಸರನ್ನದ ಬಟ್ಲ ತಗೊಂಡು ಆ ಗಿಳಿನ ಹೊರಗೆ ಹಾರೋಗ್ಬಿಟ್ಟಿದೆ. ಅದೀಗ ಊರೆಲ್ಲ ಹಾರಾಡಿ ಜಗಜ್ಜಾಹೀರಾತ್ ಮಾಡುತ್ತೆ. ಮಾತಾಡದೇ ಇರತಕ್ಕಂಥ ಚಿತ್ರ ಏನು ಹೇಳದೇ ಇರ್ಬೋದು, ಮಾತಾಡೋ ಗಿಣಿ ಎಲ್ಲ ಕಡೆಗೂ ನಿನ್ನ ಪ್ರಣಯಾಲಾಪಗಳನ್ನು ಹೇಳ್ಕೊಂಡು ಬಂದರೆ ಏನು ಮಾಡ್ತೀಯ. ತದೇಹಿ ಲಘು ಅನುಸರಾವಹ ಮೇಧಾವಿನಿ ಉಡ್ಡೀನೈಷಾ ಗಚ್ಚತಿ. ಈ ಮೇಧಾವಿನಿ ಹಾರ್ಕೊಂಡು ಹೋಗ್ತಾ ಇದೆ. ಆ ಪಕ್ಷಿ ಹೆಸರು, ಅದು ಪಕ್ಷಿಗೆ ಕೊಟ್ಟ ನೇಮು, ಪೆಟ್ ನೇಮು ಸಾರಿಕೆಗೆ ಮೇಧಾವಿನಿ ಅಂತ, ಬುದ್ಧಿವಂತೆ ಅಂತ. ಅದನ್ನು ಹಿಡಿಯೋಣ ಬಾ. ಅಸ್ಯಾಲಾಪಸ್ಯ ಗೃಹೀತಾಕ್ಷರ ಕಸ್ಯಾಪಿ ಪುರತೋ ಮಂತ್ರಯಿಷ್ಯತೆ. ನಮ್ಮ ಮಾತೆಲ್ಲ ಕೇಳಿಸ್ಕೊಂಡು ಎಲ್ಲ ಕಡೆಗೂ ಹೇಳುತ್ತದೆ ಅಂತ. ಹೀಗೆ ಅವನ್ನ ಬೆನ್ನಟ್ಟಿಕೊಂಡು ಹೋಗ್ತಾರೆ. ಆಗ ಇವಳಿಗೊಂದು ಭಯ, ಪುನರಪಿ ಸಹ ದುಷ್ಟ ವಾನರ ಆಗಚ್ಚತೆ, ಮತ್ತೆ ಆ ವಾನರ ಬಂದುಬಿಟ್ರೆ ಗತಿ ಏನು ಅಂತ. ಆಗ ವಿದೂಷಕ ಅಲ್ಲಿ ಕಾಣಿಸ್ತಾನೆ. ಅಯ್ಯೋ, ಇದೇನಾ ವಾನರನ? ಅಯ್ಯೋ ಅಲ್ಲವೇ, ಅವನ ಥರ ಅದರ ಥರ ಇರೋದು. ಕಾತರೆ ಮಾ ಬಿಬಿಹಿ ಬರ್ತು ಪಾರ್ಶ್ವವತಿ ವೃತ್ತಿ ಆರ್ಯ ವಸಂತಕ. ಆ ಹಾಸ್ಯ ನೋಡಿ, ಇದು ಒಬ್ಬ ಕೋತಿನ ಅಂತ ಅವಳು ಕೇಳಿದಳು ಗಾಬರಿಯಲ್ಲಿ ಅಂತಂದರೆ ಅವನ ವೇಷಭೂಷಣ ಹೇಗಿರಬೇಕು, ವಿದೂಷಕ ಹೇಗಿರಬೇಕು ಅನ್ನೋದು ನಾಟ್ಯಶಾಸ್ತ್ರದಲ್ಲಿ ಬರುತ್ತದೆ. ಅವನು ಕಾಕಪಾದ ಕೇಶ ಅಂತ, ಕಾಗೆಯ ಕಾಲಿನ ಹಾಗೆ ಕಾಣಿಸುವಂತೆ ಜುಟ್ಟನ್ನು ಕಟ್ಕೊಂಡಿರಬೇಕು ಅಂತ. 3 ಬೆರಳುಗಳಿರುತ್ತಲ್ಲ ಕಾಗೆಗೆ, ಆ ಥರ 3 ವೇಣಿ ಹಾಕ್ಕೊಂಡು ದಿಕ್ಕಿಗೂ ಕಾಲುಗಳು ಕಾಣಿಸೋ ಥರ ಕಟ್ಕೊಂಡಿರಬೇಕು.
ಮತ್ತು ಅಂಕುಡೊಂಕಾದ ಮೈಯಾಗಿರಬೇಕು, 3 ಡೊಂಕು ಬಂದಿರತಕ್ಕಂಥ ಕೈದೊಣ್ಣೆ, ಕುಟಿಲಕ ಅಂತಲೇ ಕರೀತಾರೆ, ಅದನ್ನು ಹಿಡ್ಕೊಂಡಿರಬೇಕು, ವಕ್ರವಾಗಿ ಮಾತಾಡಬೇಕು. ಹೀಗೆಲ್ಲ ಆ ರೀತಿಯಲ್ಲಿರ್ತಾನೆ. ಯಕ್ಷಗಾನದಲ್ಲಂತೂ ಹಾಸ್ಯಗಾರನ ವೇಷದಲ್ಲಿ ವಿದೂಷಕನನ್ನು 100 ಪಟ್ಟು ವಿಜೃಂಭಿಸುವಂತೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಕೈಯಲ್ಲಿ ದೊಣ್ಣೆ ಹಿಡಿದಿರಬೇಕು, ಅದೆಲ್ಲ ಎಲ್ಲ ಜಾನಪದ ರಂಗಭೂಮಿಯಲ್ಲೂ ಉಂಟು. ಕಟ್ಟೈಕಾರನಂತಲೇ ಹೇಳ್ತಾರೆ ತಮಿಳುನಾಡಲ್ಲಿ ತಿರುಕುತ್ತು ಮಾಡುವಾಗ. ಆಂಧ್ರದಲ್ಲಿ ಈಗಲೂ ಕೂಡ ಸೂತ್ರಧಾರನೂ ಆ ಥರ 3 ಡೊಂಕಿರ್ತಕ್ಕಂಥ ದಂಡ ಹಿಡಿಬೇಕು ಅಂತ ಉಂಟು. ಕೂಚಿಪುಡಿಯಲ್ಲಿ ಈಗಲೂ 3 ಡೊಂಕಿರ್ತಕ್ಕಂಥ ದಂಡ ಹಿಡಿದು ಬರ್ತಕ್ಕಂಥದ್ದನ್ನು ನೋಡಿದ್ದೀನಿ. ಮಾತ್ರವಲ್ಲ, ಸೂತ್ರಧಾರನೇ ಎಷ್ಟೋ ಬಾರಿ ವಿದೂಷಕನ ವೇಷನೂ ಮಾಡ್ತಾ ಇದ್ದ. ಅದಕ್ಕೆ ಸೂತ್ರಧಾರನ ಕೈಯಲ್ಲಿರೋ ದಂಡವೇ ವಿದೂಷಕನಿಗೂ ಬರ್ತಿತ್ತು. ನಾವು ತೆರುಕುತ್ತಲ್ಲೂ ನೋಡ್ತೀವಿ, ಮತ್ತು ಕೇರಳದ ರಂಗಕಲೆಯಲ್ಲೂ ನೋಡ್ತೀವಿ. ವಿದೂಷಕ ಎಷ್ಟೋ ಬಾರಿ ಸೂತ್ರಧಾರನಂತೆ ವ್ಯಾಖ್ಯಾನ, ವಿವರಣೆ, ಉಪೋದ್ಘಾತ ಎಲ್ಲವನ್ನೂ ಕೊಡ್ತಾನೆ. ನಮ್ಮ ಬಯಲಾಟ, ದೊಡ್ಡಾಟ ಅಂತ ಯಾವುದಿದೆ ಉತ್ತರ ಕರ್ನಾಟಕದಲ್ಲಿ, ಅಲ್ಲಿ ಸೂತ್ರಧಾರನೇ ವ್ಯಾಖ್ಯಾನಕಾರನಂತೆ ಸಾರಥಿ ಎನ್ನುವ ಕೆಲಸ ಮಾಡ್ತಾನೆ ಅಂತ ಈ ಥರ ಬೇಕಾದಷ್ಟು ನೋಡದಂತೆ ನಾಟ್ಯಶಾಸ್ತ್ರದ ಸಂಬಂಧ ಏನು ಅಂತ ಗೊತ್ತಾಗುತ್ತದೆ. ಹಾಗೆ ಅವರು ಆರ್ಯ ವಸಂತಕ ಇವನು ಅಂತಂದಾಗ ಸಾಗರಿಕೆ ಆ ಗಾಬರಿಯಲ್ಲೂ ನಗನಗ್ತಾ ದರ್ಶನೀಯ ಖಲ್ವಯಂ ಜನ, ಈ ಜನ ಇದೆಯಲ್ಲ ನೋಡೋ ಹಾಗಿದೆ ಅಂತಂತಾಳೆ. ನೋಡಿ, ದಿಸ್ ಸ್ಪೆಸಿಮನ್ ಈಸ್ ರಿಯಲಿ ವಾಚಬಲ್, ಅಡೋರಬಲ್ ಅನ್ನುವಂತೆ. ಆಮೇಲೆ ವಿದೂಷಕ ಅಲ್ಲಿಗೆ ಬಂದು, ನವಮಾಲಿಕಾ ಲತೆ ಹೂ ಬಿಡುವಂತೆ ಆಯಿತು. ದತ್ತಮಾತ್ರಣೇವ ತೇನ ದೋಹದೇನ ಈದೃಶೀ ನವಮಾಲಿಕಾ ಸಂವೃತ್ತ ಏನ ನಿರಂತರೋದ್ಭಿನ್ನ ಕುಸುಮ ಗುಚ್ಛ ಶೋಭಿತ ವಿಟಪ ಉಪಹಸಂತೀವ ಲಕ್ಷ್ಯತೆ ದೇವಿ ಪರಿಗೃಹೀತಾಂ ಮಾಧವೀ ಲತಾಂ. ದೇವಿ ದತ್ತಕ್ಕೆ ತಗೊಂಡ ಮಾಧವೀ ಲತೆಯನ್ನು ಗೇಲಿ ಮಾಡಿ ನಗುತ್ತಾ ಇದೆಯೋ ಅನ್ನುವಂತೆ ದೋಹದ ಮಂತ್ರ ಹೇಳ್ತಾ ಇದ್ದಂತೆ ಈ ಜಾಜಿ ಬಳ್ಳಿ ಆಪಾದ ಮಸ್ತಕವು ಹೂ ಬಿಟ್ಟು ಗಹಗಹಿಸಿ ನಗುತ್ತಾ ಇದೆ. ಆ ಮಾಧವಿ ಲತೆ ಏನು ಮಹಾ ಹೂ ಬಿಟ್ಟಿದೆ ಅನ್ನುವಂತೆ ಕಾಣಿಸ್ತಾ ಇದೆ. ಆಯಿತು, ಬಹಳ ಒಳ್ಳೆಯದಾಯಿತು. ದೋಹದಸ್ಯ ಲಬ್ಧ ಪ್ರತ್ಯೇತಯ ಪರೋಕ್ಷಾಮಪಿ ತಾಂ ಮಾಲಿಕಾಂ ಪ್ರತ್ಯಕ್ಷಾಮಿವ ಕುಸುಮಿತಾಂ ಪ್ರೇಕ್ಷಮಾಣ ಹರ್ಷೋತ್ಪುಲ್ಲ ಲೋಚನ ಇತವೇ ಅವಗಚ್ಚತಿ. ಮಹಾರಾಜ ಕೂಡ ಆ ಸಂತೋಷವನ್ನು ಕಣ್ಣಲ್ಲಿ ತುಂಬಿಸಿಕೊಂಡು ಹಾಗೆ ಬರ್ತಾ ಇದ್ದಾನೆ ಅಂತಂದಾಗ ಅವನು ಬರ್ತಾನೆ. ಅವನು ಬರುವಾಗ ಒಂದು ಪದ್ಯ ಹೇಳ್ತಾನೆ. ಉದ್ದಾಮುತ್ಕಲಿಕಾಂ ವಿಪಾಂಡುರರುಚಂ ಪ್ರಾರಬ್ಧ ಜೃಂಭಾಂ ಕ್ಷಣಾದ್ ಆಯಾಸಂ ಶ್ವಸನೋದ್ಗಮೈ ಅವಿರತೈ ಆತನ್ವತೀಂ ಆತ್ಮನಃ ಅದ್ಯೋದ್ಯಾನಲತಾಮಿಮಾಂ ಸ ಮದನಾಂ ಗೌರೀಮಿವಾನ್ಯಾಂ ಧ್ರುವಂ ಪಶ್ಯನ್ ಕೋಪ ವಿಪಾಟಲದ್ಯುತಿಮುಖಂ ದೇವ್ಯಾ ಕರಿಷ್ಯಾಮ್ಯಹಂ. ರಾಜಾರಾಣಿಯರಿಗೆ ವಿನೋದ ಸ್ಪರ್ಧೆ. ಒಬ್ಬೊಬ್ಬರು ಒಂದೊಂದು ಮರ ಬಳ್ಳಿಗಳನ್ನು ದತ್ತಕ್ಕೆ ತಗೊಂಡಿದ್ದಾರೆ. ಆ ಕಲ್ಪನೆಯೇ ತುಂಬ ಚೆನ್ನಾಗಿದೆ. ಅವರವರು ಬೆಳೆಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಈಗ ಉದ್ದಾಮ ಉತ್ಕಲಿಕ ಮೊಗ್ಗುಗಳನ್ನು ಮೇಲಕ್ಕೆ ಚಿಮ್ಮಿಸಿ ಅರಳಿಕೊಂಡು ವಿಪಾಂಡುರಚಂ ಮೇಲೆಲ್ಲ ಬೆಳ್ಳಗೆ, ಕೆಳಗಡೆ ನವರಾದ ಕೆಂಪು ಮಣ್ಣದ ಎಣ್ಣೆಗೆಂಪು ಮಣ್ಣದ ಗೆರೆ ಇರ್ತಕ್ಕಂಥದ್ದು ಜಾಜಿ. ಅದು ನೋಡಿದ್ರೆ ತುಂಬ ಕಾಲ ನಿದ್ದೆಯಿಂದ ಇದ್ದು ಈಗೊಮ್ಮೆ ಮೈ ಮುರಿದು ಆಕಳಿಸಿದಂತೆ ಕಾಣಿಸ್ತಾ ಇದೆ ಅಂತ. ಪ್ರಾರಬ್ಧ ಜೃಂಭಾಂ ಕ್ಷಣ ಅಂತಂತ. ಮರ ವಸಂತ ಬಂದರೂ ಆ ಬಳ್ಳಿ ಹೂ ಬಿಟ್ಟಿಲ್ಲ, ನಿದ್ದೆಯಲ್ಲಿತ್ತು, ಹೈಬರ್ನೇಷನ್ನಲ್ಲಿ. ಈಗ ದೋಹದ ಆಗ್ತಾ ಇದ್ದಂತೆ ಜಾಜಿ ಬಳ್ಳಿ ಅರಳಿದ್ದಂತೆ ತೋರ್ತಾ ಇದೆ. ಇಡೀ ಮೈ ಮುರಿದು ನಗ್ತಾ ಇರುವಂತೆ, ಆಕಳಿಸುವಂತೆ ಕಾಣಿಸ್ತಾ ಇದೆ. ಆ ಪರಿಮಳ ಎಷ್ಟು ಉಸಿರನ್ನ ತುಂಬಿಕೊಡ್ತಾ ಇದೆ. ಶ್ವಸನೋದ್ಗಮೈ ಅವಿರತೈ ಆತನ್ವತಿ. ಇನ್ನು ಇಂಥ ಒಂದು ಸುಂದರವಾದ ಈ ಬಳ್ಳಿ ಆದ್ಯಂತ ಬೆಳ್ಳಗಿರುವ ಹೂ ಬಿಟ್ಟಿರತಕ್ಕಂಥದ್ದು. ಹತ್ತಿರದಲ್ಲೇ ಮನ್ಮಥನ ಪೂಜೆ ನಡೆದಿದೆ. ನೋಡಿದಾಗ ಈ ಇಡೀ ಪ್ರಕೃತಿ ಶಿವನಿಗೆ ಪಕ್ಕದಲ್ಲಿ ಗೌರಿ ನಿಂತಂತೆ ಕಾಣಿಸ್ತಾ ಇದೆ. ಹಾಗಾಗಿ ಗೌರಿ ಧವಳಮಯ ಶರೀರಿಣಿ. ಈ ಗಿಡವನ್ನು ನೋಡಿ ವಾಸವದತ್ತೆ ಹೇಗೆ ತಾನು ಸೋತೆ ಅಂತ ಮುಖ ಕೆಂಪು ಮಾಡ್ಕೋತಾಳಲ್ಲ, ಕೋಪ ವಿಪಾಟಲ ದ್ಯುತಿ ಮುಖಂ ದೇವ್ಯಾಹ, ಅದನ್ನು ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ದೇವಿಯ ಮುಖ ಕೆಂಪಾಗಿಸ್ತೀನಿ ಕೋಪದಿಂದ ಅಂತ ಅಂದುಕೊಂಡು ಹೊರಡ್ತಾನೆ. ಅಷ್ಟೊತ್ತಿಗೆ ವಿದೂಷಕ ಅವನನ್ನು ಸೇರ್ತಾನೆ. ಮುಂದಿನ ಭಾಗ ನಾಳೆ ನೋಡೋಣ. ನಮಸ್ಕಾರ.